ಮಹಾಭಾರತ ಬಲಿದಾತ ಪಾಂಚಾಲಿಯರ ನೋಡಿನ ಅನಾವರಣ ನರ ನಾರಾಯಣ ರಾತಂತ್ರಗಳ ಮುರಣ ಕುಂತಿ ಪಾಂಚಾಲಿಯರ ನೋಡಿನ ಅನಾವರಣ ನರ ನಾರಾಯಣ ರಾತಂತ್ರಗಳ ಮುರಣ ಮಹಾಭಾರತ ಪರ್ವಾದ್ಯಸಿದ ಚಿತ್ರಣ ಭೈರವರ ಮೇರು ಪ್ರತಿ ದೋಯಂ ಪದಿನಾನ ಮಹಾಭಾರತ ಬಲಿದಾತ ಕನ್ನಡ ಕುವರ ಭೈರಪ್ಪ ಮಹಾಭಾರತ ಬಲಿದಾತ. ಎಲ್ಲರಿಗೂ ನಮಸ್ಕಾರ. ಭೈರಪ್ಪನವರು 24ನೇ ತಾರೀಕು ತೀರ್ಕೊಂಡ್ರು. ಇನ್ನೂ ಒಂದು ತಿಂಗಳು ಆಗಲಿಲ್ಲ. ಶ್ರದ್ಧಾಂಜಲಿ ಸಭೆ ನಡೀತಾ ಇದೆ. ತುಂಬ ಸಂತೋಷ, ನಾವೆಲ್ಲ ಬಂದಿದ್ದೀರಾ. 70ನೇ ಇಸ್ವಿಯಿಂದ ಭೈರಪ್ಪನವರು ನನಗೆ ಗೊತ್ತು. ನನ್ನ ಸ್ನೇಹಿತ ಚಂದ್ರಶೇಖರ, ಆ ವಂಶವೃಕ್ಷ ಬಂತಲ್ಲ, ಅದಕ್ಕಿಂತ 2 ವರ್ಷ ಮುಂಚೆನೇ ನಮಗೆ ಭೈರಪ್ಪನವ್ರ ಪರಿಚಯ ಇತ್ತು. ನನಗೊಬ್ಬನಿಗೆ ಅಲ್ಲ, ಹೆಚ್ಚು ಕಮ್ಮಿ ಎಲ್ಲ ನನ್ನ ವರ್ಗೀಯವರಾದ್ರಿಂದ ನಿಮಗೂ ಎಲ್ಲ 55-60 ವರ್ಷದಿಂದ ಭೈರಪ್ಪನವ್ರ ಪರಿಚಯ. ಅವರು ಮಹಾ ಕಾದಂಬರಿಕಾರರು, ಶ್ರೇಷ್ಠ ಸಾಹಿತಿ ಅನ್ನೋದು ನಮಗೆಲ್ಲ ಗೊತ್ತು. ಆದರೆ ಭೈರಪ್ಪನವರೊಬ್ಬ ಮಹಾಮಾನವ ಅನ್ನೋದು ನಮಗೆ ಈಚಿನ ದಿನಗಳಲ್ಲಿ ಮಾತ್ರ ಗೊತ್ತಾಯಿತು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಮೊನ್ನೆ ಸತ್ತಾಗ ಗೊತ್ತಾಯಿತು ಅವರ ಜೀವಮಾನದ ಸಂಪಾದನೆ. ಅಂದರೆ ಈ ಕಾದಂಬರಿಗಳೆಲ್ಲ ಬರೆದು ಅವ್ರಿಗೇನು ಗೌರವಧನ ದೊರೆತಿರ್ಬೋದು, 9-10 ಕೋಟಿ. ಹೌದಾ? ಆ 10 ಕೋಟಿಯನ್ನು ಕೂಡ ಒಂದು ಟ್ರಸ್ಟ್ ಮಾಡಿ ಇದರೊಳಗಡೆ ನಾನು ಹೇಗೆ ಬಡತನದಿಂದ ವಿದ್ಯಾರ್ಥಿಯಾಗಿ ಮೇಲೆ ಬಂದು ಆ ರೀತಿ ಒದ್ದಾಡ್ತಾ ಇರೋ ಹುಡುಗರಿಗೆ ಸಹಾಯ ಮಾಡಿ, ವಯಸ್ಸಾಗಿರೋರು ಹೇಗೆ ನನ್ನಂಗೆ ಆರೋಗ್ಯ ಸಮಸ್ಯೆಯಿಂದ ನರಳ್ತಾ ಇದ್ದಾರೋ ಅವ್ರಿಗೆ ಇದರೊಳಗಡೆ ಚಿಕಿತ್ಸೆಗೆ ದುಡ್ಡು ಕೊಡಿ ಅಂತ ಹೇಳಿಬಿಟ್ಟು ಒಂದು ಟ್ರಸ್ಟ್ ಮಾಡಿದ್ದಾರೆ. ಇದು ಎಷ್ಟು ದೊಡ್ಡ ವಿಷಯ. ಇವಾಗ ನನ್ನನ್ನೇ ತಗೊಳ್ಳಿ, ನಾನು ಸಾಹಿತ್ಯ ಎಲ್ಲ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ. ಏನೋ ನಂದು ಒಂದು ಜೀವಮಾನ ಸಂಪಾದನೆ ಅಂತ ಇಟ್ಕೊಳ್ಳಿ. ಒಂದು 100 ರೂಪಾಯಿ ಕೊಡಬೇಕಾದ್ರೆ ನಾನು 100 ಸರಿ ಯೋಚಿಸ್ತೀನಿ ಅಲ್ಲ. ಅಂಥದ್ರೊಳಗಡೆ 10 ಕೋಟಿ ರೂಪಾಯಿನ ಎಷ್ಟು ದೊಡ್ಡ ಉದಾರವಾದಂಥ ಮನಸ್ಸು ಅವ್ರಿಗೆ. ದೇವರು ಒಳ್ಳೆ ಸ್ವರ್ಗ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಒಂದು ಇದು. ಎರಡನೇದು, BJP ಸರ್ಕಾರ ನಡೀತಾ ಇದ್ದಾಗ ಭೈರಪ್ಪನವ್ರು ಹೇಳಿದ ಮಾತು ನಡೀತಾ ಇತ್ತು, ಅಷ್ಟು ಇತ್ತು. ಅವ್ರು ಬೇಕಾದ್ರೆ 50-80 ಒಂದು 4-5 ಸೈಟ್ ತೊಗೊಂಡ್ಬಿಡ್ಬೋದಾಗಿತ್ತು. ಆಯಿತಾ? ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಕೇಳಿದರೆ 50-80 ಯಾಕೆ, 100/150ನ ಕೊಡೋರು. ಅದು ಯಾವನೂ ಕೇಳಲಿಲ್ಲ. ನಾನು ಹುಟ್ಟಿದ ಹಳ್ಳಿ ಸುತ್ತಲ 25 ಗ್ರಾಮದಲ್ಲಿ ನೀರಿಲ್ಲ, ರಸ್ತೆ ಇಲ್ಲ, ದಯವಿಟ್ಟು ಇದಕ್ಕೆ ನೀವು ಏರ್ಪಾಡು ಮಾಡಿಕೊಡ್ಬೇಕು ಅಂತ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಾಗ 4 ವರ್ಷದಿಂದ ಬೇಡ್ಕೊಂಡ್ರು. ಆಯಿತಾ? ಬೊಮ್ಮಾಯಿಯವರು ಧಾರಾಳಿ, ಅವರು 25 ಕೋಟಿ ಭೈರಪ್ಪನವರ ನಿಧಿ ಸಂತೇಶಿವರ ಅಭಿವೃದ್ಧಿಗೆ ಅಂತ 4 ವರ್ಷದಿಂದ ಕೊಟ್ಟರು. ಅಷ್ಟು ಇವಾಗ ಸಾಕಾರ ಆಗಿದೆ. 25 ಹಳ್ಳಿ, ಸಂತೇಶಿವರದ ಸುತ್ತಲ 25 ಹಳ್ಳಿಗೆ ಈಗ ನೀರಿನ ವ್ಯವಸ್ಥೆ, ಹೇಮಾವತಿ ನೀರಿನ ವ್ಯವಸ್ಥೆ ಆಗಿದೆ. ಆಮೇಲೆ ಎಲ್ಲ ಹಳ್ಳಿಗಳಿಗೂ ರಸ್ತೆ ಸಂಪರ್ಕ ಮಾಡಿದ್ದಾರೆ. ಇದು ಒಂದು ದೊಡ್ಡ ಕೆಲಸನೇ. ಆಮೇಲೆ ಇನ್ನೊಂದು ನೋಡಿ, ಅವ್ರ ಮನೆ ಏನೊಂದಿದೆ, ಅವ್ರು ಕಟ್ಕೊಂಡಿದ್ದು ಒಂದು ಮನೆ ಮೈಸೂರಲ್ಲಿ. ಅದು ನನ್ನ ಹೆಂಡತಿ ಇರೋ ತನಕ ನನ್ನ ಹೆಂಡತಿ ಇರ್ಬೋದು, ನಾನು ಹೆಂಡತಿ ಸತ್ತಾದ್ಮೇಲೆ ಇದು ಸಾರ್ವಜನಿಕ ಉಪಯೋಗಕ್ಕೆ ಅಂತ ಬರೆದಿದ್ದಾರೆ. ಇದಕ್ಕೆಲ್ಲ ಒಬ್ಬ ಮಾನವನಿಂದ ಮಾತ್ರ ಸಾಧ್ಯನೇ ಹೊರತು ನಮ್ಮಂಥ ಸಾಧಾರಣರಿಂದ ಸಾಧ್ಯ ಇಲ್ಲ. ಮತ್ತೊಂದು ವಿಷಯ, ಇಷ್ಟು ದೊಡ್ಡ ಸಾಹಿತಿಗಳಾದ್ರಲ್ಲ, ಇವರು ಯಾರನ್ನಾರು ಬೆಳೆಸಿದಾರಾ ಅಂತ ನೀವು ಕೇಳ್ಬೋದು ಅಲ್ವಾ? ಸಾಹಿತ್ಯ ಸಂತಾನ ಇಲ್ಲದೆ ಸತ್ತು ಬಿಟ್ಟರೆ ಅದಕ್ಕೆ ಏನೋ ಅಷ್ಟು ಇದಾಗೋದಿಲ್ಲ. ಸಾನಾ ವಿಜಯಕುಮಾರ್ ಅಂತ ಆಕೆ ಸಾಫ್ಟ್ವೇರ್ ಇಂಜಿನಿಯರು, ಒಂದು 40-45 ವರ್ಷ ಇರ್ಬೋದು. ಆಕೆ ಭೈರಪ್ಪನವರ ಆಶೀರ್ವಾದ, ಅವರ ಮಾರ್ಗದರ್ಶನದ ಮೇಲೆ
ಅವಳನ್ನು ಕಾದಂಬರಿಗಾರ್ತಿಯಾಗಿ ಮೇಲ್ತಂದಿದ್ದಾರೆ. ಈಗಾಗಲೇ ಕಶೀರ ಅಂತ ಒಂದು ಕಾದಂಬರಿ ಬಂದಿದೆ. ಕಾಶ್ಮೀರ ಸಮಸ್ಯೆಯನ್ನು ಕುರಿತಾದಂಥ ಕಾದಂಬರಿ ಕಶೀರ ನಾವು ಓದಿದ್ದೀನಿ. ತುಂಬ ಸೊಗಸಾಗಿದೆ. ಭೈರಪ್ಪನವ್ರು ಹೇಳಿದ್ದಾರೆ, ನಾನೇ ಬರೆದಿದ್ರು ಇಷ್ಟು ಬರೀತಿದ್ನ ಇಲ್ವೋ ಅಂತ ಅವರು ಹೇಳಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅದಾದಮೇಲೆ ಈಚೆಗೆ ಅಶೋಕನ ಕಾಲದ ಚರಿತ್ರೆಯನ್ನು ಸೇರಿಸಿ ಮಾಗಧ ಅಂತ ಒಂದು ಕಾದಂಬರಿ ಬಂದಿದೆ. ಅದೂ ಸಾಕಷ್ಟು ಜನಪ್ರಿಯ ಆಗಿದೆ. ನಾನು ಯಾಕೆ ಸಹನಾ ಅವರ ಹೆಸರನ್ನು ಹೇಳ್ತಾ ಇದ್ದೀನಿ ಅಂದರೆ, ಭೈರಪ್ಪನವರು ನಮಗೆ ನೀಡಿ ಹೋದಂಥ ಸಾಹಿತ್ಯ ಸಂತಾನ ಕೊಡುಗೆ. ಈ ಎಲ್ಲ ದೃಷ್ಟಿಯಿಂದ ನಾನು ಭೈರಪ್ಪನವ್ರನ್ನ ಬರೀ ಕಾದಂಬರಿಕಾರ ಅಂತ ಹೇಳೋದಿಲ್ಲ, ಮಹಾಮಾನವ ಅಂತ ಹೇಳ್ತೀನಿ. ಆಯಿತಾ? ಮುಂದೆ ಬನ್ನಿ. ಅವರ ಕಾದಂಬರಿಗಳಲ್ಲಿ ಇವತ್ತು ಭೈರಪ್ಪನವರು ಏನಾದರೂ ಯುರೋಪಲ್ಲೋ ಅಮೇರಿಕಾಲೋ ಹುಟ್ಟಿದರೆ, ಇಷ್ಟು ಸಾಹಿತ್ಯ ಸೇವೆ ಮಾಡಿದರೆ ಅವ್ರಿಗೆ 2-3 ಸಲ ನೊಬೆಲ್ ಅವಾರ್ಡ್ ಬಂದಿರೋದು. ನಮ್ಮ ಭಾರತದ ದೌರ್ಭಾಗ್ಯ, ನಾವು ಅವ್ರಿಗೆ ಜ್ಞಾನಪೀಠನೂ ಕೊಡಲಿಲ್ಲ, ಅದ್ರ ವಿಷಯ ಬೇರೆ. ಆಯಿತಾ? ಪರ್ವ ತಗೊಳ್ಳಿ, ಆಮೇಲೆ ಮಂದ್ರ ತಗೊಳ್ಳಿ, ಗೃಹಭಂಗ ತಗೊಳ್ಳಿ, ವಂಶವೃಕ್ಷ ತಗೊಳ್ಳಿ, ಯಾವುದೇ ಒಂದು ಕಾದಂಬರಿಗೆ ಅವರಿಗೆ ನೊಬೆಲ್ ಅವಾರ್ಡು ಧಾರಾಳವಾಗಿ ಕೊಡ್ಬೋದಾಗಿತ್ತು. ಆಮೇಲೆ ಭೈರಪ್ಪನವ್ರನ್ನ ಸಾಹಿತಿಯಾಗಿ ಬಲ್ಲೆ ನೀವು ಹತ್ರದಿಂದ ನೋಡಿದ್ದೀರಾ ಅಂದರೆ ಒಂದು ಅವಕಾಶ ಸಿಕ್ತು. ಏನಪ್ಪ ಅಂದರೆ, ಡಿಸೆಂಬರ್ 2017ನೇ ಇಸ್ವಿನಲ್ಲಿ ಭೈರಪ್ಪನವರ ಸ್ವಂತ ಗ್ರಾಮ ಸಂತೇಶ್ವರದಲ್ಲಿ ಭೈರಪ್ಪನವರೊಂದಿಗೆ ಸಂವಾದ ಅಂತ ಒಂದು ಕಾರ್ಯಕ್ರಮ ನಡೀತು. ಆವಾಗ 1,000 ರೂಪಾಯಿ ಟಿಕೆಟ್. ಅದಕ್ಕೆ ಬರೀ 200-250 ಜನಕ್ಕೆ ಮಾತ್ರ ಅವಕಾಶ. ಆ ಹಳ್ಳಿ ಹೆಚ್ಚು ಜನ ಹಿಡಿಯೋದಿಲ್ಲ ಅಂತ ಅವರೇ ಹಾಕ್ಬಿಟ್ಟಿದ್ರು. ಅದೃಷ್ಟವಶಾತ್ ನನಗೆ 2 ಟಿಕೆಟ್ ಸಿಕ್ಕಿತ್ತು. ನಾನು ನಮ್ಮ ಸ್ನೇಹಿತರು ಹೋದ್ವಿ. ಆಯಿತಾ? ಹೋದ ತಕ್ಷಣ 10 ಗಂಟೆಗೆ ಕಾರ್ ತೊಗೊಂಡು ರೀಚ್ ಆದ ತಕ್ಷಣ ಭೈರಪ್ಪನವರ ಮನೆ ಮುಂದೆ, ಅವರ ಆನ್ಸಿಸ್ಟ್ರಲ್ ಹೌಸ್ ಮುಂದೆ ಪೆಂಡಾಲ್ ಹಾಕಿದ್ರು. ಪೆಂಡಾಲಲ್ಲಿ ತಿಂಡಿ ಕೊಟ್ಟರು. ಎಂಥ ತಿಂಡಿ ಅಂತೀರಾ? ಒಳ್ಳೆ ಈ ಅಕ್ಕಿ ತರಿ ಉಪ್ಪಿಟ್ಟು, ಉರಿ ಒಲೆಯಲ್ಲಿ ಮಾಡಿರೋದು. ಅದು ಉರಿ ಒಲೆ ಉಪ್ಪಿಟ್ಟಿನ ರುಚಿನೇ ಬೇರೆ. ಅದನ್ನು ತಿಂಡಿ ಎಲ್ಲ ಕೊಟ್ಟರು. ಭೈರಪ್ಪನವರು ತಿಂಡಿ ತಿಂದರು ನಮ್ಮ ಜೊತೆನೆ. ಆಮೇಲೆ ಭೈರಪ್ಪನವರ ಮನೆ ಮುಂದೆನೇ ಒಂದು ವೇದಿಕೆ ನಿರ್ಮಾಣ ಮಾಡಿದರು. ನಾವೆಲ್ಲ ಕೂತ್ಕೊಂಡ್ವಿ. ಭೈರಪ್ಪನವರು ಅವರ ಜೀವನದ ಹೇಗಿತ್ತು, ಆ ಹಳ್ಳಿ, ಯಾವ್ಯಾವ ಸ್ಥಳದಲ್ಲಿ ಏನೇನು ಘಟನೆ ನಡೀತು ಅದನ್ನೆಲ್ಲ ಸೇರಿಸ್ಕೊಂಡು ತುಂಬ ಸ್ವಾರಸ್ಯಕರವಾಗಿ ಮಾತಾಡಿದ್ರು. ನೋಡಿ, ಇದೇ ನನ್ನ ಮನೆ ಆಗೋಗಿತ್ತು, ಶಿಥಿಲವಾಗಿ ಹೋಗಿತ್ತು, ಈಗ ಸ್ವಲ್ಪ ರಿಪೇರಿಯಾಗಿದೆ. ನೋಡಿ ಅಲ್ಲಿದೆಯಲ್ಲ, ಅದು ನಮ್ಮ ದೂರದ ನೆಂಟರ ಮನೆ ಕಾಣಿಸ್ತಾ ಇದೆ ನೋಡಿ. ಒಂದಿನ ನಮ್ಮಮ್ಮ ಮನೆಯಲ್ಲಿ ಊಟ ಮಾಡಿಲ್ಲ, ನಾವು ಒಂದಿನ ಆಗೋಗಿದೆ. ನಮ್ಮಮ್ಮಂಗೆ ಅವ್ರ ಮನೆಗೆ ಹೋಗಿ ಏನಾದ್ರು ಕೇಳೋದಕ್ಕೆ ನಾಚಿಕೆ. ನಾನೊಂದು 10 ವರ್ಷದ ಹುಡುಗ. ನೋಡಿ, ನಮ್ಮ ನೆಂಟರ ಮನೆ ಅದೇ ಮನೆ. ಆ ಮನೆಗೆ ಹೋಗಿ ಕೇಳಿದೆ. ಅಮ್ಮ ಹೇಳಿದ್ದಾರೆ ಏನಾದ್ರು ಹಿಟ್ಟು ಕೊಡಿ, ಊಟ ಮಾಡಿಲ್ಲ ಅಂತ ಕೇಳ್ಕೊಂಬ ಅಂತ ಹೇಳಿದ್ದಾರೆ. ಆವಾಗ ಯಾರೋ ಆ ಮನುಷ್ಯ ಸ್ವಲ್ಪ ಧಾರಾಳು ಅಂತ ಅನಿಸುತ್ತೆ, ಒಂದು ಬ್ಯಾಗ್ಗೆ 1-2 ಸೇರು ಹಿಟ್ಟು ಹಾಕಿ ಕೊಡೋಕ್ಕೆ ಬಂದಂತೆ ಇವ್ರ ಕೈಗೆ ಕೊಟ್ಟಿದ್ದನ್ನು ಒಳಗಡೆಯಿಂದ ಹೆಂಡತಿ ಎಲ್ಲಿದ್ಲೋ ಬಂದು ಗಬಕ್ಕ ಅಂತ ಕಿತ್ಕೊಂಡ್ಬಿಟ್ಲಂತೆ. ನೋಡಿ, ಇದನ್ನೆಲ್ಲ ನಾನು ಅನುಭವಿಸಿದ್ದೀನಿ. ಮನೆಗೆ ಬಂದರೆ ಏನೂ ಇಲ್ಲ. ಆಮೇಲೆ ಹೊಟ್ಟೆನೇ ಇಲ್ಲ ನಮಗೆ. ಮಾರನೇ ದಿನ ಬೆಳಿಗ್ಗೆ, 2 ದಿನದಿಂದ ಉಪವಾಸ ಅಂತೆ. ಮಾರನೇ ದಿನ ಬೆಳಿಗ್ಗೆ ಸಂತೇಶ್ವರ ಗ್ರಾಮದಲ್ಲಿ, ಅದು ಯಾವ ಊರಿನವರೋ ಯಾರೋ ಗೊತ್ತಿಲ್ಲ, ಮಹಾದೇವಯ್ಯ ಅಂತ ಒಬ್ಬ ಹಿರಿಯರಿಯೋ ಬಂದು ದೇವಸ್ಥಾನದಲ್ಲಿ ಇರ್ತಾಯಿದ್ರಂತೆ. ಒಂದು 20-30 ವರ್ಷ ಇದ್ರಂಥವ್ರು. ಅವ್ರು ಯಾವ ಊರಿನವರು ಅಂತ ಯಾರಿಗೂ ಗೊತ್ತಿಲ್ಲ. ಅವರು ಮನೆಗಳಿಗೆ ಹೋಗಿ ಬೇಡೋದು, ಊಟ ಗೀಟ ಮಾಡ್ಕೊಂಡು ಆ ದೇವಸ್ಥಾನ, ಪಾಳ ದೇವಸ್ಥಾನದಲ್ಲೇ ಕಾಲ ಕಳೆಯೋದು. ನೀವು ಗೃಹಭಂಗ ಸೀರಿಯಲ್ ನೋಡಿದರೆ ನಮ್ಮ ಶಿವರಾಮ ಅವರು ಈ ಪಾತ್ರ ಮಾಡಿದ್ದಾರೆ, ಮಹಾದೇವಯ್ಯನವ್ರ ಪಾತ್ರ ಮಾಡಿದ್ದಾರೆ. ಸನ್ಯಾಸಿ, ಅದೇ ಸನ್ಯಾಸಿ ಪಾತ್ರ. ಅವರು ಇವ್ರ ಮನೆಗೆ ಭಿಕ್ಷಿಗೆ ಬಂದ್ರಂತೆ. ಆವಾಗ ಭೈರಪ್ಪನವ್ರು ಚಿಕ್ಕವರಲ್ಲ, ಅಯ್ಯೋ ನಾವೇ ಊಟ ಮಾಡಿಲ್ಲ ಅಂತ ಹೇಳ್ಬಿಟ್ರು. ಪಾಪ ಮಹಾದೇವಯ್ಯನವರು ಅವ್ರು ತಂದಿದ್ದು ಭಿಕ್ಷೆ ಎಲ್ಲ ಇಟ್ಟು ಎಣ್ಣೆ ಎಲ್ಲ ನಮಗೆ ಕೊಟ್ಟು ಹೋದರು. ನಾವು ಊಟ ಮಾಡಿದ್ವಿ ಅಂತ ನೋಡಿ ಅದನ್ನೆಲ್ಲ ಹೇಳಿದರು. ಅಲ್ಲ, ಈ ಮನೆಯಲ್ಲಿ ಆಯಿತು ಅದು ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಘಟನೆ ತುಂಬ ಚೆನ್ನಾಗಿ ಹೇಳಿದ್ರು. ಏನಪ್ಪ ಅಂತಂದರೆ, ಆ ಸಂತೇಶ್ವರದಲ್ಲಿ ಒಂದು ದೇವಸ್ಥಾನ ಇದೆ, ಭೈರಪ್ಪ ಅನ್ನೋದೇ ದೇವಸ್ಥಾನ ಇದೆ. ಆ ದೇವಸ್ಥಾನದ ಇದಕ್ಕೆ ರಥೋತ್ಸವಕ್ಕೆ ದುಡ್ಡೇ ಕಲೆಕ್ಟ್ ಆಗ್ತಾಯಿತ್ತು ಅಂತ. ಆಯಿತಾ? ಊರೆಲ್ಲ ತಿರುಗಿದ್ರು. ತುಂಬ ಬಡಬಡಕಲಾಗಿ ರಥೋತ್ಸವ ನಡೀತಾ ಇತ್ತು.
ಆವಾಗ ಹಳ್ಳಿಯವರೆಲ್ಲ ಒಂದು ಸಭೆ ಸೇರಿದ್ರಂತೆ. ಹಳ್ಳಿಯವರೆಲ್ಲ ಒಂದು ಸಭೆ ಸೇರಿಬಿಟ್ಟು ಹೇಳಿದ್ರಂತೆ, ಪಕ್ಕದ ನುಗ್ಗೇಹಳ್ಳಿ, ಸಂತೇಶಿವರದ ಪಕ್ಕ, ಚನ್ನರಾಯಪಟ್ಟಣ ತಾಲೂಕು ಸಂತೇಶಿವರದ ಪಕ್ಕ ನುಗ್ಗೇಹಳ್ಳಿನಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ, ಈಗಲೂ ಇದೆ. ಅಲ್ಲಿ ವಿಜೃಂಭಣೆಯಿಂದ ರಥೋತ್ಸವ ನಡೀತಾ ಇತ್ತಂತೆ. ಅವರೆಲ್ಲ ಹೇಳಿದ್ರಂತೆ, ಅದ್ರ ಸಮಾನಕ್ಕೆ ನಾವು ಮಾಡೋಕ್ಕಾಗಲ್ಲ, ಆದರೂ ಸ್ವಲ್ಪ ಮಾಡಬೇಕು. ಇದಕ್ಕೆ ಒಂದೇ ಉಪಾಯ ಏನಪ್ಪ ಅಂದರೆ, ನಮ್ಮ ದೇವ್ರನ್ನ ಉತ್ಸವ ನಡೆಯುವಾಗ ಒಂದು ಹಳ್ಳಿಯಲ್ಲ 4-5 ಹಳ್ಳಿಗೆ ಎತ್ಕೊಂಡು ಹೋಗೋಣ ನಾವು, ಆವಾಗ ನಮಗೆ ದುಡ್ಡು ಕಲೆಕ್ಷನ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರಂತೆ. ಅವಾಗ ಎಲ್ಲರೂ ಮಾದೇವಯ್ಯನವ್ರು ಏನು ಹೇಳ್ತಾರೆ ಅಂದರೆ, ಆತ ಭಿಕ್ಷುಕ ಆದ್ರೂ ಆ ಹಳ್ಳಿನಲ್ಲಿ ಅವ್ರಿಗೆ ಆ ಸ್ಥಾನ ಇತ್ತು, ಈತ ತಿಳಿದವನು ಅಂತ ಹೇಳಿಬಿಟ್ಟು. ಆವಾಗ ಮಾದೇವಯ್ಯನವರೇ ನೀವೇನು ಹೇಳ್ತೀರಾ ಇದಕ್ಕೆ ಅಂದ್ರಂತೆ. ಅದಕ್ಕೆ ಮಾದೇವಯ್ಯನವ್ರು ಹೇಳಿದ್ರಂತೆ, ಉತ್ಸವ ಮೂರ್ತಿ ಉರುಳಾಡಿದ್ರೆ ಮೂಲದೇವರಿಗೆ ಮಹಿಮೆ ಕಮ್ಮಿ ಕಣ್ರಿ ಅಂತ ಅಂದ್ಬಿಟ್ರಂತೆ. ಇನ್ನೇನು ಹೇಳಿಲ್ವಂತೆ. ಒಗಟಾಗಿ ಉತ್ಸವ ಮೂರ್ತಿ ಹೆಚ್ಚು ಉರುಳಾಡಿದ್ರೆ ಮೂಲದೇವರಿಗೆ ಮಹಿಮೆ ಕಮ್ಮಿ ಕಣ್ರಿ ಅಂತ ಭೈರಪ್ಪನವರು ಕೂತಿದ್ರಂತೆ. ನೋಡಿ, ಅದೇ ದೇವಸ್ಥಾನ, ಅಲ್ಲೇ ಮೀಟಿಂಗ್ ಆಗಿದ್ದು, ಅವೆಲ್ಲ ತೋರಿಸ್ಕೊಂಡು ಮಾತಾಡ್ತಾ ಇದ್ರು ಭೈರಪ್ಪನವರು. ಆವಾಗ ಅದು ಕ್ಯಾನ್ಸಲ್ ಆಯ್ತಂತೆ. ಉತ್ಸವ ಮೂರ್ತಿನ ಎಳೆದಾಡೋದು ಬೇಡ ಅಂತ ಆಯ್ತಂತೆ. ಇವ್ರಿಗೆ ಮಾದೇವಯ್ಯನವ್ರಿಗೆ ಇಷ್ಟ ಇಲ್ಲ ಅಂತ. ಮಾರನೇ ದಿನ ಭೈರಪ್ಪನವ್ರು ಹೋಗಿ ಮಾದೇವಯ್ಯನವರೇ ಕೇಳಿದ್ರಂತೆ, ನೆನ್ನೆ ಹಂಗೆ ಹೇಳಿದ್ರಲ್ಲ, ಉತ್ಸವ ಮೂರ್ತಿ ಉರುಳಾಡಿದರೆ ಮೂಲದೇವರಿಗೆ ಮಹಿಮೆ ಕಮ್ಮಿ ಅಂತ, ಅದು ಏನು ಅರ್ಥ ತಾತ ಅಂತ ಕೇಳಿದ್ರಂತೆ. ಅದಕ್ಕೆ ಮಾದೇವಯ್ಯನವ್ರು ಹೇಳಿದ್ರಂತೆ, ನೀನಿನ್ನೂ ತುಂಬ ಚಿಕ್ಕವನು, ನಿಂಗೆ ಈಗಲೇ ಅರ್ಥ ಆಗಲ್ಲ, ದೊಡ್ಡವನಾದ ಮೇಲೆ ನಿನಗೆ ಅರ್ಥ ಆಗುತ್ತೆ, ಅಥವಾ ಅರ್ಥ ಆಗ್ದಲೇನೋ ಇರ್ಬೋದು, ಇದು ನಿನಗೆ ಬಿಟ್ಟಿದ್ದಪ್ಪ ಅಂತ ಹೇಳ್ಬಿಟ್ರಂತೆ. ಇವ್ರ ಮನಸ್ಸಲ್ಲಿ ಅದು ಇದ್ದೇ ಇತ್ತಂತೆ. ಆಮೇಲೆ ಭೈರಪ್ಪನವರು ದೊಡ್ಡವರಾದರು. ಆಮೇಲೆ ಸುಮಾರು 70ನೇ ಇಸ್ವಿಯಷ್ಟೊತ್ತಿಗೆ ಅವರು ಮೈಸೂರಲ್ಲಿ ಬಂದು ನೆಲೆಸಿದ್ರು. ಆ ಮೈಸೂರಲ್ಲಿ ಅವ್ರು ನೆಲೆಸೋಷ್ಟೊತ್ತಿಗೆ ಅವ್ರ ಹೆಸರು ಬಂದುಬಿಟ್ಟಿತ್ತು, ವಂಶವೃಕ್ಷ ಬಂದುಬಿಟ್ಟಿತ್ತು, ಧರ್ಮಶ್ರೀ ಬಂದುಬಿಟ್ಟಿತ್ತು, ಆಮೇಲೆ ಭೀಮಕಾಯ ಬಂದಿತ್ತು, ತಬ್ಬಲಿಯೋ ನೀನಾದ ಮಗನೇ ಬಂದಿತ್ತು, ಸಾಕಷ್ಟು ಹೆಸರು ಬಂದಿತ್ತು. ಯಾವಾಗ ನಾನಲ್ಲಿ ನೆಲೆಸಿದೆ ಆವಾಗ ನನ್ನನ್ನು ಈ ಬೇರೆ ಬೇರೆ ಸಂಘ ಸಂಸ್ಥೆಗಳವರು ನನ್ನನ್ನು ಭಾಷಣಕಾರನಾಗಿ ಕರೆಯೋರು, ಹೋದ ಕಡೆ ಎಲ್ಲ ಶಾಲೆ ಓದಿಸೋರು, ಕವರಲ್ಲಿ ಒಂದೊಂದು ಸ್ವಲ್ಪ ದುಡ್ಡು ಹಾಕ್ಕೊಡೋರು. ನನಗೂ ಖುಷಿ ಅನ್ನಿಸ್ತು. ಸುಮಾರು ಸಮಾರಂಭಗಳಿಗೆ ಹೋಗ್ತಾ ಇದ್ದೆ. ಎಷ್ಟೋ ಒಂದು 20 ಸಮಾರಂಭ ಆದಮೇಲೆ ಅನ್ನಿಸ್ತಂತೆ, ಆವಾಗ ಉತ್ಸವ ಮೂರ್ತಿ ಉರುಳಾಡಿದರೆ ಮೂಲದೇವರಿಗೆ ಮಹಿಮೆ ಕಮ್ಮಿ ಅಂತ ಮಾದೇವಯ್ಯನವ್ರು ಹೇಳಿದ್ರು. ಅದರ ಅರ್ಥ ನಂಗೆ ಈಗ ಅರ್ಥ ಆಗ್ತಿದೆಯಲ್ಲ ಅಂತ. ಏನು ಉತ್ಸವ ಮೂರ್ತಿ ಅಂದರೆ ಏನು? ದೇಹ. ಯಾವಾಗ ಈ ದೇಹ ಇಲ್ಲಿ ಸನ್ಮಾನ ಅಲ್ಲಿ ಭಾಷಣ ಅಂತ ಹೋಗೋಕ್ಕೆ ಶುರು ಮಾಡುತ್ತೆ, ಮೂಲದೇವರು ಯಾವುದು? ನಮ್ಮ ಥಿಂಕಿಂಗ್ ಪವರು. ನನ್ನ ಥಿಂಕಿಂಗ್ ಪವರು, ಬರವಣಿಗೆ, ಆಲೋಚನೆ ಎಲ್ಲ ಕಮ್ಮಿ ಆಗುತ್ತೆ. ಇದನ್ನೇ ಮಾದೇವಯ್ಯನವರ ಹೊತ್ತು ಅಷ್ಟು ಮಾರ್ಮಿಕವಾಗಿ ಹೇಳಿದ್ದಾರೆ ಅಂತ ಒಂದು ಕಡೆ ಬರ್ಕೊಂಡಿದ್ದಾರೆ. ಭಿತ್ತಿ ಅಂತ ಒಂದು ಪುಸ್ತಕ ಇದೆ, ಅದರೊಳಗಡೆ ಇದನ್ನೆಲ್ಲ ಬರ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಭೈರಪ್ಪನವರು, ನಮ್ಮ ರಂಗನಾಥ್ ಹೇಳಿದ್ರು ಆ ಮಾತನ್ನ, ಏನೇ ಒಂದು ಪುಸ್ತಕ ಬರೀಬೇಕಾದ್ರೂ ಎಷ್ಟರ ಮಟ್ಟಿನ ತಯಾರಿ ನಡೆಸ್ತಾ ಇದ್ರು ಹಾಗೆ ಅಂತ ಹೇಳಿಬಿಟ್ಟು. ಈಗ ಪರ್ವ ಬರೆದಿದ್ದು ನಿಮಗೆಲ್ಲ ಗೊತ್ತು, ಪರ್ವ 79ರಲ್ಲಿ ಬಂದಿದ್ದು. ನಿಮಗೆ ಆಶ್ಚರ್ಯ ಆಗ್ಬೋದು, ಪರ್ವದ ಬರವಣಿಗೆಯ ತಯಾರಿಗೆ 20 ವರ್ಷದ ಒಂದು ಸಾಧನೆ ಇದೆ, ಗೊತ್ತಾಯ್ತೆ. ಭೈರಪ್ಪನವರಿಗೆ ಫಸ್ಟ್ ಕೆಲಸ ಸಿಕ್ಕಿದ್ದು ಗುಜರಾತಲ್ಲಿ. ಅಲ್ಲಿ 4-5 ವರ್ಷ ಮಾಡಿದ್ರು. ಅಲ್ಲಿ ದ್ವಾರಕೆ ಅನ್ನೋದು ಕೃಷ್ಣನ ಬದುಕಿದ ಸ್ಥಾನ, ಅವನ ಆಳ್ವಿಕೆ. ಅದು ಬಲರಾಮ ಕೃಷ್ಣ ಎಲ್ಲ ಆಳ್ವಿಕೆ ಮಾಡಿದಂಥ ಜಾಗ. ಅರ್ಧಕ್ಕರ್ಧ ದ್ವಾರಕೆ ಮುಳುಗೋಗಿದೆ, ಇನ್ನು ಅರ್ಧ ದ್ವಾರಕೆ ಈಗಲೂ ಇದೆ, ದೇವಸ್ಥಾನ ನಾವು ನೋಡ್ತೀವಿ. ಅಲ್ಲಿದ್ದಾಗ ಕೃಷ್ಣನ ದ್ವಾರಕೆ ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿದ್ದಾರೆ. ಆಮೇಲೆ ಗುಜರಾತ್ ಆದಮೇಲೆ ಅವರಿಗೆ ಡೆಲ್ಲಿಗೆ ವರ್ಗ ಆಯಿತು. ಡೆಲ್ಲಿಗೆ ವರ್ಗ ಆದಾಗ ಹಸ್ತಿನಾವತಿ ಅನ್ನೋದು ನಮ್ಮ ಮೀರತ್ ಹತ್ರ ಇದೆ, ಅಲ್ಲಿಗೆಲ್ಲ ಹೋಗಿ ಅಧ್ಯಯನ ಮಾಡಿದ್ದಾರೆ. ಹಿಮಾಲಯದ ಗುಡ್ಡುಗಾಡು ಪ್ರದೇಶಗಳಿಗೆಲ್ಲ ಹೋಗಿ ಮಹಾಭಾರತ ಎಲ್ಲೆಲ್ಲಿ ನಡೆದಿತ್ತೋ ಅಲ್ಲೆಲ್ಲ ಮಾಹಿತಿ ಸಂಗ್ರಹಿಸಿ ಪರ್ವವನ್ನು ಬರೆದಿದ್ದಾರೆ. ಆಮೇಲೆ ಯಾನ ಅಂತ ಒಂದು ಕಾದಂಬರಿ ಬಂತು. ಯಾನ ಅನ್ನೋದು ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬಾಹ್ಯಾಕಾಶ ವಿಜ್ಞಾನವನ್ನು ಕುರಿತಾದಂಥ ಒಂದು ಗ್ರಂಥ. ಅದರೊಳಗಡೆ ಏನಪ್ಪ ಅಂತಂದರೆ, ನಮ್ಮ ಬಾಹ್ಯಾಕಾಶದವರು ವಿಜ್ಞಾನಿಗಳು, ನಾಸಾದವರು ಸೇರಿ ಈವರೆಗೆ ಭೈರಪ್ಪನವರು ಯೋಚಿಸಿದಷ್ಟು
ಯೋಚಿಸಿಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಯಾಕೆಂದರೆ ನಾನು ಯಾನ ಓದಿದ್ದೀನಿ. ಯಾನದಲ್ಲಿ ಏನಪ್ಪ ಅಂತಂದರೆ ಚಪ್ಪಾಳೆ ಬರಲಿ ಯಾಕೆ ಅಂತಂದರೆ ಯಾನವನ್ನು ನಾನು ಓದಿದ್ದೀನಿ. ನೋಡಿ, ನಾವೆಲ್ಲ ಇವಾಗ ಈ ಭೂಮಿ ಮೇಲಿದ್ದೀವಿ. ಭೂಮಿ ಅನ್ನೋದು ಸೌರವ್ಯೂಹದಲ್ಲಿದೆ, ಸೋಲಾರ್ ಸಿಸ್ಟಮಲ್ಲಿ ಇದೆ. ನಮ್ಮ ಸೌರವ್ಯೂಹ ಆಕಾಶಗಂಗೆ ಎನ್ನುವಂಥ ಒಂದು ಗ್ಯಾಲಕ್ಸಿನಲ್ಲಿದೆ. ಗ್ಯಾಲಕ್ಸಿ ಅಂದರೆ ತಾರಾಗಣ. ಒಂದು ಸಹಸ್ರ ಈ ಸೌರವ್ಯೂಹಗಳು ಸೇರಿದ್ರೆ ಒಂದು ಆಕಾಶಗಂಗೆ ಮಿಲ್ಕಿ ವೇ ಆಗುತ್ತೆ, ಗ್ಯಾಲಕ್ಸಿ. ಹೌದಾ? ಆ ರೀತಿಯ ಗ್ಯಾಲಕ್ಸಿಗಳು 2 ಟ್ರಿಲಿಯನ್ ಇದೆಯಂತೆ ಬ್ರಹ್ಮಾಂಡದಲ್ಲಿ, ಗೊತ್ತಿರುವ ಬ್ರಹ್ಮಾಂಡದಲ್ಲಿ. ಇದನ್ನೆಲ್ಲ ನಿಮಗೆ ಮಾಹಿತಿ ಸಿಕ್ಕಬೇಕು ಅಂದರೆ ನೀವು ಯಾನ ಓದಬೇಕು. ಇದನ್ನೆಲ್ಲ ಬರೆದಿದ್ದಾರೆ. 2 ಟ್ರಿಲಿಯನ್ ಅಂದರೆ ಎಷ್ಟು? 1 ಟ್ರಿಲಿಯನ್ ಅಂದರೆ 1 ಲಕ್ಷ ಕೋಟಿ. 2 ಲಕ್ಷ ಕೋಟಿ ಸೌರವ್ಯೂಹಗಳು ನಮಗೆ ಗೊತ್ತಿರುವಷ್ಟು ಬ್ರಹ್ಮಾಂಡದಲ್ಲಿ ಇವೆ. ಗೊತ್ತಿಲ್ಲದಲ್ಲ ಇನ್ನು ಎಷ್ಟಿದೆಯೋ ಅದನ್ನು ಬರೆದು ಅಲ್ಲೇನಾಗುತ್ತೆ, ಭೈರಪ್ಪನವರ ಕಲ್ಪನೆ ಯಾವುದೋ ಒಂದು ಬೇರೆ ಸೌರವ್ಯೂಹದಲ್ಲಿ ಬೇರೆ ಒಂದು ಗ್ಯಾಲಕ್ಸಿನಲ್ಲಿ ಮನುಷ್ಯರೇ ಇರುವಂಥ ಒಂದು ಗ್ರಹ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಮನುಷ್ಯನಿಗೆ. ಆಯಿತಾ? ಇಲ್ಲಿಂದ ಅಲ್ಲಿಗೆ ಒಂದು ಆಕಾಶ ನೌಕೆಯನ್ನು ಬಿಡಬೇಕು ಅಂತ ಭೈರಪ್ಪನವರ ಕಲ್ಪನೆ. ಅದಕ್ಕೆ ಬಿಟ್ಟರೆ ಇಲ್ಲಿಂದ ಸೂರ್ಯಂಗೆ ಹೋಗೋದಕ್ಕೆ ಅದೆಷ್ಟೆಷ್ಟೋ ವರ್ಷಗಳು ಬೇಕು. ಚಂದ್ರಂಗೆ ಹೋಗೋಕ್ಕೆ 2 ತಿಂಗಳು ಬೇಕೋ ಏನಪ್ಪ. ಆಯಿತಾ? 10 ದಿನನಾರು ಬೇಕು. ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿ ಬರೆದಿದ್ದಾರೆ ಭೈರಪ್ಪನವರು. ಒಂದು ಇಲ್ಲಿಂದ ನಾವು ಆಕಾಶ ನೌಕೆಯನ್ನು ಹಾರಿಸಿದ್ರೆ 1000 ವರ್ಷ ಬೇಕು ತಲುಪೋದಕ್ಕೆ. ಅದು ಇಲ್ಲಿ ಭೂಮಿ ಹಾಗೆ ಗ್ರಹ ಇದೆಯಲ್ಲ ಅಲ್ಲಿಗೆ ಹೋಗೋದಕ್ಕೆ. ಈಗ ಅದಕ್ಕೆ ಆಕಾಶ ನೌಕೆಯಲ್ಲಿ ಅಷ್ಟು ಫ್ಯೂಯಲ್ ಬೇಕಾದರೆ ಫ್ಯೂಯಲ್ ರೀಜನ್ರೇಷನ್ ಆಗೋಂಥ ಒಂದು ತಂತ್ರ ಬೇಕು ಅಂತ ಇವರ ತಂತ್ರದ ಬಗ್ಗೆ ಬರೆದಿದ್ದಾರೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನೀವು ಯಾರೋ ಒಂದು ಇಬ್ಬರು ಆಸ್ಟ್ರೋನಾಟ್ಸ್ ಗಗನಯಾತ್ರಿಗಳನ್ನ ಅದರ ಮೇಲೆ ಕೂರಿಸ್ಬಿಟ್ರೆ 1000 ವರ್ಷ ತೊಗೊಂಡ್ರೆ ಆ ನೌಕೆ ಹೋಗೋದಕ್ಕೆ, ಇವರು 30 ವರ್ಷಕ್ಕೆ ಸತ್ಯ ಹೋಗಿರ್ತಾರಲ್ಲ, 1000 ವರ್ಷ ತನಕ ಹೇಗೆ ಬದುಕಿಸೋದು ಅನ್ನೋದಕ್ಕೆ ಭೈರಪ್ಪನವರ ತಲೆ. ಏನಂದರೆ 1 ಗಂಡು 1 ಹೆಣ್ಣು ಗಗನಯಾತ್ರಿಗಳಂತೆ. ಆಮೇಲೆ ವೀರ್ಯದ ಬ್ಯಾಂಕು ಆ ನೌಕೆಯಲ್ಲಿ ಇರುತ್ತಂತೆ. ಆಮೇಲೆ ಆ ವೀರ್ಯದ ಬ್ಯಾಂಕನ್ನು ಉಪಯೋಗಿಸ್ಕೊಂಡು ಈ ಗಗನಯಾತ್ರಿಗಳು ತಾವು ಸಾಯುವುದಕ್ಕೆ ಮುಂಚೆ ಇನ್ನಿಬ್ಬರನ್ನ ಸೃಷ್ಟಿ ಮಾಡಿ ಅವರಿಗೆ ಬಾಹ್ಯಾಕಾಶ ಜ್ಞಾನದ ಎಲ್ಲ ಜ್ಞಾನವನ್ನು ನೀಡಿ, ಆಯಿತಾ, ಬೇಕು. ಊಟ ಏನು ತಿಂತಾರೆ 1000 ವರ್ಷ. ಅದಕ್ಕೆ ನೋಡಿ ಇವ್ರ ಇಮ್ಯಾಜಿನೇಷನ್ನು ಆಕಾಶ ನೌಕೆಯಲ್ಲೇ ಕೃಷಿ ಅಂತೆ. ಅದನ್ನು ಮಾಡಿಕೊಂಡು ಬೆಳಕು ಇದೆಲ್ಲ ಬರೆದಿದ್ದಾರೆ. ನಮ್ಗೆ ಏನು ಅನ್ನಿಸ್ತಪ್ಪ ಅಂದರೆ, ಯಕ್ಕಶ್ಚಿತ್ ಭೈರಪ್ಪನವರು ನಮ್ಮ ಹಾಗೆ ಏನೋ ಒಂದು ಓದಿದೆ. ಮಾನವ ಈ ರೀತಿ ಬರೆದಿದ್ದಾನಲ್ಲ, ಬಾಹ್ಯಾಕಾಶದ ವಿಜ್ಞಾನಿಯ ಕಲ್ಪನೆಗೂ ನಿಲುಕದಂಥ ಇದು ಪ್ರಾಯಶಃ ಇದಾಗಬೇಕಾದ್ರೆ ಇನ್ನೊಂದು 500 ವರ್ಷನಾರು ಬೇಕು. ಆಯಿತಾ? ಬರೆದಿಟ್ಟಿದ್ದಾನಲ್ಲ, ಇದು ಹೆಂಗೆ ಬಂತು ಅಂದರೆ ಎಲ್ಲೋ ಒಂದು ಕಡೆ ಅವರೇ ಹೇಳಿದ್ರು. ನಾನು ಯಾನ ನನ್ನ ತಲೆಯಲ್ಲಿ ಬಂದ್ಬಿಡ್ತು, ನನ್ನ ಕಲ್ಪನೆ ನನಗೆ ಅನ್ನಿಸ್ತು ಇದು ಯಾಕೋ ಎಲ್ಲೆಲ್ಲ ಹೋಗ್ತಾ ಇದೆ ಅಂತ. ಇದೆಲ್ಲ ಆಗುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಒಬ್ಬರು ಪ್ರೊಫೆಸರ್ ಗೊತ್ತಿದ್ರಂತೆ. ಅವ್ರಿಗೆ ಹೇಳಿದ್ರಂತೆ, ಬಾಹ್ಯಾಕಾಶ ಸಂಸ್ಥೆಯವ್ರಿಗೆ ಪರಿಚಯ ಮಾಡಿಕೊಡಿ ಅಂತ. ಆ ಭೈರಪ್ಪನವ್ರು ಏನು ಮಾಡಿದ್ರು, ಇವರು ಇದ್ದಾರಲ್ಲ, ಪ್ರೊಫೆಸರ್ ಇದ್ದಾರಲ್ಲ, ಅವರು ಕ್ಯಾಂಪಸ್ಸಲ್ಲಿದ್ದರು. ಕ್ಯಾಂಪಸ್ಸಲ್ಲೇ ಹೋಗಿ 3 ತಿಂಗಳು ಇದ್ದಾರೆ ಅವ್ರ ಮನೆಯಲ್ಲಿ ಇದ್ದು. ಪ್ರತಿನಿತ್ಯ ಬಾಹ್ಯಾಕಾಶ ಇಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಬಾಹ್ಯಾಕಾಶ ಡಿಪಾರ್ಟ್ಮೆಂಟ್ ಇದೆ. ಅಲ್ಲಿಗೆ ಹೋಗಿ ವಿಜ್ಞಾನಿಗಳ ಹತ್ರ ಚರ್ಚೆ ಮಾಡಿ, ನಾನು ಹೀಗೆ ಬರಿಬೋದೆ ಇಷ್ಟರ ಮಟ್ಟಿನ ತಯಾರಿಯನ್ನು ನಡೆಸ್ತಾ ಇದ್ರು ಹಾಗೆ ಅಂತ. ಪ್ರತಿಯೊಂದು ಕಾದಂಬರಿ ಹಿಂದೆನೂ ಒಂದೊಂದು ಕಥೆ ಇದೆ. ಅದನ್ನು ಆಮೇಲೆ ಇನ್ನೊಂದು, ಮೊನ್ನೆ ಭೈರಪ್ಪನವರ ಸ್ನೇಹಿತರೊಬ್ಬರಿದ್ದಾರೆ, ಪ್ರಧಾನ ಗುರುದತ್ ಅಂತ. ಅವ್ರಿಗೂ 85 ವರ್ಷ ಆಗಿದೆ. ಆತ ದೊಡ್ಡ ಸಾಹಿತಿ. ಭೈರಪ್ಪನವರ 8 ಗ್ರಂಥಗಳನ್ನು ಆತ ಹಿಂದಿಗೆ ಅನುವಾದ ಮಾಡಿದ್ದಾರೆ. ದಾಟು ಕಾದಂಬರಿಯನ್ನು ಇಂಗ್ಲೀಷಿಗೆ ಮಾಡಿದ್ದಾರೆ. ಅವರು ಹೇಳ್ತಾ ಇದ್ರು, ಸುಮಾರು 2005-6 ಟೈಮಲ್ಲಿ ಭೈರಪ್ಪನವರಿಗೆ 75 ವರ್ಷ. ಅವರು
ಒಬ್ಬ ಹಿಂದೂಸ್ತಾನಿ ಸಂಗೀತಗಾರನ ಮನೆ ಕರೆಸ್ಕೊಂಡು ಸಂಗೀತ ಕಲ್ತ್ಕೊತಾ ಇದ್ರಂತೆ. ಹಿಂದೂಸ್ತಾನಿ ಸಂಗೀತ 75ನೇ ವರ್ಷದಲ್ಲಿ. ಯಾಕಪ್ಪ ಅಂತಂದರೆ ಮಂದ್ರ ಬರೆಯುವಂಥ ಕಾಲ. ಮಂದ್ರದಲ್ಲಿ ಪೂರಾ ಹಿಂದೂಸ್ತಾನಿ ಸಂಗೀತ ಬರುತ್ತೆ. ಹಿಂದೂಸ್ತಾನಿ ನೋಡಿ, ಖಯಾಲ್ ಅಂದರೆ ಏನು, ಧ್ರುಪದ್ ಅಂದರೆ ಏನು, ತುಂಬ್ರಿ ಅಂದರೆ ಏನು, ರಾಗ ಆಲಾಪ ಅಂದರೆ ಏನು, ರಾಗ ವಿಸ್ತಾರ ಅಂದ್ರೇನು, ಸ್ವರಪ್ರಸ್ತಾರ ಅಂದ್ರೇನು, ಮುಕ್ತಾಯ ಅಂದರೆ ಏನು, ವಿಳಂಬಿ ತೇಗ್ತಾಳ ಅಂದ್ರೇನು, ಧೃತ್ ತೀನ್ ತಾಳ ಅಂದ್ರೇನು, ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೋಬೇಕಾದ್ರೆ ಮಂದ್ರ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಓದಿದ್ದೀನಿ ಮಂದ್ರ, ಆಶ್ಚರ್ಯಪಟ್ಟುಬಿಟ್ಟೆ. ಈ ಮನುಷ್ಯನಿಗೆ ಇಷ್ಟೊಂದು ಸಂಗೀತ ಜ್ಞಾನ ಹೆಂಗೆ? 75ನೇ ವಯಸ್ಸಿನಲ್ಲಿ ಸಂಗೀತದ ಮೇಷ್ಟ್ರನ್ನ ಕೂಡಿಸ್ಕೊಂಡು ಸಂಗೀತ ಕಲಿತು ಅನುಭವ ಮಾಡಿ ಬರೆದ್ರು. ಹಾಗಾಗಿ ನನಗನ್ಸುತ್ತೆ ಭೈರಪ್ಪನವರು ನಮ್ಮ ದೇಶದಲ್ಲಿ ಹುಟ್ಟದಲ್ಲೇ ಇದ್ದಿದ್ರೆ ಅವರಿಗೆ 2-3 ನೊಬೆಲ್ ಅವಾರ್ಡ್ ಫಾರ್ ಲಿಟ್ರೇಚರ್ ಬಂದು ಹೋಗಿರೋದು. ಆಯಿತಾ? ಇವತ್ತು ಪರ್ವದ ವಿಷಯಕ್ಕೆ ಬನ್ನಿ. ಯಾಕೆಂದರೆ ಅವ್ರು ಬರೆದಿರೋ ಎಲ್ಲ ಕಾದಂಬರಿಗಳ ಬಗ್ಗೆ ಮಾತಾಡೋಕ್ಕಾಗಲ್ಲ. ಪರ್ವ ಮುಖ್ಯ. ಯಾಕೆ ಅಂತಂದರೆ ಭೈರಪ್ಪನವರು 21 ಕಾದಂಬರಿಗಳನ್ನ ಬರೆದಿದ್ದಾರೆ. ಇನ್ನೂ 9 ಬೇರೆ ಪುಸ್ತಕ ಇದೆ. ಒಟ್ಟು 30 ಪುಸ್ತಕ ಬರೆದಿದ್ದಾರೆ. ಈ ವಿಮರ್ಶೆ ಮಾಡೋರು ಏನು ಹೇಳ್ತಾರೆ, ಭೈರಪ್ಪನವರ ಕಾದಂಬರಿಗಳು ಎಲ್ಲವನ್ನೂ ನೀವು ಹೋಲಿಸಿದ್ರೆ ಪರ್ವ ಅವರಿಗೆ ಮೇರು ಕೃತಿ ಅಂತ ಹೇಳ್ತಾರೆ, ಮಾಸ್ಟರ್ ಪೀಸ್ ಅಂತ ಹೇಳ್ತಾರೆ. ಇದು ಆಯಿತಾ? ಇದೊಂದು ವಾದ ಅಷ್ಟೇ. ನಿಜ ಇಲ್ಲದಿರ್ಬೋದು, ನಿಜ ಇಲ್ಲದೇ ಇರ್ಬೋದು, ಆದರೆ ಪರ್ವ ಮೇರು ಕೃತಿಯಾಗಿ ಅಂತ ಹೇಳ್ತಾರೆ. ಈ ಪರ್ವದ ತಯಾರಿ ಹೇಗಿತ್ತು ಅದಂತಂದರೆ, ಇಲ್ಲಿ ಬರ್ತೇನೆ. 1979ನೇ ಇಸ್ವಿನಲ್ಲಿ ಬಿಡುಗಡೆ ಆಯಿತು ಪರ್ವ. ಅಲ್ಲಿಗೆ ಇಲ್ಲಿಗೆ 46 ವರ್ಷ ಆಯಿತು. ಪರ್ವ ಬಿಡುಗಡೆ ಆದಾಗ ನಮ್ಮ ರಂಗನಾಥ್ ಅವರು ಹೇಳ್ದಂಗೆ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಬಿರುಗಾಳಿ ಎದ್ದುಬಿಡ್ತು. ಏನಿದು ನಮ್ಮ ಮಹಾಭಾರತ, ಕುಮಾರವ್ಯಾಸ ಭಾರತ, ನಮ್ಮ ವ್ಯಾಸ ಭಾರತ, ಕೃಷ್ಣ ಅಂದರೆ ದೇವರ ಅವತಾರ, ಅವರಿಗೆ ಈ ರೀತಿ ಅಪಮಾನ ಮಾಡಿಬಿಟ್ಟಿದ್ದಾರೆ ನಮ್ಮ ಭೈರಪ್ಪನವರು, ಇದು ತಪ್ಪು ಅಂತ ಒಬ್ಬರು. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ ಇದು ಮಹಾಭಾರತ ತುಂಬ ದಿನದಿಂದ ನಮ್ಮ ಕುಮಾರವ್ಯಾಸ ರಚನೆ ಮಾಡಿದಾಗಲಿಂದ 600 ವರ್ಷ ಆಗೋಗಿದೆ, ಇಲ್ಲಿ ತನಕ ಯಾರೂ ಏನೂ ಅದರ ಬಗ್ಗೆ ಬರದೇ ಇತ್ತಿಲ್ಲ, ಇದು ಮಹಾನ್ ಗ್ರಂಥ, ಇದರೊಳಗಡೆ ಒಂದು ವಿಶೇಷವಾದಂಥ ತಿರುವು ಕೊಟ್ಟಿದ್ದಾರೆ ಅಂತ ಕೆಲವರು. ಹೀಗೆ ಪರ್ವದ ಬಗ್ಗೆ ದೊಡ್ಡ ಚರ್ಚೆ ಅವತ್ತೇ ಆಯಿತು. ಆವಾಗ ನಾವೆಲ್ಲ ಪೇಪರಲ್ಲಿ ಚಿಕ್ಕವರಾಗಿದ್ದರೂ ಓದ್ತಾ ಇದ್ವಿ. ಆಯಿತಾ? ಆಮೇಲೆ ಏನಾಗೋಯಿತು, ಈ 40 ವರ್ಷದಲ್ಲಿ ಚರ್ಚೆ ನಡೆದು ಪರ್ವ ಅನ್ನೋದು ತುಂಬ ಬೃಹತ್ ಕಾದಂಬರಿಯಾಗಿ, ಇವಾಗ ಕಾದಂಬರಿಗೆ ಜನ್ಮ ಕೊಟ್ಬಿಡ್ತಾನೆ ಕಾದಂಬರಿಕಾರ. ಅದು ಹೇಗೆ ಬೆಳೆಯುತ್ತೆ ಅನ್ನೋದು ಆ ಕಾದಂಬರಿಯಲ್ಲಿರೋ ಶಕ್ತಿಯ ಮೇಲೆ ನಿರ್ಧಾರ ಆಗುತ್ತೆ. ಪರ್ವ ಇವತ್ತು ಬೆಳೆದು ನಿಂತಿದೆ. ಭಾರತದ ಎಲ್ಲ ಭಾಷೆಗಳಲ್ಲೂ ಪರ್ವ ಇದೆ. ಆಯಿತಾ? ಇಂಗ್ಲೀಷ್ ಭಾಷೆಯಲ್ಲಿ ಪರ್ವ ಇದೆ, ಸಂಸ್ಕೃತ ಭಾಷೆಯಲ್ಲಿ ಪರ್ವ ಇದೆ. ಕನ್ನಡದಿಂದ ಸಂಸ್ಕೃತಕ್ಕೆ ಅನುವಾದಗೊಂಡಿರುವಂಥ ನನಗೆ ತಿಳಿದಾಗೆ ಏಕೈಕ ಕಾದಂಬರಿ ಪರ್ವ. ಸಂಸ್ಕೃತದಿಂದ ಎಷ್ಟೋ ಗ್ರಂಥಗಳು ಕನ್ನಡಕ್ಕೆ ಬಂದ್ಬಿಟ್ಟಿದೆ, ಆದರೆ ಇದು ಉಲ್ಟಾ. ಆಯಿತಾ? ಆಮೇಲೆ ನಿಮ್ಗೆ ಇನ್ನೂ ಆಶ್ಚರ್ಯ ಆಗ್ಬೋದು, ಈಗ ಒಂದು 5 ವರ್ಷದೊಳಗಡೆ ಪರ್ವ ಕಾದಂಬರಿಯನ್ನು ರಷ್ಯನ್ ಹಾಗೂ ಚೈನೀಸ್ ಭಾಷೆಗಳಿಗೆ ಭಾಷಾಂತರಿಸಲಾಗಿದೆ. ಆ ಭಾಷೆಗಳಲ್ಲಿ ಕೂಡ ಪರ್ವ ಬಹುಚರ್ಚಿತ ಕಾದಂಬರಿಯಾಗಿ ಅಲ್ಲಿನ ವಿಶ್ವವಿದ್ಯಾನಿಲಯಗಳಿಗೆ ಪಠ್ಯ ಪುಸ್ತಕವಾಗಿದೆ. ಇದು ಪರ್ವದ ಮಹಿಮೆ. ಆಮೇಲೆ ಪರ್ವ ಅಂದರೆ ಏನು? ವ್ಯಾಸ ಮಹಾಭಾರತದ ಮರುಸೃಷ್ಟಿ. ನಮ್ಮ ಕುಮಾರವ್ಯಾಸ ಏನು ಮಾಡ್ದ, ವ್ಯಾಸ ಭಾರತವನ್ನು ಕನ್ನಡದಲ್ಲಿ ಕರ್ನಾಟಕ ಕಥಾಮಂಜರಿ ಅಂತ ಹೇಳಿಬಿಟ್ಟು, ಅದು ಮೂಲ ವ್ಯಾಸ ಭಾರತ 18 ಪರ್ವ ಇದೆ, ನಮ್ಮ ಕುಮಾರವ್ಯಾಸ 10 ಪರ್ವ ಮಾತ್ರ ಅದನ್ನು ತಯಾರು ಮಾಡಿ ಕೊಟ್ಟಿದ್ದಾನೆ. ವ್ಯಾಸ ಭಾರತ ಎಷ್ಟು ಮಹತ್ತರವಾದಂಥ ಕೃತಿನೋ ಅದಕ್ಕೆ ಸರಿಸಮಾನನಾಗಿ ಅಲ್ಲಂಥ ಕೃತಿ ನಮ್ಮ ಕುಮಾರವ್ಯಾಸನ ಮಹಾಭಾರತನೋ. ಯಾರೂ ಅದನ್ನು ನೋಡ್ಕೊಂಡು ಬರೆದಿದ್ದು ಅಂತ ಅಲ್ಲಗಳಿಯಂಗಿಲ್ಲ. ಮಹಾಕೃತಿ, ಕನ್ನಡದ ಮಹಾಕೃತಿ. ಆಯಿತಾ? ಅದಾದಮೇಲೆ ಭೈರಪ್ಪನವರು ವ್ಯಾಸ ಭಾರತದ ಮರುಸೃಷ್ಟಿ ಅಂತ ಹೇಳ್ತಾರೆ. ಸಂಸ್ಕೃತ ಜ್ಞಾನ ಭೈರಪ್ಪನವ್ರಿಗೆ ಎಷ್ಟಿತ್ತು ನೋಡಿ. ಮೂಲ ವ್ಯಾಸ ಮಹಾಭಾರತ ಇರೋದು ಸಂಸ್ಕೃತದಲ್ಲಿ, ಅದನ್ನು ನಾನು ಆಧಾರವಾಗಿ ಇಟ್ಕೊಂಡು ಪರ್ವ ಬರೆದಿದ್ದೀನಿ ಅಂತ ಹೇಳ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ,
ಪರ್ವದ ಬರವಣಿಗೆಯಲ್ಲಿ ನಾನು ಮೂಲ ಮಹಾಭಾರತದಿಂದ ತಗೊಂಡಿರುವುದು 20% ಭಾಗ ಮಾತ್ರ ಅಂತ ಹೇಳ್ತಾರೆ. ಮಿಕ್ಕ 80 ಭಾಗ ನನ್ನ ಕಲ್ಪನೆ ಅಂತ ಹೇಳ್ತಾರೆ. ಆಮೇಲೆ ಭೈರಪ್ಪನವರು ಮತ್ತೂ ಒಂದು ಮಾತು ಹೇಳ್ತಾ ಇದ್ರು, ರಾಮಾಯಣ ಮಹಾಭಾರತ ಎರಡು ಅದು ಪುರಾಣ ಅಲ್ಲ, ಅದು ಈ ದೇಶದಲ್ಲಿ ನಡೆದಂಥ ಇತಿಹಾಸ ಅಂತ ಬಲವಾಗಿ ನಂಬಿದ್ರು. ಅವ್ರು ಹೇಳೋದೇನು ಅಂದರೆ, ರಾಮಾಯಣ ಮಹಾಭಾರತ ನಡೆದಿದೆ, ಆದರೆ ನಾವು ವಾಲ್ಮೀಕಿಯಲ್ಲಿ ಓದೋ ಹಾಗೆ ವ್ಯಾಸಭಾರತದಲ್ಲಿ ಓದೋ ಹಾಗೆ ಅಷ್ಟು ವರ್ಣರಂಜಿತವಾಗಿ ನಡೆಯದಲೇ ಇರ್ಬೋದು. ಸ್ಥೂಲವಾಗಿ ಆ ರೀತಿಯ ಕತೆ ನಡೆದಿದೆ. ಅದನ್ನು ಆಧಾರ ಮಾಡಿಕೊಂಡು ನಮ್ಮ ಕವಿಗಳು, ನಮ್ಮ ಸಾಹಿತ್ಯಕಾರರು ತಮ್ಮ ಕಲ್ಪನೆಯನ್ನು ಬೆಳೆಸಿದ್ದಾರೆ ಹಾಗೆ ಅಂತ ಹೇಳ್ತಾರೆ. ಆಯಿತಾ? 80%. ಆಮೇಲೆ ಯಾವಾಗ ಮಹಾಭಾರತವನ್ನು ನಾವು ಇತಿಹಾಸ ಅಂತ ನಾವು ಒಪ್ಕೊಂಡ್ಬಿಡ್ತೀವಿ, ಭೈರಪ್ಪನವ್ರು ಹೇಳೋದು ಇತಿಹಾಸ ಅಂತ ನಾವು ಒಪ್ಕೊಂಡ್ಮೇಲೆ ಅಲ್ಲಿ ಪವಾಡಗಳಿಗೆ ಅವಕಾಶ ಇಲ್ಲ ಅಂತ ಅವರ ಸಿದ್ಧಾಂತ ಅಲ್ವೇ. ಈಗ ಕೃಷ್ಣ ಮಹಾಭಾರತದ ಮಹಾಪಾತ್ರ. ಕೃಷ್ಣ ಪರಮಾತ್ಮ ನಮ್ಮೆಲ್ಲರಿಗೂ ಗೊತ್ತು. ಪರಮಾತ್ಮ ಯಾವಾಗ ನಿಮ್ಮ ನಡುವೆ ಮಾನವನಾಗಿ ಜನಿಸ್ತಾ ನಾವು ಅವನನ್ನು ಮಾನವನನ್ನಾಗೇ ನೋಡಬೇಕು. ಅವನಿಗೆ ಮಹಿಮೆ ಪವಾಡಗಳನ್ನು ಅವನಿಗೆ ಅಂಟಿಸಬಾರದು ಅಂತ ಹೇಳಿಬಿಟ್ಟು ಮೂಲ ಮಹಾಭಾರತಕ್ಕೆ ಹೋಲಿಸಿದರೆ ಯಾವುದೇ ಪವಾಡ ಇಲ್ಲದ ಹಾಗೆ ಪರ್ವವನ್ನು ಬರೆದಿದ್ದಾರೆ. ಇದು ಪರ್ವದ ವಿಶೇಷ. ಈಗ ನಾವು ಮಹಾಭಾರತದಲ್ಲಿ ಅಕ್ಷಯ ವಸ್ತ್ರ ಪ್ರದಾನ ಅಂತ ಕೇಳ್ತೀವಿ. ದ್ರೌಪದಿಗೆ ಮಾನಭಂಗ ಆಗ್ತಾ ಇದ್ದಾಗ ಗೋವಿಂದ ಕಾಪಾಡು ಅಂತ ಯಾವಾಗ 2 ಕೈ ಎತ್ತಿ ದ್ರೌಪದಿ ಮುಗಿದ್ಲು, ಆವಾಗ ದ್ವಾರಕೆಯಲ್ಲಿ ಕೂತಿದ್ದ ಕೃಷ್ಣ ತಥಾಸ್ತು ಅಂತ ಹೇಳಿಬಿಟ್ಟು ಅಕ್ಷಯ ವಸ್ತ್ರವನ್ನು ಕಳಿಸ್ದ. ಅದು ಹಸ್ತಿನಾವತಿ ತನಕ ಬಂದು ಅಲ್ಲಿಗೂ 2000 ಕಿಲೋಮೀಟ್ರ್ ಆಗುತ್ತೆ. ಹಸ್ತಿನಾವತಿ ತನಕ ಬಂದು ದ್ರೌಪದಿಗೆ ಸುತ್ತಕೊಂಡು ಅವಳ ಮಾನವನ್ನು ಉಳಿಸ್ತು. ಇನ್ನೂ ಕೆಲವರು ಹೇಳ್ತಾರೆ ಹಾಗಾಗೇನೆ ಟೆಕ್ಸ್ಟೈಲ್ಸ್ ಎಲ್ಲ ಈ ಗುಜರಾತಲ್ಲಿ ತುಂಬ ಅವತ್ತಿಂದಲೇ ಆಗಿದ್ದು ಅಂತಂದರೆ ಹೇಳ್ತಾರೆ. ಆದರೆ ಇದು ಪವಾಡ ಆಯಿತು. ಇದು ಅಕ್ಷಯ ವಸ್ತ್ರ ದ್ರೌಪದಿಯ ಮಾನಭಂಗ ಪರ್ವದಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಭೈರಪ್ಪನವರು. ಆದರೆ ಈ ಪವಾಡ ಇಲ್ಲ, ಆಯಿತಾ. ಆದರೆ ಕೃಷ್ಣನಿಗೆ ಆ ಸಂದರ್ಭದಲ್ಲಿ ಏನು ಗೌರವ ಸಲ್ಲಬೇಕೋ ಅದನ್ನು ಸಲ್ಲಿಸಿದ್ದಾರೆ ಅದರೊಳಗಡೆ. ಅದು ಅವರ ಚಮತ್ಕಾರ. ಆಮೇಲೆ ವಿಶ್ವರೂಪ ದರ್ಶನ, ಇಲ್ಲಿ ನೋಡಿ ಫೋಟೋ ಇದೆ. ವಿಶ್ವರೂಪ ದರ್ಶನ ಅನ್ನೋದು ಒಂದು ಪವಾಡ. ಆ ವಿಶ್ವರೂಪ ದರ್ಶನ ನಮ್ಮ ಪರ್ವದಲ್ಲಿ ಬರೋದಿಲ್ಲ. ಪವಾಡಗಳು ಇಲ್ಲದ ಮಹಾಭಾರತ ಪರ್ವ, ಆಯಿತಾ. ಆಮೇಲೆ ಮುಂದಕ್ಕೆ ಬನ್ನಿ. ಮಹಾಭಾರತದಲ್ಲಿ ತುಂಬ ಪಾತ್ರಗಳು. ರಾಮಾಯಣಕ್ಕಿಂತ ನಮ್ಮ ಮನಸ್ಸಿಗೆ ಹತ್ತಿರವಾದಂಥ ಕಥಾವಸ್ತು ಅಂದರೆ ಮಹಾಭಾರತ. ಯಾಕಪ್ಪ ಅಂತಂದರೆ ರಾಮಾಯಣ ಒಂಥರ ಆದರ್ಶವಾದ, ಮಹಾಭಾರತ ಒಂಥರ ನೈಜವಾದ. ಅಲ್ಲಿರೋರೆಲ್ಲ ನಮ್ಮ ಹಾಗೇನೆ. ದುರ್ಯೋಧನ ಎಲ್ಲ ಆಸ್ತಿನೂ ನಾನೇ ಗಳಿಸ್ಬೇಕು, ಎಲ್ಲ ನಂದು ಅಂತ ಹೋರಾಡ್ದ. ಕುಂತಿ, ದ್ರೌಪದಿ, ಆಯಿತಾ, ಗಾಂಧಾರಿ, ಇವರೆಲ್ಲ ಸ್ತ್ರೀ ಪಾತ್ರಗಳು. ದುರ್ಯೋಧನ, ದುಶ್ಯಾಸನ, ಕರ್ಣ, ಭೀಷ್ಮ, ಈ ಎಲ್ಲ ಪಾತ್ರಗಳಿಗೆ ನ್ಯಾಯವನ್ನು ಒದಗಿಸಿದ್ದಾರೆ. ಪರ್ವದ ಕತೆ ನೀವು ಕಾದಂಬರಿಯನ್ನು ಓದಿದ್ರೆ ಪರ್ವ ಹೇಗಪ್ಪ ಅಂತಂದರೆ ಕತೆ ತಿರುಗು ಮರುಗು. ಇವಾಗ ನಾವು ವ್ಯಾಸ ಭಾರತ ಓದಿದ್ರೆ ಮೊದಲು ಏನು ಬರುತ್ತೆ, ಶಂತನುವಿನಿಂದ ಆರಂಭ ಆಗುತ್ತೆ ಕತೆ. ಶಂತನು ಸತ್ಯವತಿಯನ್ನು ಲವ್ ಮಾಡ್ದ, ಅವಳನ್ನು ಮದುವೆ ಮಾಡ್ಕೋಬೇಕಾದಾಗ ಅವ್ರ ತಂದೆ ಷರತ್ತುಗಳನ್ನು ವಿಧಿಸಿದಾಗ ನಮ್ಮ ಭೀಷ್ಮರು ಪ್ರತಿಜ್ಞೆ ಮಾಡಿ ಎಲ್ಲ ತ್ಯಾಗ ಮಾಡಿ ಅಪ್ಪಂಗೆ ಮದುವೆ ಮಾಡಿಸಿದ್ರು, ಹೌದಾ. ಇಲ್ಲಿಂದ ಕತೆ ಆರಂಭ ಆಗುತ್ತೆ. ಆದರೆ ಪರ್ವವನ್ನು ನಮ್ಮ ಭೈರಪ್ಪನವರು ತಿರುಗು ಮಾಡಿಬಿಟ್ಟಿದ್ದಾರೆ. ನಮ್ಮ ಪರ್ವ ಆರಂಭ ಆಗೋದು ಯಾವಾಗ ಅಂದರೆ ಪಾಂಡವರ ವನವಾಸ ಅಜ್ಞಾತವಾಸ ಮುಗ್ದಿರುತ್ತೆ. ಯುದ್ಧಕ್ಕೆ ಎರಡೂ ಕಡೆಯಿಂದ ತಂಡಗಳು ಬಂದು ನಿಂತ್ಕೊಂಡಿರ್ತವೆ. ಯುದ್ಧದ ಸಿದ್ಧತೆಗಳು ನಡೀತಾ ಇರುತ್ತೆ. ಆ ಯುದ್ಧ ಸನ್ನಿಹಿತವಾದ ಕಾಲದಲ್ಲಿ ಪರ್ವದ ಕತೆ ಆರಂಭ ಆಗುತ್ತೆ. ಯಾಕೆ ಹಾಗೆ ಮಾಡ್ಕೊಂಡಿದ್ದಾರಪ್ಪ ಅಂತಂದರೆ ಮಹಾಭಾರತ ಯುದ್ಧ ಸನ್ನಿಹಿತವಾದ ಕಾಲಕ್ಕೆ ಮಹಾಭಾರತದ ಎಲ್ಲ ಪಾತ್ರಗಳಿಗೆ ನಡುವಯಸ್ಸು ಅಂದರೆ ಒಂದು 50 ವರ್ಷ. ಕೃಷ್ಣನಿಗಾಗಲಿ, ಧರ್ಮರಾಯನಿಗಾಗಲಿ,
ಅರ್ಜುನನಿಗಾಗಲಿ, ಭೀಮನಿಗಾಗಲಿ, ದುರ್ಯೋಧನನಿಗಾಗಲಿ, ದುಶ್ಯಾಸನನಿಗಾಗಲಿ, ಆವಾಗ ದ್ರೌಪದಿಗಾಗಲಿ 50 ವರ್ಷದ ಆಸ್ಪಾಸು. ಈ 50 ವರ್ಷದ ಮಹಿಮೆ ಏನಪ್ಪ ಅಂದರೆ, 50 ವರ್ಷದಲ್ಲಿ ನಮ್ಮ ಮನುಷ್ಯನ ವ್ಯಕ್ತಿತ್ವ ಪೂರ್ಣವಾಗಿ ಬೆಳವಣಿಗೆ ಆಗಿರುತ್ತೆ. ಆಯಿತಾ? ಎಲ್ಲ ತಿಳುವಳಿಕೆಯನ್ನು ಗೊತ್ತಿರುತ್ತೆ, ಲೋಕಜ್ಞಾನ ಇರುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಎಷ್ಟೋ ಘಟನೆಗಳು ಆಗೋಗಿರುತ್ತೆ ಜೀವನದಲ್ಲಿ, ಎಷ್ಟೊಂದು ಕೆಲಸಗಳನ್ನ ನಾವು ಮಾಡಿ ಮುಗಿಸಿರ್ತೀವಿ, ಅದರೊಳಗಡೆ ಎಷ್ಟೋ ಸರಿ ಮಾಡಿರ್ತೀವಿ, ಎಷ್ಟೋ ತಪ್ಪು ಮಾಡಿರ್ತೀವಿ. ಆಯಿತಾ? 50 ವರ್ಷಕ್ಕೆ ಜೀವನ ಮುಗಿಲಿಲ್ಲ. ಮುಂದಕ್ಕೆ ನಾವು ಮಕ್ಕಳು ಮದುವೆ ಮಾಡ್ತೀವಿ ಅಲ್ವೇ, ಸ್ವಲ್ಪ ಆಸ್ತಿಯನ್ನು ಮಾಡ್ತೇವೆ, ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡ್ತೇವೆ, ಹೆಲ್ತ್ ಇನ್ಶೂರೆನ್ಸ್ ತೊಗೋತೇವೆ. ಆಯಿತಾ? ಆಮೇಲೆ ಸ್ವಲ್ಪ ದುಡ್ಡು ಕಾಸು ಓಡಾಡ್ತಾ ಇರುತ್ತೆ, ಶೇರ್ ಮಾರ್ಕೆಟು ಅದು ಇದು ಅಂತ ಸ್ವಲ್ಪ ಟ್ರೈ ಮಾಡ್ತೇವೆ. ಆಮೇಲೆ ಈಗ ನಮ್ಮಂಗೆ ರಿಟೈರ್ಡ್ ಆಗಿರೋರು ಸ್ವಲ್ಪ ಎಲ್ಲ ಪುಸ್ತಕ ಓದ್ಕೊಂಡು ರಂಗನಾಥ್ ರಾಯರಂತರ ಕೇಳ್ಕೊಂಡು ಉಪನ್ಯಾಸ ಮಾಡೋದು ಇವು ಎಲ್ಲ ಮಾಡ್ತಾ ಇರ್ತೀವಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 50 ವರ್ಷಕ್ಕೆ ಮುಂದೆನೂ ಜೀವನ ಇದೆ, ಹಿಂದೂ ಜೀವನ ಇರುತ್ತೆ. ಒಂದು ಆತ್ಮಾವಲೋಕನೆ ಮಾಡ್ಕೊಳ್ಳೋದಕ್ಕೆ 50 ವರ್ಷದ ಪ್ರಾಯ ಸರಿಯಾದ ಘಟ್ಟ ಅಂತ ನಮ್ಮ ಭೈರಪ್ಪನವರ ಒಂದು ವಾದ. ಹಾಗಾಗಿ ಪ್ರತಿ ಪಾತ್ರಗಳು, ದುರ್ಯೋಧನ ಆಗಲಿ, ಕರ್ಣ ಆಗಲಿ, ಅರ್ಜುನ ಆಗಲಿ, ಭೀಮ ಆಗಲಿ, ಕುಂತಿ ಆಗಲಿ, ಹಿಂದೆ ಏನಾಯಿತು, ಮುಂದೆ ಏನಾಗಬೇಕು ಅನ್ನೋದರ ಆತ್ಮಾವಲೋಕನವನ್ನು ಬಿಚ್ತಾ ಪರ್ವದ ಕಥೆಯನ್ನು ನಮಗೆ ಹೇಳ್ಕೊಂಡು ಹೋಗ್ತಾರೆ ನಮ್ಮ ಭೈರಪ್ಪನವರು. ಇದು ಒಂದು ಬರವಣಿಗೆಯ ಒಂದು ಹೊಸ ತಂತ್ರ ಇದು. ಅದಕ್ಕಾಗಿ ಈ ಎಲ್ಲ ಕಾರಣಗಳಿಗಾಗಿ ಪರ್ವವಾಗಿ ಬೆಳೆದು ನಿಂತಿರೋದು. ಆಯಿತೇ? ಆಮೇಲೆ ಭೂಗೋಳದ ವಿವರಣೆಯನ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಪರ್ವದಲ್ಲಿ ಅಂದರೆ, ನಮ್ಮ ಬಿಹಾರ ಇದೆಯಲ್ಲ ಇವಾಗ, ಅದನ್ನು ಮಗಧ ಪ್ರಾಂತ್ಯ ಅಂತ ಆಗ ಕರೀತಾ ಇದ್ರು, ಈಗಲೂ ಮಗಧ್ ರೀಜನ್ ಅಂತ ಕರೀತಾರೆ. ಬಿಹಾರದಿಂದ ನೀವು ಆಫ್ಘಾನಿಸ್ತಾನಕ್ಕೆ ಅವರು ಭೈರಪ್ಪನವರು ಗುರುತಿಸಿರೋದು, ಅದು ಗಾಂಧಾರ ದೇಶ. ಗಾಂಧಾರಿ ಆಫ್ಘಾನಿಸ್ತಾನದ ಹೆಣ್ಣು ಮಗಳು, ಅದು ಹಿಂದೂ ಭಾಗವಾಗಿತ್ತು. ಬಿಹಾರದಿಂದ ಹಿಡಿದು ಆಫ್ಘಾನಿಸ್ತಾನ ದೊಡ್ಡ ಭೂಭಾಗವನ್ನು ಭೈರಪ್ಪನವರು ಆರ್ಯಾವರ್ತ ಅಂತ ಕರೆದಿದ್ದಾರೆ. ಈ ಆರ್ಯಾವರ್ತದಲ್ಲಿ ಮಹಾಭಾರತ ನಡೀತು. ನಮ್ಮ ಹಸ್ತಿನಾವತಿ ಇವಾಗ ಮೀರತ್ ಏನಿದೆ, ದಿಲ್ಲಿಗೆ ಈಶಾನ್ಯ ಭಾಗದಲ್ಲಿ 80 ಕಿಲೋಮೀಟ್ರ್ ಹೋದರೆ ಮೀರತ್, ಅದು ಹಸ್ತಿನಾವತಿ ಆಗಿತ್ತು. ನಮ್ಮ ವಿರಾಟ್ ನಗರ ಅಂದರೆ ಜೈಪುರ್, ರಾಜಸ್ಥಾನ್. ಕುರುಕ್ಷೇತ್ರ ನಿಮಗೆಲ್ಲ ಗೊತ್ತಿದೆ, ಹರಿಯಾಣದಲ್ಲಿದೆ. ಈ ಥರ ಎಲ್ಲ ಭೂಗೋಳದ ಭಾಗಗಳನ್ನು, ಪಾಂಚಾಲ ಎಲ್ಲಿತ್ತು, ಮದ್ರ ರಾಜ್ಯ ಎಲ್ಲಿತ್ತು, ಆಗ ಇವಾಗ ಜೀನಾಬ್, ರಾವಿ, ಬಿಯಾಸ್, ಸಟ್ಲೇಜ್ ಅಂತ ನಾವು ಹೇಳ್ತೀವಿ. 5 ನದಿಗಳಿಗೆ ಆವಾಗ ಏನಿತ್ತು ಹೆಸರು, ಅದರ ಬಗ್ಗೆ ಎಲ್ಲ ಭಾಳ ವಿವರವನ್ನು ಚೆನ್ನಾಗಿ ಕೊಟ್ಟಿದ್ದಾರೆ ಭೈರಪ್ಪನವರು. ಆಯಿತೇ? ಆಮೇಲೆ ಭೈರಪ್ಪನವರು ನಮ್ಮ ಮಹಾಭಾರತದ ಪರ್ವವನ್ನು ಆರಂಭಿಸೋದು ಶಲ್ಯನ ಕಥೆಯಿಂದ. ಶಲ್ಯ ಯಾವ ಮಹಾಪಾತ್ರ ನಿಮಗೆಲ್ಲ ಗೊತ್ತು. ಶಲ್ಯ ಅನ್ನೋನು ನಕುಲ ಸಹದೇವರ ಸೋದರ ಮಾವ, ಮಾದ್ರಿಯ ಅಣ್ಣ. ಆಮೇಲೆ ಶಲ್ಯಂದು ಏನೇ ಪಾತ್ರ ಅಂದರೆ, ಅವನನ್ನು ದುರ್ಯೋಧನ ಯುದ್ಧಕ್ಕೆ ಕರ್ಕೊಂಬರ್ತಾನೆ. ಆಮೇಲೆ ಇಲ್ಲದ್ದೆಲ್ಲ ಹೇಳಿ ಅವನಂತೂ ಕರ್ಣನಿಗೆ ಸಾರಥಿ ಮಾಡ್ತಾನೆ. ಕರ್ಣನಿಗೆ ಸಾರಥಿ ಆದಾಗ, ನಾನು ಮಹಾರಾಜ, ಇವನು ಸೂತ, ಇವರಿಗೆ ನಾ ಸಾರಥಿ ಅಂತ ಒಂದು ಒಲ್ಲದ ಮನಸ್ಸು. ಆದರೂ ದುರ್ಯೋಧನನ ಬಲವಂತಕ್ಕೆ ಸಾರಥಿ ಆಗ್ತಾನೆ. ಯುದ್ಧ ಆಗ್ತಾ ಇದ್ದಾಗ ಕರ್ಣನಿಗೂ ಇವನಿಗೂ ವಾಗ್ವಾದ ನಡೆದ್ಬಿಟ್ಟು ಯುದ್ಧದ ನಡುವೆನೇ ಶಲ್ಯ ಹೊರಟೋಗ್ತಾನೆ ಅಲ್ವೇ. ನಮ್ಮ ಡುಂಡಿರಾಜು ಒಂದು ಕವನನೂ ಬರೆದಿದ್ದಾರೆ. ರಣರಂಗವನ್ನು ತ್ಯಾಗ ಮಾಡಿ ಓಡಿದ ಶಲ್ಯ, ಬ್ಯಾಂಕ್ಗಳಿಗೆ ಸಾಲ ಕೊಡದೆ ಓಡಿದ ನಮ್ಮ ಮಲ್ಯ ಅಂತ ಒಂದು ಚುಟುಕವನ್ನೇ ನಮ್ಮ ದುಂಡಿರಾಜವರು ಬರೆದಿದ್ದಾರೆ. ಹಾಗೆ ಶಲ್ಯಂದು ಅಷ್ಟೇ ಪಾತ್ರ. ಅವನ ಶಲ್ಯನ ವೃತ್ತಾಂತವನ್ನು ಸುಮಾರು 50 ಪೇಜ್ ಬರೆದಿದ್ದಾರೆ ಭೈರಪ್ಪನವರು. ಸಣ್ಣ ಪಾತ್ರಕ್ಕೂ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಕುಂತಿ ದೊಡ್ಡ ಪಾತ್ರ ಅಂತಂದರೆ, ಮೊದಲು ಕುಂತಿ ನಿಮಗೆಲ್ಲರಿಗೂ ಗೊತ್ತು. ಕುಂತಿ ಕೃಷ್ಣನಿಗೆ ಸೋದರತ್ತೆ. ಕೃಷ್ಣನ ತಂದೆ ವಸುದೇವನ ತಂದೆ ಉಗ್ರಸೇನನ ಅಣ್ಣ ಶೂರಸೇನ ಅಂತ ಒಬ್ಬ ಇರ್ತಾನೆ. ಶೂರಸೇನನ ಮಗಳು ಕುಂತಿ ಅಲ್ಲ, ಅವಳಿಗೆ ಮುಂಚೆ ಪೃಥ ಅಂತ ಹೆಸರು.
ಪೃಥಳನ್ನು ಅವರ ತಂದೆ ಏನು ಮಾಡಿರ್ತಾನೆ, ಪೃಥಳನ್ನು ತಂದೆ ಏನು ಮಾಡಿರ್ತಾನೆ, ಕುಂತಿ ಭೋಜ ಅಂತ ಒಬ್ಬ ಮಹಾರಾಜನಿಗೆ ದತ್ತು ಕೊಟ್ಬಿಟ್ಟಿರ್ತಾನೆ. ಕುಂತಿ ಭೋಜನ ದತ್ತುಪುತ್ರಿ ಆಗಿದ್ದರಿಂದ ಪೃಥಳಿಗೆ ಕುಂತಿ ಅಂತ ಹೆಸರಾಗುತ್ತೆ ಆಯಿತಾ. ಆಮೇಲೆ ಕುಂತಿ ಪಾಂಡವರು ವನವಾಸಕ್ಕೆ ಹೋದಾಗ ಅಜ್ಞಾತವಾಸ 12+1 13 ವರ್ಷ. ಇವಳೆಲ್ಲಿದ್ಲು ಅಂದರೆ ಮಹಾಭಾರತದಲ್ಲೂ ಬರುತ್ತೆ, ಪರ್ವದಲ್ಲಿ ಬರೆದಿರೋ ಪ್ರಕಾರ ಆ 13 ವರ್ಷವನ್ನು ಕುಂತಿ ಧೃತರಾಷ್ಟ್ರ ಹೇಳ್ತಾನೆ ಬಾ ಅರಮನೆಯಲ್ಲೇ ಇರುವಂತ. ಅವಳು ಒಪ್ಪೋದಿಲ್ಲ, ಯಾಕೆಂದರೆ ಕುಂತಿ ಸ್ವಾಭಿಮಾನಿ ಅನಿಸಂತೆ. ಅವಳು ವಿದುರನ ಮನೆಯಲ್ಲಿ ಇರ್ತಾಳೆ. 13 ವರ್ಷ ವಿದುರನ ಮನೆಯಲ್ಲಿ ಇರ್ತಾಳೆ. ವಿದುರನ ಮನೆ ಪಕ್ಕನೇ ಗಂಗಾ ನದಿ ಹರಿತಾ ಇರುತ್ತಂತೆ. ಪ್ರತಿದಿನ ಹೊತ್ತೋಗ್ಬೇಕಲ್ಲ ವಯಸ್ಸಾದ ಅಜ್ಜಿಗೆ, ಆ ಗಂಗಾ ನದಿಯ ತಟದಲ್ಲಿ ಕೂತ್ಕೊಂಡು ಕಾಲ ಕಳೀತಾ ಇರ್ತಾಳಂತೆ. ಕುಂತಿಯನ್ನು, ಗಂಗಾ ನದಿಯನ್ನು ಕುಂತಿಗೆ ಪ್ರತೀಕವಾಗಿ, ಸಾಂಕೇತಿಕವಾಗಿ ಕುಂತಿಯ ಕತೆ ಜೊತೆಗೆ ಗಂಗಾ ನದಿಯನ್ನು ತಗೊಂಡಿದ್ದಾರೆ ನಮ್ಮ ಭೈರಪ್ಪನವರು. ಯಾಕಪ್ಪ ಅಂದರೆ ಗಂಗಾ ನದಿ ಪರ್ವತದಲ್ಲಿ ಹುಟ್ಟಿ ಎಲ್ಲಿ ಎದ್ದು ಬಿದ್ದು ಜಲಪಾತವಾಗಿ ನಮ್ಮ ಹಸ್ತಿನಾವತಿ ಕಡೆಗೆ ಬರೋ ಅಷ್ಟೊತ್ತಿಗೆ ಶಾಂತವಾಗಿ ಮೈದಾನದಲ್ಲಿ ಹರಿತಾ ಇರುತ್ತೆ. ಕುಂತಿ ಜೀವನನ ಹಾಗೆ ಏಳು ಬೀಳು ಕಷ್ಟ ನಷ್ಟ ಎಲ್ಲ ಅನುಭವಿಸಿ ಈಗ ರಿಟೈರ್ಡ್ ಲೈಫು ನಮ್ಮ ವಿದುರನ ಮನೆಯಲ್ಲಿ ಊಟ ಮಾಡ್ಕೊಂಡು ಕಾಲ ಕಳೀತಾ ಇದ್ದಾಳೆ. ಆವಾಗ ಕೃಷ್ಣ ಆ ಸನ್ನಿವೇಶದಲ್ಲಿ ಸಂಧಾನಕ್ಕೆ ಬಂದಿರ್ತಾನೆ. ನಾನು ಆಗಲೇ ಹೇಳಿದೆ, ಎರಡೂ ಕಡೆ ಯುದ್ಧಕ್ಕೆ ಸನ್ನಿಹಿತವಾದಂಥ ಕಾಲನೇ ಪರ್ವದ ಆರಂಭದ ಕತೆ ಅಂತ ಹೇಳಿಬಿಟ್ಟು. ಆವಾಗ ಕೃಷ್ಣ ಸಂಧಾನಕ್ಕೆ ಬಂದಿರೋದು ಕುಂತಿಗೆ ಗೊತ್ತಿರುತ್ತೆ. ಕೃಷ್ಣ ಅಂದರೆ ಸೋದರಳಿ ಅಂತಾನೆ, ಕುಂತಿ ಮನಸ್ಸಲ್ಲೇ ಅನ್ಕೋತಾ ಇರ್ತಾಳಂತೆ. ಆಮೇಲೆ ಈ ಮಹಾಭಾರತದ ಒಂದು ಕತೆ ಹೇಳುವ ಒಂದು ವೈಶಿಷ್ಟ್ಯ ಏನಪ್ಪ ಅಂದರೆ ಪ್ರತಿ ಪಾತ್ರಗಳ ಮನೋನಿವೇದನೆ. ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ, ಅದನ್ನು ಬರ್ಕೊಂಡು ಹೋಗ್ತಾ ಇರ್ತಾರೆ. ಕುಂತಿ ಮನಸ್ಸಲ್ಲಿ ಯೋಚಿಸ್ತಾಳಂತೆ, ಆಗದಲ್ಲೇ ಇರೋ ಸಂಧಾನಕ್ಕೆ ಕೃಷ್ಣ ಯಾಕೆ ಬರೋಕ್ಕೆ ಹೋದ, ಇಲ್ಲಿ ಗೊತ್ತು ಆಗಲ್ಲ ಸಂಧಾನ ಅಂತ. ಅಷ್ಟೊತ್ತಿಗೆ ವಿದುರ ಬಂದು ಹೇಳ್ತಾನಂತೆ, ವಿದುರ ಏನಾಯಿತು ಕೃಷ್ಣ ಸಂಧಾನದಲ್ಲಿ ಅಂದರೆ ವಿದುರ ಹೇಳ್ತಾನೆ, ದುರ್ಯೋಧನ ಹೇಳ್ದ ಪಾಂಡವರು ಕುರುವಂಶದ ರಾಜಕುಮಾರರು ಅಲ್ಲವೇ ಅಲ್ಲ, ಪಾಂಡವರು ಹುಟ್ಟಿದ್ದು ನಿಯೋಗಕ್ಕೆ ಹುಟ್ಟಿದ್ದು, ಬೇರೆ ಬೇರೆ ವ್ಯಕ್ತಿಗಳ ಸಂಪರ್ಕದಿಂದ ಪಾಂಡವರ ಜನನ ಆಗಿದೆ. ಅವರಿಗೆ ನಾವು ರಾಜ್ಯವನ್ನು ಕೊಡುವ ಅವಶ್ಯಕತೆ ಇಲ್ಲ. 5 ಹಳ್ಳಿಯನ್ನಲ್ಲ ಕೃಷ್ಣ, ಒಂದು ಸೂಜಿ ಮನೆಯಷ್ಟು ಕೂಡ ಜಾಗ ಕೊಡೋದಿಲ್ಲ ಅಂತ ಹೇಳ್ದ ಅಂತ ವಿದುರ ಕುಂತಿ ಹೇಳ್ತಾನೆ. ಕುಂತಿ ಯೋಚಿಸ್ತಾಳೆ, ಅದು ಹೇಗೆ ಪಾಂಡವರು ಕುರುವಂಶಕ್ಕೆ ಆಗಲಿಲ್ಲ. ಆಯಿತು, ಅವರು ನಿಯೋಗ ಪದ್ಧತಿಗೆ ಒಳಪಟ್ಟು ಹುಟ್ಟಿದವರು, ಗೊತ್ತಾಯ್ತಲ್ಲ. ಆದರೆ ಆ ನಿಯೋಗ ಅಂದರೆ ಆವಾಗ ಇತ್ತು. ಆವತ್ತಿನ ಕಾಲದಲ್ಲಿ ನಿಯೋಗ ಪದ್ಧತಿ ನಡೆದಿತ್ತು. ಮಹಾರಾಜರುಗಳಿಗೆ ಗಂಡ ಹೆಂಡತಿಗೆ ಮಕ್ಕಳು ಇಲ್ಲದೇ ಇದ್ದ ಸಮಯದಲ್ಲಿ ಗಂಡನ ಒಂದು ಆಜ್ಞೆಯ ಪ್ರಕಾರ, ಗಂಡನ ಒಂದು ಆಶೀರ್ವಾದದ ಪ್ರಕಾರ ಪರಪುರುಷನೊಬ್ಬನ ಜೊತೆ ಸಂಪರ್ಕವನ್ನು ಪಡೆದು ಮಕ್ಕಳನ್ನು ಪಡೆಯುವಂಥ ವ್ಯವಸ್ಥೆಗೆ ನಿಯೋಗ ಅಂತ ಭೈರಪ್ಪನವ್ರ ಹೆಸರಿಟ್ಟಿದ್ದಾರೆ. ನಾನು ಮಹಾಭಾರತ ಕುಮಾರವ್ಯಾಸ ಭಾರತವನ್ನು ಓದಿದ್ದೇನೆ. ಈ ನಿಯೋಗದ ಉಲ್ಲೇಖ, ನಿಯೋಗದ ಪಾಸಿಟಿವ್ಸ್ ನೆಗೆಟಿವ್ಸನ ಚರ್ಚೆ ನಮ್ಮ ಕುಮಾರವ್ಯಾಸ ಭಾರತದಲ್ಲೂ ಇದೆ. ಕುಮಾರವ್ಯಾಸ ಹೇಳಿರೋದು ಅಷ್ಟೇ, ಗೊತ್ತಾಯ್ತಲ್ಲ. ಯಮಧರ್ಮನ ಕುಂತಿಯನ್ನು ಮುಟ್ಟಿ ಧರ್ಮರಾಯ ಹುಟ್ಟಿದ ಹಾಗೇ ಬರೆದಿರೋದು, ಗೊತ್ತಾಯ್ತಲ್ಲ. ಇದರೊಳಗಡೆ ಅವ ಕುಂತಿ ಯೋಚಿಸ್ತಾಳೆ, ಹೇಗೆ ದುರ್ಯೋಧನ ಪಾಂಡವರು ಕುರುವಂಶಕ್ಕೆ ಸೇರಿದ ರಾಜಕುಮಾರರಲ್ಲ ಅಂತ ಹೇಗೆ ಹೇಳ್ತಾರೆ? ಆ ನಿಯೋಗ ಪದ್ಧತಿ ಅನ್ನೋದು ಇದೆ ತಾನೆ. ಆ ಪದ್ಧತಿಗೆ ನಾನು ಒಳಪಡಬೇಕಾದ್ರೆ ಪಾಂಡುವಿನಿಂದ, ಕುರುರಾಜ ಪಾಂಡುವಿನಿಂದ ನಾನು ಅನುಮತಿ ತಗೊಂಡಿದ್ದೆ ತಾನೆ. ಆ ನಿಯೋಗದ ಕಟ್ಟುಪಾಡುಗಳಿಗೆ ಒಳಪಟ್ಟು, ಅಂದರೆ ನಿಯೋಗದ ಕಟ್ಟುಪಾಡಲ್ಲಿ ಏನಿರುತ್ತೆ, ಪರಪುರುಷನೊಂದಿಗೆ ನಿಮ್ಮ ಸಖ್ಯ ಇರಬೇಕಾದ್ರೆ ನೀವು ಭಾವನಾತ್ಮಕವಾಗಿ ಆ ಪರಪುರುಷನೊಳಗಡೆ ಯಾವುದೇ ಸಂಬಂಧವನ್ನು ಇಟ್ಕೋಬಾರ್ದು. ದೈಹಿಕ ಸಂಬಂಧ ಮಾತ್ರ, ಎಲ್ಲಿ ತನಕ ಬಸಿರಾಗುವ ತನಕ ಮಾತ್ರ. ಬಸಿರಾದ ತಕ್ಷಣ ಆ ನಿಯೋಗ ಪುರುಷನನ್ನು ತಂದೆ ಅಂತ ಹೇಳಿ ಬಿಟ್ಟು ಬಿಡಬೇಕು ಅಂತ ಹೇಳಿಬಿಟ್ಟು, ಆ ನಿಯಮಗಳನ್ನೆಲ್ಲ ನಾನು ಪಾಲಿಸ್ಲಿಲ್ವಾ? ಆ
ಆ ನಿಯೋಗ ಅನ್ನೋದು ಒಂದು ಆರ್ಯ ಪದ್ಧತಿ ಅಲ್ವೇ? ಇಷ್ಟ್ಯಾತಕ್ಕೆ ಧೃತರಾಷ್ಟ್ರ ಪಾಂಡುಗಳು ಹುಟ್ಟಿದ್ದೇ ನಿಯೋಗದಿಂದ, ಗೊತ್ತಲ್ಲ ನಿಮಗೆ? ಯಾವಾಗ ಚಿತ್ರವೀರ್ಯ ವಿಚಿತ್ರ ವೀರ್ಯರು ಸತ್ತು ಹೋಗ್ತಾರೆ, ಅಂಬಾಲಿಕೆಯರು ವಿಧೇಯರಾಗ್ತಾರೆ, ಆವಾಗ ಸತ್ಯವತಿ ಕೇಳ್ತಾಳೆ ಶಂತನುಗೆ, ಭೀಷ್ಮನಿಗೆ, ನೀನೇ ಹತ್ಲಾಗ ಮದುವೆ ಆಗು ಇವ್ರನ್ನ ಅಂತ ಹೇಳ್ಬಿಟ್ಟು. ಇವನು ಹೇಳ್ತಾನೆ, ಇಲ್ಲ ನಾನು ಸತ್ಯವತಿಗೆ ಮಾತು ಕೊಟ್ಟಿದ್ದೀನಿ, ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಂಬಾಲಿಕೆಯನ್ನು ತಂದು ಮದುವೆ ಮಾಡ್ತಾನೆ. ಚಿತ್ರವೀರ್ಯ ವಿಚಿತ್ರ ವೀರ್ಯ ಸತ್ತೋದ್ಮೇಲೆ ಸತ್ಯವತಿಯ ಪೂರ್ವಾಶ್ರಮದ ಮಗ ಒಬ್ಬ ಇರ್ತಾನೆ. ಸತ್ಯವತಿ ಅಂದರೆ ಶಂತನುವಿನ ಹೆಂಡತಿ, ಮತ್ಸ್ಯ ಕನ್ಯೆ. ಆ ಪೂರ್ವದ ಆಶ್ರಮದ ಮಗ ಯಾರಪ್ಪ ಅಂತಂದರೆ ನಮ್ಮ ವ್ಯಾಸರು, ಕೃಷ್ಣದ್ವೈಪಾಯನರು. ಅವರನ್ನು ಕರೆಸಿ ನಿಯೋಗವನ್ನು ಮಾಡಿಸಿ ಅಂಬಾಲಿಕೆಯರಿಗೆ ಧೃತರಾಷ್ಟ್ರ ಪಾಂಡು ಹುಟ್ಟಿರೋದು. ಆ ಒಂದು ಜನ್ರೇಷನ್ಗೆ ನಿಯೋಗ ಸರಿಯಿಂದ ಮೇಲೆ ನನ್ನ ಜನ್ರೇಷನ್ಗೆ ತಪ್ಪು ಅಂತಾನಲ್ಲ ದುರ್ಯೋಧನ ಅಂತ ಇವಳು ಮನಸ್ಸಲ್ಲಿ ಚರ್ಚೆ ಮಾಡ್ಕೋತಾಳೆ. ತನ್ನ ಮದುವೆನೂ ಯೋಚಿಸ್ಕೋತಾಳೆ. ಭಾರಿ ಹೆಣ್ಣಾಗಿದ್ಲಂತೆ ಕುಂತಿ ಅಂತಂದರೆ, ಆ ಪೃಥ ಅಂದರೆ ಅರ್ಥನೇ ಅದು, ಭಾರಿ ಹೆಣ್ಣು, ಪೃಥ್ವಿಯಷ್ಟು ಅಗಾಧವಾದಂಥ ಹೆಣ್ಣು ಅಂತ ಅಂದ್ಬಿಟ್ಟು ಆಗಿದ್ದೆ. ನಮ್ಮ ತಂದೆ ಪಾಂಡು ಮಹಾರಾಜ ಮಹಾಚಕ್ರವರ್ತಿ ಅಂತ ಅವನಿಗೆ ಮದುವೆ ಮಾಡಿಕೊಟ್ರು. ನಾ ಮದುವೆ ಮಾಡಿಕೊಂಡ್ರೆ ಪಾಂಡು ಮಹಾರಾಜ ಪುರುಷನೇ ಆಗಿತ್ತಿಲ್ಲ, ನನಗೆ ನಿರಾಸೆ, ಗೊತ್ತಾಯ್ತಲ್ಲ. ಭೀಷ್ಮರು ಪಟ್ಟ ಕಟ್ಬಿಡ್ತಾರಂತೆ, ಕುಂತಿ ಬಂಜೆ, ಮಕ್ಕಳಾಗಿಲ್ಲ ಇವಳಿಗೆ 6 ತಿಂಗಳಾಯಿತು ಅಂದ್ಬಿಟ್ಟು ಮಾದ್ರಿಯನ್ನು ತಂದು ಮದುವೆ ಮಾಡ್ತಾರೆ. ಮಾದ್ರಿಯನ್ನು ತಂದರೆ ಮಾದ್ರಿಗೂ ಅದೇ ನಿರಾಸೆ, ಆಯಿತಾ. ಮಾದ್ರಿ ಬಂದು ಕುಂತಿಗೆ ಹೇಳ್ತಾಳಂತೆ, ಅಕ್ಕ ನೋಡು ಹಿಂಗೆ ಆಗ್ತಾಯಿದೆ, ನಾನು ಬರೀ ಮುಟ್ಟಾಗ್ತಾ ಇದ್ದೀನಿ, ಹಸಿರಿ ಆಗ್ತಾ ಇಲ್ಲ ಅಂತ. ಆವಾಗ ಕುಂತಿ ಒಂದು ಹೇಳ್ತಾಳೆ ಮಾತು, ತಂಗಿ ಬಿಲ್ಲಲ್ಲೇ ಶಕ್ತಿ ಇಲ್ಲದೇ ಇದ್ದರೆ ಎದೆ ಏನಮ್ಮ ಮಾಡಿತು, ಭೈರಪ್ಪನವ್ರ ಮಾತು. ಈ ರೀತಿ ಉಪಮಾನಗಳು ನೀವು ಮನಸ್ಸಲ್ಲಿ ಯೋಚಿಸಿ ಚರ್ಚಿಸ್ಕೊಳ್ಳುವಂಥ ಮಾತುಗಳು ಪರ್ವದಲ್ಲಿ ತುಂಬ ಇದೆ. ಬಿಲ್ಲಲ್ಲೇ ಶಕ್ತಿ ಇಲ್ಲದೇ ಇದ್ದರೆ ಎದೆ ಏನಮ್ಮ ಮಾಡಿತು ಅಂತ ಹೇಳ್ತಾರೆ, ಆಯಿತಾ. ಹೇಳ್ತಾಳೆ ಯಾರು? ಕುಂತಿ ಅಂದರೆ ಭೈರಪ್ಪನವ್ರು ಹೇಳ್ತಾರೆ. ಆಮೇಲೆ ನಿಮಗೆ ಗೊತ್ತು, ಪಾಂಡು ಮಹಾರಾಜ ಕುಂತಿ ಅವರೆಲ್ಲ ಹಿಮಾಲಯ ಪರ್ವತಕ್ಕೆ ಹೋಗ್ತಾರೆ. ಪಾಂಡು ಮಹಾರಾಜ ಹಿಮಾಲಯ ಪರ್ವತಕ್ಕೆ ಯಾಕೆ ಹೋಗ್ತಾನಪ್ಪ ಅಂತಂದರೆ, ಅಲ್ಲಿ ವಿಶೇಷವಾದಂಥ ವೈದ್ಯರಿದ್ದಾರೆ, ಅವ್ರು ಕೂಡ ಚಿಕಿತ್ಸೆಯಿಂದ ಪುರುಷತ್ವ ಚಿಗುರ್ಬೋದು ಅನ್ನೋ ಆಸೆ. ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ಏನಾಗುತ್ತೆ, ಇಲ್ಲಿ ಧೃತರಾಷ್ಟ್ರನಿಗೆ ಮದುವೆ ಆಗ್ಬಿಡುತ್ತೆ. ಆವಾಗ ಪಾಂಡು ಮಹಾರಾಜನಿಗೆ ಆತಂಕ ಶುರು ಆಗ್ಬಿಡುತ್ತೆ. ನನಗಿಂತ ಮುಂಚೆ ಧೃತರಾಷ್ಟ್ರನಿಗೆ ಮಕ್ಕಳು ಹುಟ್ಟುಬಿಟ್ರೆ ರಾಜ್ಯ ಎಲ್ಲ ಅವ್ನಿಗೆ ಹೋಗ್ಬಿಡುತ್ತೆ, ನಮ್ಮ ಹುಟ್ಟೋ ಮಕ್ಕಳಿಗೆ ರಾಜ್ಯ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಆವಾಗ ಅವನೇ ಕುಂತಿಗೆ ಹೇಳ್ತಾನೆ, ನಿಯೋಗಕ್ಕೆ ಒಳಪಡು, ಇಲ್ಲೇ ಹಿಮಾಲಯದ ತಪ್ಪಲಿನ ಮೇಲೆ ದೇವಜನ ಅಂತ ಇದ್ದಾರೆ. ದೇವಜನ ಅಂದರೆ ದೇವರು ಅಂತ ಅನ್ಕೋಬೇಡಿ, ಅದೊಂದು ಜನಾಂಗ ಅಂತ ನಮ್ಮ ಭೈರಪ್ಪನವ್ರು ಬರೆದಿರೋದು. ಅಲ್ಲಿ ದೈವಲೋಕದ ವ್ಯಕ್ತಿಗಳನ್ನು ಕರೆಸಿ ನಿಯೋಗವನ್ನು ಏರ್ಪಾಡು ಮಾಡಿಸ್ತೀನಿ, ನಿನಗೆ ಮಕ್ಕಳನ್ನು ಪಡ್ಕೋ, ಅವು ಕುರುವಂಶಕ್ಕೆ ಸೇರ್ತವೆ ಅಂತ ಹೇಳಿಬಿಟ್ಟು, ನಾನು ಹುಟ್ಟಿರೋದೇ ನಿಯೋಗದಲ್ಲಿ ಅಂತ ಹೇಳಿ ದೇವಲೋಕದ ಧರ್ಮಾಧಿಕಾರಿಯ ಸಂಪರ್ಕದಿಂದ ಕುಂತಿಗೆ ಯಮಧರ್ಮ ಹುಟ್ಟುತ್ತಾನೆ, ಧರ್ಮರಾಯ ಹುಟ್ಟುತ್ತಾನೆ, ಯುಧಿಷ್ಠಿರ. ಆಮೇಲೆ ಯುಧಿಷ್ಠಿರ ಆದಮೇಲೆ ನೆಕ್ಸ್ಟು ದೇವಲೋಕದ ಸೇನಾಧಿಪತಿ ಮರುತ ಅಂತ ಭಾರೀ ಒಂದು ದೇಹದಾಢ್ಯ ಇರುವಂಥ ವ್ಯಕ್ತಿ. ಅವನು ಬಂದುಬಿಟ್ಟು ಕುಂತಿ ಜೊತೆ ನಿಯೋಗವನ್ನು ಮಾಡಿ ಭೀಮ ಹುಟ್ಟುತ್ತಾನೆ. ಆ ದಿನಗಳನ್ನ ಕುಂತಿ ನೆನೆಸ್ಕೋತಾಳೆ. ಮರುತ ಅಂದರೆ ಭೀಮನ ತಂದೆ ವಾಯುದೇವರು ಅಂತ ನಾವೆಲ್ಲ ಕೇಳಿದ್ದೀವಿ, ಅದಕ್ಕೆ ಮರುತ ಅಂತಲೇ ಹೆಸರಿಟ್ಟಿದ್ದಾರೆ. ನೀವು ಹಂಗಾರು ಅಂದ್ಕೊಳ್ಳಿ ಹಿಂಗಾರು ಅಂದ್ಕೊಳ್ಳಿ. ಆತ ದೇವಲೋಕದ ಸೇನಾಧಿಪತಿ, ಭಾರಿ ಆಳು. ಅವನು ಕುಂತಿ ಜೊತೆ ಇದ್ದಾಗ ಹೇಳ್ತಾನಂತೆ, ಕುಂತಿ, ನಮ್ಮ ದೇವಲೋಕದಲ್ಲಿ ಬೇಕಾದಷ್ಟು ಜನ ಹೆಂಗಸರಿದ್ದಾರೆ, ಅವ್ರು ಯಾರೂ ನಿನಗೆ ಸರಿಸಮಾನವಲ್ಲ. ನಿನಗೆ, ನಿನ್ನ ಸೌಂದರ್ಯಕ್ಕೆ, ಆಮೇಲೆ ಗಂಡಸರನ್ನ ಉಪಚಾರ ಮಾಡುವಂಥ ನಿನ್ನ ರೀತಿ ನೀತಿ ಇದೆಯಲ್ಲ, ಮನಸ್ಸನ್ನು ಸಂತೋಷಪಡಿಸುವಂಥ ಒಂದು ನಿನ್ನ ಕ್ರಮ ಇದೆಯಲ್ಲ, ಅವರೆಲ್ಲ ನಿನ್ನ ಮುಂದೆ ಎಕ್ಕಶ್ಚಿತ್ ನಿಲ್, ಗೊತ್ತಾಯ್ತಲ್ಲ. ನೋಡು, ನಾನು ದೇವಲೋಕದ ಸೇನಾಧಿಪತಿ, ನನ್ನ ಮಾತನ್ನು ಅಲ್ಲಿ ಯಾರೂ ಮೀರೋರಿಲ್ಲ. ನೀನು ಈ ಪಾಂಡವನ್ನು ಬಿಟ್ಟುಬಿಡು, ನೀನು ನನ್ನ ಜೊತೆ ಬಂದುಬಿಡು, ದೇವಲೋಕದಲ್ಲಿ ನೀನು ನನ್ನನ್ನು
ನಾನು ನಿನ್ನನ್ನು ಏಕೈಕ ಮಹಾರಾಣಿಯಾಗಿ ಇಟ್ಕೋತೀನಿ, ಬಾ ನಡಿ ಅಂತ ಹೇಳ್ತಾನಂತೆ ಅವಾಗ. ಆದರೆ ಕುಂತಿ ಹೋಗೋದಿಲ್ಲ. ಯಾಕೆ ಅಂದರೆ ಅವಳು ನಿಯೋಗದ ಕಟ್ಟುಪಾಡಿಗೆ ಒಳಪಟ್ಟು ಮರುತನೊಡನೆ ಸಂಪರ್ಕ ಮಾಡಿರೋದು ಸಂತಾನಕ್ಕಾಗಿ ಹೊರತು ಓಡೋಗೋದಕ್ಕೆ ಅಲ್ಲ ಅಂತ ಆಮಿಷವನ್ನು ನಿರಾಕರಿಸಿದ್ದಾಳೆ ಕುಂತಿ. ತ್ಯಾಗ ಮಾಡಿದ್ದಾಳೆ, ನಿಯೋಗಕ್ಕಾಗಿ ತ್ಯಾಗ ಮಾಡಿದ್ದಾಳೆ, ಕುರುವಂಶದ ಜನ್ಮ ವೃದ್ಧಿಯಾಗಲಿ ಅಂತ ಹೇಳಿಬಿಟ್ಟು. ಹಾಗಾದ್ರೂ ಹೇಗೆ ನನ್ನ ಮಕ್ಕಳು ಕುರುವಂಶಕ್ಕೆ ಸೇರೋದಿಲ್ಲ ಅಂತ ಹೇಳಿಬಿಟ್ಟು ಕುಂತಿಯ ಒಂದು ವಾದ. ಆಮೇಲೆ ಮತ್ತೆ ಇವನು ಬರ್ತಾನೆ, ವಿದುರ ಬರ್ತಾನೆ. ವಿದುರ ಬಂದು ಪಾಂಡವರಿಗೆ ಏನು ಹೇಳಲಿ, ಕೃಷ್ಣ ಹೇಳಿ ಕಳಿಸಿರ್ತಾನಂತೆ ಕುಂತಿ ಪಾಂಡವರಿಗೆ ಏನು ಹೇಳ್ತಾಳೆ ಅಂತ. ಆವಾಗ ಇವ್ರು ಹೇಳ್ತಾರೆ, ಕುಂತಿ ಹೇಳ್ತಾಳಂತೆ, ನಾನು ಪಾಂಡವ್ರನ್ನ ಈಗ ಭೇಟಿ ಮಾಡೋದಿಲ್ಲ, ಅವರು ಯುದ್ಧ ಆಡಲಿ, ದುರ್ಯೋಧನ ದುಶ್ಯಾಸನಾದಿಗಳನ್ನ ಕೊಲ್ಲಲಿ, ಪಟ್ಟ ಏರಲಿ, ಆಮೇಲೆ ನಾನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾಳಂತೆ ಕುಂತಿ. ಅಲ್ಲಿಗೆ ಕುಂತಿಯ ವೃತ್ತ ಅಂತ ಅಲ್ಲಿಗೆ ಮುಗಿಯುತ್ತೆ. ಆಮೇಲೆ ಭೀಮನ ವೃತ್ತ ಅಂತ ಬರುತ್ತೆ. ಎರಡನೇ ಪಾತ್ರ ಮಹಾಭಾರತದಲ್ಲಿ ಪರ್ವದಲ್ಲಿ ಬರೋದು ಭೀಮನ ಪಾತ್ರ. ಭೀಮನನ್ನು ಕೃಷ್ಣ ಕರೆದು ಹೇಳ್ತಾನಂತೆ, ಕೃಷ್ಣ, ಭೀಮ, ನೀನು ರಾಕ್ಷಸರ ವೈರವನ್ನು ಕಟ್ಕೊಂಡ್ಬಿಟ್ಟಿದೀಯಾ. 8 ಜನ ರಾಕ್ಷಸರನ್ನ ಸಂಹಾರ ಮಾಡಿದೀಯ ನೀನು. ಬಕಾಸುರನ ಸಂಹಾರ ಮಾಡಿದೆ, ಕಿಮ್ಮೀರನ ಸಂಹಾರ ಮಾಡಿದೆ, ಹಿಡಂಬನ ಸಂಹಾರ ಮಾಡಿದೆ, ಜರಾಸಂಧನ ಸಂಹಾರ ಮಾಡಿದೆ, ಕೀಚಕನ ಸಂಹಾರ ಮಾಡಿದೆ. ರಾಕ್ಷಸ ಕುಲದ ವೈರ ನಿನ್ನ ಮೇಲಿದೆ. ಹಾಗಾಗಿ ಆ ರಾಕ್ಷಸರೆಲ್ಲ ಏನು ಮಾಡಿದ್ದಾರೆ, ಎಲ್ಲರೂ ದುರ್ಯೋಧನನ ಕಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಪಾಂಡವರಿಗೆ ಅದನ್ನು ಸರಿಗಟ್ಟುವಂಥ ಒಂದು ಸವಾಲಿದೆ. ಅದಕ್ಕಾಗಿ ನೀನೇನು ಮಾಡಬೇಕಪ್ಪ ಅಂದರೆ, ನಿನ್ನ ಮಗನೂ ಇದ್ದಾನೆ ಘಟೋತ್ಕಚ. ಘಟೋತ್ಕಚ ಯಾರು? ಹಿಡಿಂಬೆಯ ಮಗ, ಹಿಡಿಂಬೆ ಭೀಮರ ಮಗ ಘಟೋತ್ಕಚ. ಘಟೋತ್ಕಚ ಇದ್ದಾನೆ, ಅವನನ್ನು ಕರ್ಕೊಂಬ. ಅವನು ಒಬ್ಬ ಬಂದರೆ ಇಡೀ ರಾಕ್ಷಸ ಸಮುದಾಯವನ್ನು ಸಮರ್ಪಕವಾಗಿ ಎದುರಿಸಬಲ್ಲ ಅಂತ ಕೃಷ್ಣ ಹೇಳ್ತಾನಂತೆ. ಆವಾಗ ಭೀಮ ಕೇಳ್ತಾನಂತೆ, ಹಿಡಂಬಿಯನ್ನು ನಾನು ಮದುವೆಯಾಗಿ ಒಂದು ಮಗುವಿಗೆ ಅವಳಿಗೆ ಜನ್ಮ ಕೊಟ್ಟು 20-25 ವರ್ಷ ಆಯಿತು, ನಾವು ಅವಳ ಹತ್ರನೇ ಹೋಗಿಲ್ಲ. ಈಗ ಹೋಗಿ ನಿನ್ನ ಮಗನ ಯುದ್ಧಕ್ಕೆ ಕಳಿಸು ಅಂದರೆ ಅವಳು ಸುಮ್ಮನೆ ಇರ್ತಾಳೇನಪ್ಪ ಅಂತ ಕೇಳ್ತಾನಂತೆ. ಆಗ ಕೃಷ್ಣ ಹೇಳ್ತಾನಂತೆ, ಇವನು ಯೋಚನೆ ಮಾಡಬೇಡ, ನನಗೆ ಹಿಡಂಬಿಯ ಮನಸ್ಸು ಚೆನ್ನಾಗಿ ಗೊತ್ತು, ಘಟೋತ್ಕಚನ ಮನಸ್ಸು ಗೊತ್ತು, ನೀನು ಹೋಗು, ಬರ್ತಾರೆ ಅಂತ ಹೇಳಿ ಕಳಿಸ್ತಾನಂತೆ. ಆಮೇಲೆ ಆ ಹಿಡಂಬ ನಾಡಿಗೆ ಹೋಗ್ತಾ ಭೀಮ ಯೋಚಿಸ್ತಾನೆ, ಹೇಗೆ ವಾರಣಾವತದ ಅರಗಿನ ಮನೆಯಲ್ಲಿ ದುರ್ಯೋಧನ ಪಾಂಡವರ ಹತ್ಯೆ ಮಾಡೋದಕ್ಕೆ ಸಂಚು ಮಾಡ್ದ, ಹೇಗೆ ಆ ಕೃಷ್ಣ ಹಾಗೂ ವಿದುರರ ಸಹಾಯದಿಂದ ಅರಗಿನ ಮನೆಯಿಂದ ಪಾರಾಗಿ ಬಂದ್ವಿ. ಅರಗಿನ ಮನೆಯಿಂದ ಪಾರಾಗಿ ನಾವು ಮುಂದೆ ಹೋಗ್ತಾ ಹಿಡಂಬವನಕ್ಕೆ ಬಂದ್ವಿ. ಹಿಡಂಬವನದಲ್ಲಿ ಹಿಡಂಬಿನ ನೋಡಿದ್ವಿ. ನಾನು ಹಿಡಂಬಿಯನ್ನು ನೋಡಿದಾಗ ಲವ್ ಎಟ್ ಫಸ್ಟ್ ಸೈಟ್, ಹಿಡಂಬಿಗೂ ಭೀಮನಿಗೂ ಪ್ರೇಮ ಆಗೋಗ್ಬಿಡುತ್ತೆ. ಅವಳು ಬಂದು ನನ್ನನ್ನು ಮದುವೆ ಆಗು ಅಂತ ಕೇಳ್ತಾಳೆ. ಆಮೇಲೆ ಈ ವಿಷಯದಲ್ಲಿ ಹಿಡಂಬಿಯ ಅಣ್ಣ ಹಿಡಂಬನಿಗೂ ಹಾಗೂ ಭೀಮನಿಗೂ ಯುದ್ಧ ಆಗಿ ಭೀಮ ಹಿಡಂಬನ ಸಂಹಾರ ಮಾಡಿಬಿಡ್ತಾನೆ, ಆಯಿತಾ. ಆಮೇಲೆ ಹಿಡಂಬಿಯ ಜೊತೆ ಮದುವೆ ಆಗುತ್ತೆ. ಕುಂತಿ ಅನುಮತಿ ಕೊಡ್ತಾಳೆ. ಆವಾಗ ಘಟೋತ್ಕಚ ಹುಟ್ಟುತ್ತಾನೆ, ಆಯಿತಾ. ಆವಾಗ ಭೀಮ ನೆನೆಸ್ಕೋತಾನೆ, ಹಿಡಂಬಿಯ ಜೊತೆ ಆ ದಾಂಪತ್ಯ ಹೇಗಿತ್ತಪ್ಪ ಅಂದರೆ, ಹಿಡಂಬಿ ರಾಕ್ಷಸ ಹೆಂಗಸು, ಈ ಭೀಮನು ಕೂಡ ಅವನು ರಾಜ್ಕುಮಾರ ಆಗಿದ್ರೂ ರಾಕ್ಷಸರ ಮೈಕಟ್ಟು ಆ ಒಂದು ಇದು ವೀರಾವೇಶ ಇತ್ತು. ಭೈರಪ್ಪನವರು ಬರೀತಾರೆ, ಹೆಂಗಸರು ನನ್ನನ್ನು ಸ್ವಲ್ಪ ಕ್ಷಮಿಸಬೇಕು, ಭೈರಪ್ಪನವ್ರು ಬರೆದಿದ್ದನ್ನ ಹೇಳ್ತಾ ಇದ್ದೀನಿ, ಹೇಳ್ದಲೇ ಇದ್ದರೆ ಸ್ವಾರಸ್ಯ ಉಳಿದಿಲ್ಲ. ಅವನು ಇವನು ನೆನೆಸ್ಕೋತಾನೆ, ಈ ದ್ರೌಪದಿ ರಾಜ್ಕುಮಾರಿ ಇವಳ ಹತ್ರ ಪ್ರಣಯ ಏನು, ನಾಜೂಕಿನ ಹೆಂಗಸು, ಹಿಂಗೆ ಹೇಳಿದ್ರೆ ಜಾಸ್ತಿ, ಹಂಗೆ ಹೇಳಿದ್ರೆ ಕಮ್ಮಿ ಅಂತ ಹಿಡಂಬಿಯ ಜೊತೆ ನೆನೆಸ್ಕೋತಾನಂತೆ. ಹಿಡಂಬಿಯ ಜೊತೆ ಪ್ರಣಯ ಅಂದರೆ ಸಮಬಲದ ಜಟ್ಟಿಯೊಡನೆ ಮಾಡಿದ ಮಲ್ಲಯುದ್ಧದ ಅನುಭವ ಅಂತ ನೋಡಿ. ಏನು ಸ್ವಾರಸ್ಯ, ಅದು ಏನು ಕಲ್ಪನೆ ಸರ್ ಇದು. ನಿಮ್ಮ ಜೊತೆ ಇದಂಥ ಮನುಷ್ಯ ಈ ರೀತಿ
ಒಂದು ಗದ್ಯವನ್ನು ಕಾವ್ಯದ ಲೆವೆಲ್ಗೆ ತಗೊಂಡು ಹೋಗಿದ್ದೀನಿ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಹಿಡಂಬಿಯೊಡನೆ ಪ್ರಣಯ ಅಂದರೆ ಸಮಬಲದ ಜೊಟ್ಟಿಯೊಡನೆ ಮಾಡಿದ ಮಲ್ಲಯುದ್ಧದ ಅನುಭವ ಅಂತ ನೆನೆಸ್ಕೊತಾನೆ. ಆಮೇಲೆ ಹಿಡಂಬಿ ಗೊತ್ತಾಗ್ಬಿಟ್ಟಿರುತ್ತೆ ಭೀಮ ಬರ್ತಾ ಇದ್ದಾನೆ ಅಂದ್ಬಿಟ್ಟು. ಅವಳು ಹೇಳ್ತಾಳೆ, ನಿಮ್ಮಪ್ಪ ಬರ್ತಾ ಇದ್ದಾನೆ ಕಣೋ, ಅವ್ನು ನಡೆಸ್ಕೊಂಡು ಬರಬೇಡ, ಹೋಗು ಸ್ವಾಗತ ಮಾಡು ಅಂತ ಹೇಳಿ ಕೊಂಬು ಕಾಳೆ ಎಲ್ಲ ಕಳಿಸಿ ಭೀಮನನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಬರ್ತಾನಂತೆ. ಭೀಮ ಹೆಗಲ ಮೇಲೆ ಘಟೋತ್ಕಚನ ಮಗನ ಹೆಗಲ ಮೇಲೆ ಕೂತ್ಕೊಂಡ್ರೆ ಭೀಮನೇ ಒಂದು ಪುಟ್ಟ ಮಗು ಥರ ಕಾಣಿಸ್ತಾನೆ. ಅಂಥ ಒಂದು ಘಟೋತ್ಕಚ ಭಾರಿ ವ್ಯಕ್ತಿ. ಯಾವಾಗ ಹಿಡಂಬಿಯ ಮುಂದೆ ಅಮ್ಮ ನೋಡು ನಿಮ್ಮ ಗಂಡನ ಕರ್ಕೊಂಬಂದಿದ್ದೀನಿ ಅಂತ ಇಳಿಸಿದ್ರೆ ಹಿಡಂಬಿ ಮಾಡಿದ್ದೇನೋ ಸರಿಯಾಗಿ ಒಂದು 25 ಗುದ್ದು ಕೊಟ್ಬಿಡ್ತಾಳಂತೆ. ಅದು ರಾಕ್ಷಸ ಮುದ್ದು, ಭೈರಪ್ಪನವ್ರ ಕಲ್ಪನೆ. ಹಾಗೆ ಇಷ್ಟು ದಿನ ದೂರದಲ್ಲಿ ಇದ್ದ ಗಂಡ ಈಗ ಸಿಕ್ಕಿದ್ದಾನೆ ಅಂದರೆ ಅವಳನ್ನು ಮುದ್ದಾಡಬೇಕು, ಸೇಡು ತೀರಿಸ್ಕೋಬೇಕು. ಹೇಗೆ ಸಾಧ್ಯ? ಹೀಗೆ ಅವಳು 25-28 ಗುದ್ದು ಕೊಟ್ಟು ಬಿಡ್ತಾಳಂತೆ. ಕೇಳ್ತಾಳಂತೆ, ಇಷ್ಟು ದಿನ ಆಯಿತು ನಿಮಗೆ ನನ್ನ ನಂಬೇ ಬರಲಿಲ್ವಾ? ಆ ಕುಂತಿ ಇದ್ದಾಳಲ್ಲ ಅವಳು ನೀವು ಇವೆಲ್ಲ ಹೇಳ್ಕೊಟ್ಲ. ಹೋಲಿ 12 ವರ್ಷ ವನವಾಸ, 1 ವರ್ಷ 13 ವರ್ಷ ಇಲ್ಲಿ ಬಂದು ಇರೋಕ್ಕಾಗಿತ್ತಿಲ್ವ ನಿಮಗೆ? ನಾನು ಬೇಕಾದ ಏರ್ಪಾಡು ಮಾಡ್ತಾಯಿದ್ದೆ ಅಂತೆಲ್ಲ ಹೇಳ್ತಾನೆ. ಪಾಪ ಭೀಮ ಏನು ಸಮಜಾಯಿಸಿ ಕೊಡೋಕ್ಕೆ ಬರೋಲ್ಲ. ಆದ್ರೂ ಒಂದು ಹಂಡೆ ನೀರು ಕಾಯಿಸಿ ಭೀಮಂಗೆ ಎಣ್ಣೆ ಸ್ನಾನ ಹಿಡಂಬಿ ಕೈಯಲ್ಲಿ. ಇನ್ನು ಎಷ್ಟು ಅವಳು ಮೈಯೆಲ್ಲ ಒತ್ತಿರಬೇಕು. ಈಗ ಬೆಂಗಳೂರಿನಲ್ಲಿ ಎಣ್ಣೆ ಸ್ನಾನ ಮಾಡಿಸ್ತಾರೆ, ಮೈಯೆಲ್ಲ ಒತ್ತಿ. ಅದು ಆ ಹಿಡಂಬಿ ಇನ್ನು ಎಷ್ಟು ಮಟ್ಟಿಗೆ ಮಾಡಿರ್ಬೋದು. ಸ್ನಾನ ಮಾಡಿಸಿ ಆಮೇಲೆ ಫಸ್ಟ್ ಕ್ಲಾಸು ಮಾಂಸದ ಊಟ ನಮ್ಮ ಭೀಮಂಗೆ ಎಲ್ಲ ಮಾಡಿ ಆಮೇಲೆ ಘಟೋತ್ಕಚ ಇವೆಲ್ಲ ಭೀಮಂದು ಅಂತ. ಆಮೇಲೆ ಹಿಡಂಬಿ ಹತ್ರ ಹೋಗ್ತೀನಿ ಅಂತ ಯಾವಾಗ ಗೊತ್ತಾಯಿತು ಭೀಮ, ದ್ರೌಪದಿಗೆ ಆತಂಕ. ಯಾಕೆ ಅಂದರೆ ಹಿಡಂಬಿ ಭೀಮನಿಗೆ ಮೊದಲನೇ ಹೆಂಡತಿ ಜೊತೆ ಹುಡ್ಕೊಂಡು ಹೋಗ್ತಾ ಇರೋ ಗಂಡನ ಕಂಡ್ರೆ ಈಗಿನ ಹೆಂಡತಿಗೆ ಹೊಟ್ಟೆ ಕೆಚ್ಚು ಬರುತ್ತಾ ಇಲ್ವೋ. ಅವಳು ಬಂದ್ಬಿಟ್ಟು ಭೀಮಾ ಹಿಡಂಬಿ ಹತ್ರ ಹೋಗ್ತಾ ಇದೆಯಂತೆ ಅಂದರೆ ಆವಾಗ ಹೇಳ್ತಾನೆ, ಇಲ್ಲಮ್ಮ ಇದು ಕೃಷ್ಣನ ಒಂದು ಅಣತಿ. ಅವನು ಹೇಳಿದ ಹಾಗೆ ಅವ್ನು ಹೇಳಿದ್ರೊಳಗೆ ಪಾಯಿಂಟ್ ಇದೆ, ನಾನು ಘಟೋತ್ಕಚನ ಕರ್ಕೊಂಬರ್ಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ಆದರೂ ಹೇಳ್ತಾಳಂತೆ, ನೋಡು ನೀ ಎಲ್ರಿಗಿಂತ 5 ಜನ ಗಂಡಂದ್ರಿದ್ರು ದ್ರೌಪದಿಗೆ ಅಚ್ಚುಮೆಚ್ಚು ಅಂದರೆ ಭೀಮಾನೇ. ಯಾಕೆ ಅಂದರೆ ಅವಳ ಸಮಸ್ಯೆಗಳಿಗೆ, ಅವಳ ಸವಾಲುಗಳಿಗೆ ಅಂತಃಕರಣ ಮಿಡಿಯೋದು ಅಂತಂದರೆ ರಕ್ಷಣೆ ಕೊಟ್ಟಿದ್ದು ಅಂದರೆ ಭೀಮ ಮಾತ್ರ. ನೀನು ಮಾತ್ರ ನನಗೆ ಕೊಟ್ಟಿದೀಯಾ, ನಿನ್ನ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಪ್ಪ, ಅಲ್ಲೇ ಇದ್ಬಿಡ್ಬೇಡ ಅನ್ನೋ ಥರ ಹೇಳಿ ಕಳಿಸ್ತಾಳಂತೆ. ಆಮೇಲೆ ದ್ರೌಪದಿಯ ಸ್ವಗತ ನೋಡಿ ಇದೆ. ಯುದ್ಧ ಆ ಕಡೆ ಈ ಕಡೆ ಸೈನ್ಯ ಸೇರಿಬಿಟ್ಟಿದೆ. ಪಾಂಡವರ ಒಂದು ಪಾಳೆಯ ಉಪಪ್ಲಾವ್ಯ ಅಂತ ಒಂದು ಊರಿದೆ. ಆ ಉಪಪ್ಲಾವ್ಯ ಅನ್ನೋದು ಇವಾಗಿನ ಜೈಪುರ ಇದೆ ನೋಡಿ, ರಾಜಸ್ಥಾನದಲ್ಲಿ. ಅಲ್ಲಿದೆ ವಿರಾಟನಗರ ಅಂದರೆ ಜೈಪುರ. ಅಲ್ಲಿ ಉಪಪ್ಲಾವ್ಯ ಅನ್ನೋ ಒಂದು ಪಟ್ಟಣದಲ್ಲಿ ಪಾಂಡವರ ಕ್ಯಾಂಪ್ ಇರುತ್ತೆ. ಪಾಂಡವರು ಇವಾಗ ವಿರಾಟನ ಬೀಗರಾಗಿರ್ತಾರೆ. ಅಭಿಮನ್ಯುಗೆ ನಮ್ಮ ವಿರಾಟರಾಯನ ಮಗಳು ಉತ್ತರೆಯನ್ನು ಕೊಟ್ಟು ಮದುವೆ ಆಗಿ ಪಾಂಡವರು ವಿರಾಟರಾಯರು ಬೀಗರ ಆತಿಥ್ಯದ ಮೇರೆಗೆ ಸೈನ್ಯದ ತಯಾರಿ ಮಾಡಿಕೊಂಡು ಉಪಪ್ಲಾವ್ಯದಲ್ಲಿ ಇರ್ತಾರೆ. ಕುಂತಿನೂ ಅಲ್ಲೇ ಇರ್ತಾಳೆ. ಕುಂತಿಗೆ ಸಂತೋಷ. ಯಾಕೆ ಅಂತಂದರೆ ಕುಂತಿ ಮಕ್ಕಳಿರ್ತಾರೆ 5 ಜನ ಉಪಪಾಂಡವರು ಅಂತ. ಪ್ರತಿವಿಂಧ್ಯ, ಸೋಮ 5 ಜನ ಇದ್ದಾರೆ. ಇವರು ವನವಾಸದ ಟೈಮಲ್ಲಿ ಪಾಂಡವರ ಜೊತೆ ಹೋಗಿರೋದಿಲ್ಲ. ಅವರೆಲ್ಲ ಸೋದರ ಮಾವ ದೃಷ್ಟದ್ಯುಮ್ನ ಅಂದರೆ ನಮ್ಮ ದ್ರೌಪದಿಯ ಅಣ್ಣ, ಅವನ ಮನೆಯಲ್ಲಿ ಇರ್ತಾರೆ. ಇವಾಗ ಯಾವಾಗ ವನವಾಸ ಅಜ್ಞಾತವಾಸ ಮುಗಿದು ಯುದ್ಧದ ಪಾಳೆಯಕ್ಕೆ ಉಪಪಾಂಡವರು ಬಂದು ದ್ರೌಪದಿ ಜೊತೆ ಇರ್ತಾರಂತೆ. ದ್ರೌಪದಿಗೆ ಸಂತೋಷ, ನನ್ನ ಮಕ್ಕಳು ನನ್ನ ಜೊತೆ ಇದ್ದಾರೆ ಅಂತ. ಅದು ಸ್ವಲ್ಪ ದುಃಖ. ಯಾಕೆ ಅಂದರೆ ಇದೆಲ್ಲ ಭೈರಪ್ಪನವರ ಕಲ್ಪನೆ, ಅವರ ಒಂದು ಇದು ಮೂಲ ಭಾರತದಲ್ಲಿ ಬರೋಲ್ಲ. ಸ್ವಲ್ಪ ಬೇಜಾರಂತೆ. ದ್ರೌಪದಿಯ ಮೊದಲನೇ ಮಗ ಪ್ರತಿವಿಂಧ್ಯನಿಗೆ 24 ವರ್ಷ, ಅವನಿಗಿನ್ನೂ ಮದುವೆ ಆಗಿಲ್ಲ. ದ್ರೌಪದಿಯ ಸವತಿ ಸುಭದ್ರೆಯ ಮಗ ಅಭಿಮನ್ಯುಗೆ 16 ವರ್ಷ, ಅವನಿಗೆಲ್ಲ ಮದುವೆ ಆಗೋಗಿದೆ, ಉತ್ತರ ಕೊಟ್ಟು. ಅವಳು ಬಸ್ರಿ ಬೇರೆ ಅಷ್ಟೊತ್ತಿಗೆ. ನನ್ನ ಮಗಂಗೆ ಮದುವೆ ಆಗಿಲ್ಲ.
ಸುಭದ್ರೆ ಇದು ಬರುತ್ತೆ ನೋಡಿ ಹೆಂಗಸರಿಗೆ. ಹಾಂ ಈರ್ಷೆ. ಹಾಂ, ಅಲ್ಲ ಈರ್ಷೆ ಅಲ್ಲ, ಒಂದು ಅಸಮಾಧಾನ. ಈರ್ಷೆ ಅಂತಲೂ ಗೌರವ ಅನ್ನಿ. ಹೊಟ್ಟೆ ಕಿಚ್ಚು. ಓರ್ಗಿತ್ತಿ ಮಗ ಮದುವೆ ಆಗಿದ್ದಾರೆ. ಆಮೇಲೆ ಇನ್ನೂ ಒಂದು, ಅಭಿಮನ್ಯು ಆ ವಯಸ್ಸಿಗಾಗಲೇ ಮಹಾ ಬಿಲ್ಲು ಛತ್ರ ಅಂತು, ಅವನಿಗೆ ಗೊತ್ತಿಲ್ಲದಿದ್ದೇ ಇಲ್ಲ. ಪ್ರತಿಬಿಂದಿನಿಗೆ ಅಂತ ಒಂದು ಇಲ್ಲ. ಆಮೇಲೆ ಇನ್ನೂ ಒಂದು ಬೇಜಾರು ನಮ್ಮ ದ್ರೌಪದಿಗೆ, ಆ ಭೀಮ ಅರ್ಜುನ ಎಲ್ಲ ಎಂಥ ಮೈಕಟ್ಟಿನ ಗಂಡಸರು. ಅವ್ರಿಗೆ ಹುಟ್ಟಿದ್ದು ಮಕ್ಕಳು ಈ ಪಂಚಪಾಂಡವರು. ಯಾರಿಗೂ ನನ್ನ ಯಜಮಾನರು ಮೈಕಟ್ಟು ಬರಲಿಲ್ವಲ್ಲ. ಹೆಂಗಸರಿಗೆ ಇವೆಲ್ಲ ಬೇಜಾರಿರುತ್ತೆ. ಒಂದೊಂದು ಸರಿ ಯಜಮಾನ್ರ ಥರ ಹುಡ್ತಾರೆ, ಚೆನ್ನಾಗಿ ಹುಡ್ತಾರೆ, ಖುಷಿ ಪಡ್ತಾರೆ. ಒಂದೊಂದು ಸರಿ ಯಜಮಾನ್ರ ಸಮಕ್ಕೆ ಇರೋಲ್ಲ ಮಕ್ಕಳು, ಬುದ್ಧಿಶಕ್ತಿನಲ್ಲಿ ಇರೋಲ್ಲ, ದೇಹದಾಢ್ಯದಲ್ಲಿ ಇರೋದಿಲ್ಲ. ಇವೆಲ್ಲ ಪರಮಾತ್ಮನ ಸೃಷ್ಟಿ. ಹೆಂಗಸರಿಗೆ ಬೇಜಾರಾಗುತ್ತೆ, ಅಯ್ಯೋ ಯಜಮಾನ್ರ ಮೈಕಟ್ಟು ಬರಲಿಲ್ವ. ಇದೆಲ್ಲ ಬರೀತಾರೆ ನಮ್ಮ ಇವರು. ಹೆಣ್ಣಿನ ಮನಸ್ಸನ್ನು ಒಬ್ಬ ಗಂಡಸಾಗಿ ಇಷ್ಟರ ಮಟ್ಟಿಗೆ ಚಿತ್ರಣ ಮಾಡಿರೋದನ್ನು ನಾನು ಎಲ್ಲೂ ನೋಡಿಲ್ಲ. ಅದಕ್ಕಾಗಿ ಭೈರಪ್ಪನವರು ಮತ್ತೆ ನಮಗೆ ತುಂಬ ಸಂತೋಷ ಆಗುತ್ತೆ. ಅವರ ಕಾದಂಬರಿಗಳನ್ನ ಮತ್ತೆ ಓದಬೇಕು ಅನಿಸುತ್ತೆ. ಆಮೇಲೆ ದ್ರೌಪದಿ ಜ್ಞಾಪಿಸ್ಕೋತಾಳೆ, 26 ವರ್ಷದ ಹಿಂದೆ ಮತ್ಸ್ಯಯಂತ್ರವನ್ನು ಭೇದನ ಮಾಡಿ ಅರ್ಜುನ ನನ್ನನ್ನು ಗೆದ್ದುಬಿಟ್ಟ. ನನ್ನನ್ನು ಕುಂತಿ ಮುಂದೆ ತಂದು ನಿಲ್ಲಿಸ್ಬಿಟ್ರು. ಕುಂತಿ ದ್ರೌಪದಿ ನೋಡಿ ಅನ್ಕೋತಾಳಂತೆ, ಪರವಾಗಿಲ್ಲ, ಒಳ್ಳೆ ಚೆನ್ನಾಗಿರೋ ಹುಡುಗಿನೇ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಆವಾಗ ಅರ್ಜುನ ಹೇಳ್ತಾನಂತೆ, ಮತ್ಸ್ಯಯಂತ್ರ ಭೇದನ ಮಾಡಿದ್ದು ನಾನು, ಯಾವ ರಾಜರಿಗೂ ಆಗಲಿಲ್ಲ, ನಾನೇ ಇವಳನ್ನು ಮದುವೆ ಆಗಬೇಕು ಅಂತ ಕೇಳ್ತಾನಂತೆ. ಆವಾಗ ಧರ್ಮರಾಯ ಹೇಳ್ತಾನಂತೆ, ನಾನು ಪಾಂಡವರಲ್ಲಿ ಹಿರಿಯ, ನಾನು ಮದುವೆ ಆಗಬೇಕು ಇವಳನ್ನ ಅಂತ. ಭೀಮ ಹೇಳ್ತಾನಂತೆ, ಓಹ್ ನೀನೇನ ಮತ್ಸ್ಯಯಂತ್ರ ಭೇದನ ಮಾಡಿಬಿಟ್ಟು ದ್ರೌಪದಿನ ಗೆದ್ದೆ, ನಿನಗೆ ಹಾರ ಹಾಕೋದಕ್ಕೂ ಬಿಡಲಿಲ್ಲ. ದುರ್ಯೋಧನ ಕರ್ಣ ಏನು ಮಾಡಿದ್ರು, ಗಲಾಟೆ ಎಬ್ಬಿಸಿ ಈ ಸ್ವಯಂವರದಲ್ಲೇ ಯುದ್ಧ ಮಾಡೋಕ್ಕೆ ಶುರು ಮಾಡಿಬಿಟ್ಟು ದ್ರೌಪದಿಯನ್ನು ಎಳ್ಕೊಂಡು ಹೋಗ್ತಾಯಿದ್ರು. ನಾನು ಗದೆ ತಗೊಂಡು ಎಲ್ಲವರೆಗೂ 4 ತದಕಿ ದ್ರೌಪದಿಯನ್ನು ಎಳ್ಕೊಂಬಂದು ನಿನ್ನ ಹತ್ರ ಬಿಟ್ಟಿದ್ದೀನಿ, ಮರ್ತು ಬಿಟ್ಟಿಯಾ, ನಾನು ಮದುವೆ ಆಗ್ಬೇಕು ದ್ರೌಪದಿನ ಅಂತದಂತೆ. ನಕುಲ ಸಹದೇವರು ಹೇಳ್ತಾರಂತೆ, ಯಾವಾಗಲೂ ನಾವು ಲೋ ಪ್ರಿಯಾರಿಟಿ, ನಾವು ನಿಮ್ಮ ಜೊತೆನೇ ಇದ್ದೀವಲ್ಲ, ನಾವು ಮದುವೆ ಆಗಬೇಕು. ಇದನ್ನೆಲ್ಲ ನೋಡ್ಬಿಟ್ಟು ಕುಂತಿಗೆ ಜಗಳನ ನಾ ಸೊಸೆ ಮಾಡ್ಕೋಬೇಕಾ, ಜಗಳನ, ಇದು ಭೈರಪ್ಪನವ್ರ ಮಾತು, ಜಗಳವನ್ನು ಏಕೆ ಸೊಸೆ ಮಾಡಿಕೊಳ್ಳಲಿ ಅಂದ್ಬಿಟ್ಟು ಯೋಚಿಸ್ತಾಳಂತೆ ಅವಳು. ಕುಂತಿ ದ್ರೌಪದಿ ಕರೆದು ಹೇಳ್ತಾಳಂತೆ, ನೋಡಮ್ಮ ನಾನಿಗೆ ಒಂದು ಮಾತು ಹೇಳ್ತೀನಿ, ನೀನು ಚಿಕ್ಕವಳು, ಹೆಂಗಸು ಅಂದರೆ ಭೂಮಿ ಇದ್ದಾಗಂತೆ, ಭೈರಪ್ಪನವ್ರ ಕಲ್ಪನೆ. ಹೆಂಗಸು ಅಂದರೆ ಭೂಮಿ ಇದ್ದಾಗೆ, ಗಂಡಸು ಅಂದರೆ ಮೋಡ ಇದ್ದಾಗೆ. ಮೋಡ ಏನು ಮಾಡುತ್ತೆ, ದಪ್ಪ ಅಂತ ಮಳೆ ಸುರಿಸ್ಬಿಡುತ್ತೆ, ನಿಂತ್ಕೊಂಡ್ಬಿಡುತ್ತೆ. ಭೂಮಿ ಏನು ಮಾಡುತ್ತೆ, ಅರ್ಧ ಗಂಟೆಯಲ್ಲಿ ಹೀರ್ಕೊಂಬಿಟ್ಟು ನೆಕ್ಸ್ಟ್ ಮಳೆ ಯಾವಾಗ ಅಂತ ಕಾಯುತ್ತೆ. ಹಾಗೆ ನೀನು ಹೆಣ್ಣು, ನೀನು ಭೂಮಿ ಇದ್ದಾಗೆ, ಗಂಡಸರೆಲ್ಲ ಮೋಡ ಇದ್ದಾಗೆ. ಒಬ್ಬ ಹೆಣ್ಣಿಗೆ 5 ಗಂಡ, ಬಲಶಾಲಿ ಗಂಡರ ಒಂದು ಸಂಪರ್ಕ ಸಂಯೋಗ ಸಿಕ್ಕುವಂಥ ಯೋಗ ನಿಂದು 5 ಜನನ ಮದುವೆ ಮಾಡ್ಕೊಂಬಿಡು ಅಂತ ಆ ಹೆಣ್ಣಿಗೆ ತಲೆ ಸವರ್ಬಿಟ್ಟು ಒಪ್ಪಿಸ್ಬಿಡ್ತಾಳಂತೆ. ಇದು ಮೂಲ ಭಾರತದಲ್ಲಿ ಇಲ್ಲ, ಭೈರಪ್ಪನವರು ಇದನ್ನು ಬರೆದಿರೋದು, ಮೋಡ ಭೂಮಿ ಅಂತೆಲ್ಲ. ಯಾವಾಗ ದ್ರೌಪದಿಗೆ ಅನಿಸುತ್ತಂತೆ, ಓ ನಿಜ ಅಂದ್ಬಿಟ್ಟು 5 ಜನನ ಮದುವೆ ಆಗ್ಬಿಡ್ತಾಳಂತೆ. 5 ಜನನ ಮದುವೆ ಆಗೋದು ಸುಲಭ. ಈಗ ಯಾರೋ ಮೊನ್ನೆ ಪೇಪರಲ್ಲಿ ಬಂದಿತ್ತು ಆಗಿದ್ದಾರೆ ಅಂತ, 5 ಜನನಾದರು ಅಂತ ಇಂಟರ್ನೆಟ್ಟಲ್ಲಿ ಹಾಕಿ ಸಿಕ್ಕುತ್ತೆ. 5 ಜನನ ಮದುವೆ ಆಗೋದು ಸುಲಭ, 5 ಜನ ನಿಭಾಯಿಸೋದು ಹೇಗೆ ಒಂದು ಹೆಣ್ಣು. ಕುಂತಿನೇ ಅದಕ್ಕೆ ಇದು ಫಾರ್ಮುಲಾ ಕೊಡ್ತಾಳಂತೆ, ಪ್ರತಿದಿನ ನೀನು ಒಬ್ಬೊಬ್ಬರ ಜೊತೆ ದಾಂಪತ್ಯ ನಿಂದು. ಒಂದಿನ ಧರ್ಮರಾಯ, ಒಂದು ದಿನ ಭೀಮ, ಒಂದು ದಿನ ಅರ್ಜುನ, ಹೀಗೆ. ಆಗ ಎಲ್ಲರಿಗೂ ತುಂಬು ಪ್ರಾಯ ಪಾಂಡವರಿಗೆ. ಪ್ರತಿಯೊಬ್ಬರನ್ನು ಎದುರಿಸೋದು ದ್ರೌಪದಿ ತುಂಬ ಕಷ್ಟ ಆಗ್ತಾ ಇರುತ್ತಂತೆ. ಯಾಕೆಂದರೆ 4 ದಿನಗಳ ಬಾಯಾರಿಕೆಯನ್ನು ಒಂದೇ ದಿನ ಅವರು ತೀರಿಸ್ಕೋಬೇಕು, ಇವಳೊಬ್ಬಳೇ. ಆವಾಗ ಅಂತಹ ಪರಿಸ್ಥಿತಿಯಲ್ಲಿ ಕುಂತಿ ಯೋಚಿಸ್ತಾಳಂತೆ, ಈ ಕುಂತಿ ನಮ್ಮ ಅತ್ತೆ ಪಾಂಡು ಪುರುಷನೇ ಅಲ್ಲ, ಅವನ ಜೊತೆ ಇದ್ದವಳು, ಅವಳಿಗೆ ಗಂಡಸನ್ನು ಎದುರಿಸೋದು ಏನು ಅಂತಲೇ ಗೊತ್ತಿಲ್ಲ, ಇಲ್ಲದ್ದೆಲ್ಲ ಹೇಳಿ ನನಗೆ
5 ಜನನ್ನ ಕಟ್ಟಿಬಿಟ್ಲಲ್ಲ, ಎದುರಿಸ್ತಾ ಇರೋಳು ನಾನು ಅಂತ ಕುಂತಿನ ಬೈಕತ್ತಾಳಂತೆ. ಇದನ್ನೆಲ್ಲ ವ್ಯಾಸ ಯಾರು ಬರೆದಿಲ್ಲ. 5 ಜನದ ಜೊತೆ ಸಂಸಾರ ಮಾಡಬೇಕಾದ್ರೆ ಒಂದು ಹೆಣ್ಣಿಗೆ ಎಷ್ಟು ಕಷ್ಟ ಆಗ್ಬೋದು ಅನ್ನೋದನ್ನು ಭೈರಪ್ಪನವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ಮುಂದಕ್ಕೆ ಏನಾಗುತ್ತೆ, ಆಮೇಲೆ ಆರಂಭದ ದಿನಗಳಲ್ಲಿ ದ್ರೌಪದಿಗೆ ಅರ್ಜುನನ ಮೇಲೆ ಇಲ್ಲದ ಆಕರ್ಷಣೆ ಇರುತ್ತಂತೆ. ಅರ್ಜುನ ಅಂದರೆ ದೇವೇಂದ್ರನ ಮಗ, ಸುಂದರ, ಚತುರ, ಮಾತು ಕತೆ, ಭೀಮನ ಹೊರಟಾಟ, ಧರ್ಮರಾಯ ಸಣಕಲ, ಭೀಮನದು ಹೊರಟಾಟ, ನಯ, ನಾಜೂಕು, ಸೌಂದರ್ಯ, ಲಾಲಿತ್ಯ, ನಾಗರಿಕತೆ ಅಂದರೆ ಅರ್ಜುನ. ನಕಲ ಸಹದೇವರು ಥರ ಆಟಕ್ಕುಂಟು ಆಯ್ತಾ. ಹಾಗಾಗಿ ದ್ರೌಪದಿಗೆ ಆರಂಭದ ದಿನಗಳಲ್ಲಿ ಅರ್ಜುನ ತುಂಬ ಇಷ್ಟ ಆಗ್ತಾ ಇರ್ತಾರೆ. ಕ್ರಮೇಣ ದಿನ ಕಳೆದಂತೆ ಯಾವಾಗ ಇವಳ ಕಷ್ಟ ಸುಖಕ್ಕೆ ಮಿಡಿಯುವವನು ಯಾರು, ಇವಳಿಗೆ ರಕ್ಷಣೆ ಕೊಡುವವನು ಯಾರು, ಕೀಚಕನ ಪ್ರಸಂಗ ನೆನೆಸ್ಕೊತಾಳೆ ದ್ರೌಪದಿ. ಕೀಚಕನ ಪ್ರಸಂಗ ನೆನೆಸ್ಕೊಂಡಾಗ ಕೀಚಕ ಹಿಂಗೆ ನಂಗೆ ಉಪಟಳ ಕೊಡ್ತಾ ಇದ್ದಾನೆ ಧರ್ಮರಾಯ ಅಂತ ಹೇಳಿದ್ರೆ, ಧರ್ಮರಾಯ ಹೇಳ್ತಾನಂತೆ, ವನವಾಸ ಆಗಿದೆ, ಅಜ್ಞಾತವಾಸದಲ್ಲಿ ಮುಕ್ಕಾಲೆಲ್ಲ ಮುಗ್ದೋಗಿದೆ, ಈಗ ಇವೆಲ್ಲ ಎತ್ಕೊಂಡ್ರೆ ದೊಡ್ಡ ಕಷ್ಟ ಆಗುತ್ತಮ್ಮ, ಹೇಗೋ ಅನುಸರಿಸ್ಕೊ ಅಂತ ಹೇಳ್ತಾನಂತೆ. ಅಂದರೆ ಹೆಂಡ್ತಿಗೆ ಹೇಳ್ತಾ ಇರೋದು, ಕೀಚಕ ನನ್ನ ಮಾನಭಂಗ ಮಾಡೋಕ್ಕೆ ಬರ್ತಿದ್ದಾನೆ ಅಂದರೆ ಸದ್ಯಕ್ಕೆ ಹೆಂಗೋ ಅನುಸರಿಸ್ಕೊಳಮ್ಮ. ಇಂಥ ಗಂಡನ್ನ ನಿಜವಾಗ್ಲೂ ಯಾವ್ದಾದ್ರು ಹೆಣ್ಣು ಇಷ್ಟಪಡ್ತಾಳೆ. ಅದೇ ಭೀಮನ ಹೇಳಿದ ತಕ್ಷಣ ಕೊಚ್ಚಿ ಬಿಸಾಕ್ದ. ಅದಕ್ಕಾಗಿ ಭೀಮ ಇಷ್ಟ ಅವಳಿಗೆ. 5 ಜನ ಗಂಡಂದ್ರಲ್ಲಿ ಭೀಮ ಇಷ್ಟ. ಭೈರಪ್ಪನವ್ರ ಒಂದು ಮಾತು ಅಲ್ಲಿ ತುಂಬ ಚೆನ್ನಾಗಿ ಬರೀತಾರೆ. ಹೆಂಗಸಿಗೆ ಯಾವ ಗಂಡ ನನಗೆ ಸರಿ ಅಂತ ಅನಿಸ್ಬೇಕಾದ್ರೆ ಕನಿಷ್ಠ ಅವಳು ಪ್ರೌಢಲಾಗಬೇಕು ಅಂದರೆ 30 ವರ್ಷನಾರು ಆಗಬೇಕು. ಆಯಿತಾ. 18, 20, 22ರೊಳಗಡೆ ಗೊತ್ತಾಗೋದಿಲ್ಲ ಯಾವ ಸರಿಯಾದ ಗಂಡ ಅಂತ. 30 ಪ್ರೌಢಳಾಗಬೇಕು. ಆಗಲೇ ಅವಳು ಕರೆಕ್ಟಾದ ಗಂಡಸನ್ನ ಆಯ್ಕೆ ಮಾಡ್ಕೊಳ್ಳಬಲ್ಲಳು ಅಂತ ಹೆಂಗಸರು ಮನಸ್ಸು ಬರೆದಿದ್ದಾರೆ. ಎಲ್ಲ ಹೆಂಗಸರಿಗೂ ಹಿಂಗೆ ಅನಿಸಿರುತ್ತೆ, ಅನುಮಾನನೇ ಇಲ್ಲ. ಆದರೆ ಅಷ್ಟೊತ್ತಿಗೆ ಕಾಲ ಮಿಂಚೋಗಿರುತ್ತೆ ಅಷ್ಟೇ, ಗಂಡಸರು ಬದುಕುಳಿತಾರೆ ಅಂತ ಹೇಳ್ಬೋದು. ಇದೆಲ್ಲ ನೀವು ಓದಬೇಕು ಅಂದರೆ ಪರ್ವವನ್ನು ನೀವು ಅಧ್ಯಯನ ಮಾಡಬೇಕು. ತುಂಬ ಸಂತೋಷ ಆಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನಮ್ಮ ದ್ರೌಪದಿಗೆ ಯಜಮಾನರುಗಳ ಬಗ್ಗೆ ತಾತ್ಸಾರ ಬಂದ್ಬಿಟ್ಟಿರುತ್ತೆ. ಯಾಕೆ ಅಂದರೆ ಅಕ್ಷಯ ವಸ್ತ್ರ ಸೀರೆ ಎಸಳಿದು ಮಾನಭಂಗ ಮಾಡ್ತಾ ಇರ್ಬೇಕಾದ್ರೆ ಯಾವನೂ ಸಹಾಯಕ್ಕೆ ಬರಲಿಲ್ಲ. ಆಯಿತಾ. ಅಲ್ಲಿ ಆ ಜಯದ್ರಥ ಎತ್ಕೊಂಡು ಹೋಗ್ತಾ ಇದ್ರೆ ಧರ್ಮರಾಯ ಭೀಮ ಅರ್ಜುನ ಅಂತೂ ಬಿಡಿಸ್ಕೊಂಬರ್ತಾರೆ. ಬಿಡಿಸ್ಕೊಂಬಂದು ಧರ್ಮರಾಯನ ಮುಂದೆ ಹಾಕಿದ್ರೆ ಧರ್ಮರಾಯ ಹೇಳ್ತಾನಂತೆ, ಅಯ್ಯೋ ಏನು ಮಾಡಿದ್ರು ಇವನು ನಮ್ಮ ಭಾವ ಕಂಡ್ರು. ಜಯದ್ರಥ ದುಶ್ಯಳೆ ಗಂಡ. ದುಶ್ಯಳೆ ಅಂದರೆ ದುರ್ಯೋಧನನ ತಂಗಿ. ದುರ್ಯೋಧನನ ಭಾವ ಆದರೆ ನಮಗೂ ಭಾವ ಕಂಡ್ರು, ಇವನಿಗೆ ಅವಮಾನ ಮಾಡಬೇಡ್ರು, ಮುಂಚೆ ಬಿಚ್ಚಿಬಿಟ್ಟು ಕಳಿಸ್ಬೇಕು. ಹೆಂಡತಿಯನ್ನು ಮಾನಭಂಗ ಮಾಡ್ತೀನಿ ಅಂತ ಬಂದವನ್ನ ತಮ್ಮಂದ್ರೆ ಕಟ್ಟಿ ಹಾಕಿದರೆ ಇವನೇನು ಹೇಳ್ತಾನೆ, ಬಿಚ್ಚಿ ಕಳಿಸ್ರು ಅಂತ ಹೇಳಿ ಕಳಿಸ್ತಾನೆ. ಆವಾಗ ದ್ರೌಪದಿ ಬೈಕೋತಾಳಂತೆ, ಈ ಧರ್ಮರಾಯ ಧರ್ಮಗುಡ್ಡು ಅಯೋಗ್ಯ, ಬಾಯಿ ತೆಗೆದ್ರೆ ಆ ಧರ್ಮದ ಗಬ್ಬು ನಾಟ ಇವನ ಬಾಯಲ್ಲಿ ಬರುತ್ತೆ, ನನ್ನ ಮಾತಲ್ಲ ಭೈರಪ್ಪನವ್ರ ಮಾತು ಅಂತ ಹೇಳ್ತಾಳಂತೆ. ಹಾಗೆ ಗಂಡಂದ್ರ ಬಗ್ಗೆ ತಾತ್ಸಾರ ಬಂದ್ಬಿಟ್ಟಿರ್ತೀನಿ, ಪ್ರಯೋಜನ ಇಲ್ಲ ಯಾರು ಅಂತ. ಆವಾಗ ದುರ್ಯೋಧನ ಡಂಗುರ ಸಾರಿಸ್ತಾ ಇರ್ತಾನಂತೆ ರಾಜರುಗಳಿಗೆ. ಪಾಂಡವರು ನಿಯೋಗಕ್ಕೆ ಹುಟ್ಟಿದವರು. ಆಮೇಲೆ ಒಂದು ಹೆಣ್ಣನ್ನು 5 ಜನ ಮದುವೆ ಆಗಿಬಿಟ್ಟಿದ್ದಾರೆ. ಯಾರು? ಪಾಂಡವರು. ಇದೆಲ್ಲ ಆರ್ಯ ಧರ್ಮಕ್ಕೆ ವಿರೋಧ. ಆರ್ಯ ಧರ್ಮವನ್ನು ಪಾಲಿಸ್ಕೊಂಡಿರೋರು ಅಂದರೆ ನಾವು ಕೌರವರು, ನಮ್ಮ ಕಡೆಗೆ ಬನ್ನಿ ಅಂತ ಡಂಗುರ ಸಾರಿಸ್ತಾ ಇರ್ತಾನಂತೆ. ಪ್ರತಿವಿಂಧ್ಯ ಅಂದರೆ ದ್ರೌಪದಿಯ ಮೊದಲನೇ ಮಗ ಬಂದು ಅಮ್ಮನನ್ನು ಕೇಳ್ತಾನಂತೆ, ಅಮ್ಮ ಆರ್ಯ ಧರ್ಮ ಅಂತ ಡಂಗುರ ಓಡಿಸ್ತಾ ಇದ್ದಾನೆ ದುರ್ಯೋಧನ,
ಆರ್ಯ ಧರ್ಮ ಅಂದರೆ ಏನು ಅಂತ. ಆವಾಗ ದ್ರೌಪದಿಗೆ ರೋಸ್ ಹೋಗಿರುತ್ತೆ ಆರ್ಯ ರಾಜರುಗಳನ್ನು ನೋಡಿ. ಅವಳು ಹೇಳ್ತಾಳೆ, ಆರ್ಯ ಧರ್ಮ ಅಂದರೆ ಯುದ್ಧ ಆಡೋದು, ಆರ್ಯ ಧರ್ಮ ಅಂದರೆ ಜೂಜಾಡೋದು, ಆರ್ಯ ಧರ್ಮ ಅಂದರೆ ಹೆಂಗಸರು ಗೀಳು, ಆರ್ಯ ಧರ್ಮ ಅಂದರೆ ಕುಡಿತ, ಇಷ್ಟೇ ಕಣ ಅಂತ ಹೇಳ್ಬಿಡ್ತಾರೆ. ಅಂದರೆ ಗಂಡಂದ್ರ ಜೀವನ ನೋಡಿ, ಅಣ್ಣ ತಮ್ಮಂದಿರ ಜೀವನ ನೋಡಿ, ದುರ್ಯೋಧನ ಜಯದ್ರಥರ ಎಲ್ಲ ನೋಡಿ ಆರ್ಯ ಧರ್ಮದ ಬಗ್ಗೆನೇ ಅವಳಿಗೆ ನಂಬಿಕೆ ಹೊರಟೋಗಿರುತ್ತೆ ಅಂತ ಒಂದು. ಆಮೇಲೆ ಇನ್ನೊಬ್ಬ ಶ್ರುತಸೋಮ ಅಂತ ಒಬ್ಬ ಚಿಕ್ಕವನಿರ್ತಾನೆ ಉಪಪಾಂಡವರಲ್ಲಿ. ಅವನು ಕೇಳ್ತಾನಂತೆ, ಅಮ್ಮ ನೀನು ಹಿಂಗೆ ಹೇಳ್ತೀಯಲ್ಲ, ಇವಾಗ ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಅವತ್ತು 5 ಜನನ ನೀನು ಮದುವೆ ಆಗಿಬಿಟ್ಟೆ ಆಯಿತಾ, ಕುಂತಿಗೆ ಎದುರುಕೊಂಡಿದ್ದೆ, ಆಮೇಲೆ ಭೀಷ್ಮರಿಗೆ ಎದುರುಕೊಂಡಿದ್ದೆ ಅಂತ ನೀನು ಹೇಳ್ತೀಯಲ್ಲ, ನಿನಗೆ ನಿಜವಾದ ಧೈರ್ಯ ಯಾವಾಗ ಬಂತಮ್ಮ ಅಂತ ಕೇಳ್ತಾನೆ. ಯಾರೋ ಮಗ ತಾಯಿಗೆ ಕೇಳ್ತಾನೆ, ನಿನಗೆ ನಿಜವಾದ ಧೈರ್ಯ ಯಾವಾಗ ಬಂತು ಅಂತ ಒಂದು ಹೆಣ್ಣಿಗೆ. ಆವಾಗ ದ್ರೌಪದಿ ನೆನೆಸ್ಕೊಂಡು ಹೇಳ್ತಾಳಂತೆ, ಯಾವಾಗ ಪಾಂಡವ ನನ್ನ ಧರ್ಮರಾಯ ನನ್ನನ್ನು ಪಣಕ್ಕಿಟ್ಟು ಸೋತ, ಯಾವಾಗ ದುಶ್ಯಾಸನ ಬಂದು ರಜಸ್ವಲೆ ಅಂದರೆ ಮುಟ್ಟಾದ ನನ್ನನ್ನು, ಏಕವಸ್ತ್ರಿಯಾದ ನನ್ನನ್ನು ಕೇಶವನ್ನು ಹಿಡಿದು ದರ 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 ಅಂತ ಎಳ್ಕೊಂಡು ಒಂದು 100 ಮೀಟ್ರ್ ಎಳ್ಕೊಂಡು ಹೋಗಿರ್ಬೋದು. ಆ ರಾಜರ ಸಭೆಯ ಮಧ್ಯ ಹಾಕಿ ನನ್ನ ಮಾನಭಂಗ ಮಾಡೋದಕ್ಕೆ ಅವರೆಲ್ಲ ಪ್ರಯತ್ನ ಪಟ್ಟರು. ಆವಾಗ ನನ್ನ ಗಂಡಂದರೆಲ್ಲ ತಲೆ ತಗ್ಸಿ ಕೂತ್ಕೊಂಡಿದ್ರು. ದುರ್ಯೋಧನ ದುಶ್ಯಾಸನಾದಿಗಳು ಕರ್ಣಾದಿಗಳು ನನ್ನ ಮಾನಭಂಗಕ್ಕೆ ಪ್ರಯತ್ನ ಪಟ್ಟು ಅಟ್ಟಹಾಸ ಮೆರಿತಾ ಇದ್ದರು. ಯಾವಾಗ ಗಂಡಸರ ನಡವಳಿಕೆಯ ಮೇಲೆ ನನಗೆ ಭರವಸೆ ಕುಸಿದು ಹೋಯಿತು, ಆಗ ನನಗೆ ಧೈರ್ಯ ಬಂತು ಅಂತ ಭೈರಪ್ಪ ಬರೀತಾರೆ. ಹೆಂಗಸಿಗೆ ಯಾವಾಗ ಧೈರ್ಯ ಬರುತ್ತೆ ಅಂದರೆ ಗಂಡಸನ ಮೇಲಿನ ಭರವಸೆ ಯಾವಾಗ ಕುಸಿಯುತ್ತೆ, ಗಂಡ ನಿಭಾಯಿಸಲಾರ ಸಂಸಾರ ಅಂತ ಯಾವಾಗ ಅನಿಸುತ್ತೆ, ಆಗ ಹೆಣ್ಣು ಧೈರ್ಯ ತಗೊಳ್ಳೇಬೇಕಾಗುತ್ತೆ. ನಾವು ನೋಡಿದ್ದೀವಿ ನಮ್ಮ ಮನೆಗಳಲ್ಲಿ ನಾವು ಹೆಂಗಸರು ಬಂದು ಆ ಟೈಮಲ್ಲಿ ಸಂಸಾರವನ್ನು ಉದ್ಧಾರ ಮಾಡಿರುವುದನ್ನು ನಾವು ನೋಡಿದ್ದೀವಿ. ಒಂದು ವಯಸ್ಸಾದ ಮೇಲೆ ಹೆಂಗಸರಿಗೆ ಧೈರ್ಯ ಬಂದುಬಿಟ್ಟು, ರೇ ಸುಮ್ಮನೆ ಇರಿ ಸ್ವಲ್ಪ ನಿಮ್ಮ ಅಂತಾರೆ. ಗಂಡಸರು 55-60 ವರ್ಷ ಆದಮೇಲೆ ಸುಮ್ಮನೆ ಇರೋದೇ, ಎಲ್ಲ ನಡೆಸೋಳು ಹೆಂಗಸು. ಯಾಕೆ ಅಂದರೆ ಹೆಂಗಸಿಗೆ ಧೈರ್ಯ ಬಂದಿರುತ್ತೆ. ಅದನ್ನೆಲ್ಲ ಭೈರಪ್ಪನವರು ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ಇಲ್ಲಿ ನಾನೊಂದು ಹೇಳಬೇಕು. ಆವಾಗ ಏನಾಗುತ್ತೆ, ಯಾವಾಗ ದ್ರೌಪದಿಯ ಮಾನಭಂಗ ಆಗ್ತಾ ಇರುತ್ತೆ, ಆವಾಗ ದ್ರೌಪದಿಗೆ ಗೊತ್ತಾಗೋಗುತ್ತೆ, ಯಜಮಾನರುಗಳು ಹೇಳಲ್ಲ. ಅವಳು ಒಂದು ಮಾತು ಕೇಳ್ತಾಳೆ ಇಡೀ ಸಭೆಗೆ, ಈ ಧರ್ಮರಾಯ ನನ್ನನ್ನು ಪಣಕ್ಕಿಟ್ಟಿದ್ದಾನೆ ತಾನೆ, ನನ್ನನ್ನು ಪಣಕ್ಕಿಟ್ಟ ಮುಂಚೆ ಅವನನ್ನೇ ಅವನು ಪಣಕ್ಕಿಟ್ಟು ಸೋತಿದ್ದ ಅಂತ ನಾನು ಕೇಳ್ಪಟ್ಟೆ. ಅವನನ್ನೇ ಅವನು ಪಣಕ್ಕಿಟ್ಟು ಸೋತ ಮೇಲೆ ನನ್ನನ್ನು ಪಣಕ್ಕಿಡೋ ಅಂಥ ಅಧಿಕಾರ ಅವನಿಗಿತ್ತೇ, ಹೇಳಬೇಕು ರಾಜ್ಯಸಭೆ ಅಂತ ಧೈರ್ಯಪಟ್ಟು ಕೇಳ್ತಾಳೆ. ಯಾರೂ ಉತ್ತರನೇ ಇಲ್ಲ. ಆವಾಗ ಭೀಷ್ಮರು ಹೇಳ್ತಾರಂತೆ, ಅವರೊಬ್ಬರು ಭೀಷ್ಮರು ಹೇಳ್ತಾರಂತೆ, ನೋಡಮ್ಮ, ಯಾವಾಗ ಅವನನ್ನೇ ಅವನು ಸೋತ್ಕೊಂಡು ಬೇರೆಯವರ ದಾಸನಾಗ್ತಾನೆ, ಯಾವ ವ್ಯಕ್ತಿಗೆ ಅಧಿಕಾರ ಇರೋದಿಲ್ಲ. ಆದರೆ ಗಂಡ ಅನ್ನಿಸ್ಕೊಂಡು ಅವನ ದಾಸನಾದರೂ ಹೆಂಡತಿ ಮೇಲೆ ಅಧಿಕಾರ ಇದ್ದೇ ಇರುತ್ತೆ. ಇದು ಧರ್ಮ ಸೂಕ್ಷ್ಮ ಕಣಮ್ಮ, ಇಡ್ಬೋದಿತ್ತೋ ಇಡಬಾರ್ದಿತ್ತೋ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಜಾರ್ಕೊಂಡ್ಬಿಡ್ತಾನಂತೆ. ಆಯಿತಾ? ಆವಾಗ ಭೀಷ್ಮರಿಂದಲೂ ನ್ಯಾಯ ಸಿಕ್ಕೋದಿಲ್ಲ ಅಂತ ಯಾವಾಗ ಗೊತ್ತಾಯಿತು, ಯಾವಾಗ ಸೀರೆ ಎಳೆಯೋದಕ್ಕೆ ಬಂದರೋ ಆವಾಗ ದ್ರೌಪದಿ ಗರ್ಜಿಸ್ತಾಳಂತೆ, ನನ್ನ ಯಜಮಾನರುಗಳು ಇವತ್ತು ದಾಸರಾಗಿ ಕೂತಿರ್ಬೋದು, ನೀವು ನನ್ನ ಮಾನಭಂಗ ಮಾಡಿರೋ ಹುಷಾರ್, ನಮ್ಮ ಅಣ್ಣ ಕೃಷ್ಣ ಇದ್ದಾನೆ, ಅವನಿಗೆ ಹೇಳಿದ್ರೆ ನಿಮ್ಮನ್ನೆಲ್ಲ ಹೂತಾಕ್ಬಿಡ್ತಾನೆ, ಹಸ್ತಿನಾವತಿಯನ್ನು ನೆಲ ಸಮ ಮಾಡಿ ಮಾವಿನ ತೋಪು ಮಾಡ್ಯಾನೋ ಅಂತ ಕಿರ್ಚ್ತಾಳಂತೆ ದ್ರೌಪದಿ. ಯಾವಾಗ ಕೃಷ್ಣನ ಹೆಸರನ್ನು ದ್ರೌಪದಿ ಹೇಳ್ತಾಳೆ, ದುರ್ಯೋಧನಿಗೆ ಹೆದರಿಕೆ ಶುರುವಾಗುತ್ತದೆ. ಇರ್ಬೋದು ಕೃಷ್ಣ ಚತುರ, ಕೃಷ್ಣನಿಗೆ ಯಾರನ್ನ ಹೇಗೆ ಮಟ್ಟ ಹಾಕಬೇಕು ಅಂತ ಗೊತ್ತು, ನಾಳೆ ಇದು ನಮಗೆ ಮುಳುವಾಗ್ಬೋದು, ದುಶ್ಯಾಸನ ಬೇಡ ಕಣ ಸೀರೆ ಎಳಿ ಅಂತ ನಿಲ್ಲಿಸೋ ಅಂತ ಹೇಳ್ಬಿಡ್ತಾನಂತೆ. ನೋಡಿ, ಅಕ್ಷಯ ವಸ್ತ್ರ ಅನ್ನೋ ಮಾತನ್ನು ಎಷ್ಟು ಜಾಣತನದಿಂದ ಭೈರಪ್ಪನವರು ನಿಭಾಯಿಸಿದ್ದಾರೆ. ಅಕ್ಷಯ ವಸ್ತ್ರ ದ್ರೌಪದಿಗೆ ಸಿಕ್ಕಿದ್ದು ಯಾರ ಹೆಸರು ಎತ್ತಿದ್ರಿಂದ?
ಕೃಷ್ಣನ ಹೆಸರನ್ನು ಬರೀ ಹೆಸರು ನೀನು ಹಾಕೋ, ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಪುರಂದರದಾಸರು ಹೇಳಿದ್ದಾರೆ. ಕೃಷ್ಣನ ಹೆಸರು ಎತ್ತಿದ್ರಿಂದ ಮಾನಭಂಗ ಉಳಿತು. ಅಲ್ಲಿಗೆ ಅಕ್ಷಯ ವಸ್ತ್ರದ ಪ್ರಸಂಗದಲ್ಲಿ ಕೃಷ್ಣನಿಗೆ ಏನು ಗೌರವ ಸಲ್ಲಬೇಕೋ ಅದನ್ನು ಸಲ್ಲಿಸಿದ್ದಾರೆ, ಆದರೆ ಪವಾಡ ಅಂತ ತೋರಿಸಿಲ್ಲ. ಇದು ಭೈರಪ್ಪನವರ ಹಿರಿಮೆ. ಆಮೇಲೆ ಮುಂದಕ್ಕೆ ಕರ್ಣನ ಪ್ರಸಂಗಕ್ಕೆ ಬನ್ನಿ. ಕರ್ಣನಿಗೆ ನಮ್ಮ ಭೈರಪ್ಪನವರು ಒಂದು ನಾಯಿಯ ಪ್ರತೀಕವನ್ನು ಇಟ್ಟಿದ್ದಾರೆ. ಕರ್ಣನ ಕಥೆಯನ್ನು ನಾಯಿಯ ಒಂದು ಜೊತೆ ಕರ್ಣ ಸಾಕಿದಂಥ ಒಂದು ನಾಯಿಯ ಜೊತೆಗೇ ತಗೊಂಡು ಹೋಗ್ತಾರೆ. ಯಾಕಪ್ಪ ಅಂದರೆ ನಾಯಿ ಅಂದರೆ ಸ್ವಾಮಿ ಭಕ್ತಿ, ನಾಯಿ ಅಂದರೆ ಅಲ್ಪತೃಪ್ತಿ, ನಾಯಿ ಅಂದರೆ ನಿಯತ್ತು. ಹೌದಾ? ಆ ಮೂರೂ ಗುಣಗಳು ಕರ್ಣನಲ್ಲಿದೆ. ಸ್ವಾಮಿ ಭಕ್ತಿ ಇದೆ, ನಿಯತ್ತಿದೆ, ಅಲ್ಪತೃಪ್ತಿ ಇದೆ. ಏನೋ ಅಂಗರಾಜ್ಯಾಭಿಷೇಕ ಅಂತ ಮಾಡಿದ್ದಕ್ಕೆ ಅವನು ದುರ್ಯೋಧನಿಗೆ ಜೀವನವನ್ನೇ ಮೀಸಲಾಗಿ ಇಟ್ಕೊಂಡ್ಬಿಟ್ಟ. ಅದಕ್ಕೆ ಆವಾಗ ಕುಂತಿ ಕೃಷ್ಣ ಬಂದು ಹೇಳ್ತಾನೆ, ನೀನು ಪಾಂಡವರಲ್ಲಿ ಹಿರಿಯ, ನೀನು ನನ್ನ ಕಡೆಗೆ ಬಂದ್ಬಿಡು, ಪಾಂಡವರ ಕಡೆಗೆ ಎರಡೂ ಕಡೆಗೆ ನೀನೇ ಹಿರಿಯ, ಆದ್ದರಿಂದ ನಿನಗೆ ರಾಜ್ಯಾಭಿಷೇಕ ಆಗುತ್ತೆ. ಈ ಮಾತ ಬಂದರೆ ದುರ್ಯೋಧನನು ಬೇಡ ಅನ್ನಲ್ಲ. ಯಾಕೆಂದರೆ ದುರ್ಯೋಧನ ಕರ್ಣ ರಾಜ ಆಗ್ತಾನೆ, ಒಪ್ಕೊಂಡ್ಬಿಡ್ತಾನೆ, ಬಾ ಅಂತ ಕರೀತಾನೆ. ಆದರೆ ಕರ್ಣ ಒಪ್ಪೋದಿಲ್ಲ. ಇಷ್ಟು ದಿನ ನಾನು ಹೀಗೆ ನಡ್ಕೊಂಬಂದು ನಾನು ದುರ್ಯೋಧನೆಗೆ ಅನ್ಯಾಯ ಮಾಡೋದಿಲ್ಲ, ಬರೋಲ್ಲ ಅಂತ ನಿರಾಕರಣೆ ಮಾಡ್ತಾನೆ. ಅದಕ್ಕೆ ಕರ್ಣ ದೊಡ್ಡ ವ್ಯಕ್ತಿ ಅಂತ ನಾವೆಲ್ಲ ಹೇಳೋದು. ಯಾಕೆ ಕುಂತಿ ಬಂದು ಕೇಳ್ತಾಳೆ. ಕುಂತಿಗೆ ಬಂದಾಗ ಕರ್ಣ ಕೇಳ್ತಾನೆ, ಅಮ್ಮ ನೀನೇ ಬಂದ್ಯೋ ಕರ್ಣ ಕೃಷ್ಣ ಕಳಿಸಿದ್ ನಾನು ಇನ್ನ ಅಂತ. ಫಸ್ಟ್ದಲ್ಲೇ ಕುಂತಿಗೆ ಗೂಗ್ಲಿ ಬೋಲಿಂಗು, ನೀನೇ ಬಂದ್ಯೋ ಕೃಷ್ಣ ಕಳಿಸಿದ್ನೋ ಅಂತ. ಆವಾಗಂತೂ ಸವರಿಸ್ಕೊಂಡು ಕುಂತಿ ಇಲ್ಲ ನಾನೇ ಬಂದೆ ಅಂತ ಕೇಳ್ತಾಳೆ. ಆಮೇಲೆ ನೀನು ನನ್ನ ಮಗ, ಪಾಂಡವರಲ್ಲಿ ನೀನೇ ಹಿರಿಯ, ಬಂದ್ಬಿಡು ಅಂತ ಕರೀತಾಳೆ. ಆವಾಗ ಮಹಾಭಾರತದ ಕರ್ಣ ಕೇಳಲ್ಲ ಮಾತನ್ನ, ಪರ್ವತ ಕರ್ಣ ಕೇಳ್ತಾನೆ, ಅಮ್ಮ ನೀನಿವಾಗ ನನಗೆ ಬಂದು ನಾನು ಪಾಂಡವರಲ್ಲಿ ಹಿರಿಯ ಅಂತ ಹೇಳ್ತಿದ್ದೀಯಲ್ಲ, ಇಲ್ಲಿಗೆ ಬರೋಕ್ಕೆ ಮುಂಚೆ ನಿನ್ನ ಮಕ್ಳಿಗೆ ನೀನು ಹೇಳ್ದೀಯಾ ನಿಮ್ಮ ಅಣ್ಣ ಕರ್ಣ ಕಂಡ್ರು ಯುದ್ಧ ಮಾಡಬೇಡ ಅಂತ? ಹೇಳಿರಲ್ಲ ನೀನು. ಯಾಕೆ ಅಂದರೆ ನಿನಗೆ ಗೊತ್ತು, ಯಾವಾಗ ಪಾಂಡವರಿಗೆ ನಾನು ಅಣ್ಣ ಅಂತ ಗೊತ್ತಾಗುತ್ತೆ, ಪಾಂಡವರು ಯುದ್ಧ ಮಾಡೋದಿಲ್ಲ, ದುರ್ಯೋಧನ ದುಶ್ಯಾಸನ ಸಾಯೋದಿಲ್ಲ, ನನ್ನ ಮಕ್ಕಳಿಗೆ ಅಧಿಕಾರ ಸಿಕ್ಕೋದಿಲ್ಲ ಅಂತ ನಿನಗೆ ಗೊತ್ತು. ಸ್ವಾರ್ಥಿ ನೀನು. ಕರ್ಣ ಹೇಳ್ತಾರೆ, ಕುಂತಿ ಮಾತಾಡೋದಕ್ಕಾಗೋದಿಲ್ಲ. ಇದನ್ನು ಪರ್ವದಲ್ಲಿ ಭೈರಪ್ಪನವರು ಕರ್ಣನಿಂದ ಕೇಳಿಸ್ತಾರೆ. ಆಮೇಲೆ ಅನ್ನೋ ಒಂದು ಮಾತು ಹೇಳ್ತಾನೆ, ಅಮ್ಮ ನೀನು ಎತ್ತುಬಿಟ್ಟೆ ಅಂದ್ಬಿಟ್ಟು ತಾಯ್ತನ ನಿನಗೆ ಬರೋದಿಲ್ಲ. ತಾಯ್ತನ ಹೇಗೆ ಬರುತ್ತೆ? ತಾಯ್ತನ ಬರಬೇಕಾದ್ರೆ ಹೆರಿಗೆ ಒಂದಲ್ಲ, ಮೊಲೆ ಉಣಿಸ್ಬೇಕು, ಗೊತ್ತಾಯ್ತಲ್ಲ, ಏಳು ಉಚ್ಚೆ ಬಾಚಬೇಕು, ಬೆಲೆ ಹಿಡಿದು ನಡೆಸಬೇಕು, ವಿದ್ಯಾಭ್ಯಾಸ ಮಾಡಿಸ್ಬೇಕು. ಈ ಎಲ್ಲ ಪ್ರಕ್ರಿಯೆಗಳಿಂದ ತಾಯ್ತನ ಬರುತ್ತೆ ಹೊರತು ಬರೀ ಎತ್ತುಬಿಟ್ರೆ ಬರೋದಿಲ್ಲ. ನೋಡಿ, ತಾಯ್ತನದ ಹಿರಿಮೆಯನ್ನು ಎಷ್ಟು ಮಟ್ಟಿಗೆ ಬರೆದಿದ್ದಾರೆ ಅಲ್ಲಿಗೆ ಓದಬೇಕು. ಚೆನ್ನಾಗಿದೆ ಅದು. ಆಮೇಲೆ ಟೈಮ್ ಆಗ್ತಾ ಬಂತು, ಇನ್ನೊಂದು 10 ನಿಮಿಷ, ಕಾಲು ಗಂಟೆ ಮಾಡ್ಬೋದು ತಾನೆ? ಓಕೆ. ಆಮೇಲೆ ದ್ರೋಣರ ಪಾತ್ರ ಬರುತ್ತೆ. ದ್ರೋಣರ ಪಾತ್ರದಲ್ಲಿ ದ್ರೋಣರು ಮೇಷ್ಟ್ರು, ಮುಖ್ಯವಾಗಿ ದ್ರೋಣರು ಗುರುಗಳು. ನಾನು ಮೇಷ್ಟ್ರು, ಶಿವಕುಮಾರ್ ಸರ್ ಇದ್ದಾರೆ ಮೇಷ್ಟ್ರು, ಪ್ರಕಾಶ್ ಮೇಷ್ಟ್ರು, ಆಯಿತಾ, ವಸಂತ್ ಕುಮಾರ್ ಮೇಷ್ಟ್ರು, ನಮ್ಮ ಆಚಾರ್ಯ ಇದ್ದಾರೆ ಮೇಷ್ಟ್ರು, ಎಷ್ಟು ಜನ ಮೇಷ್ಟ್ರು ಇದ್ದಾರೆ, ಎಲ್ರಿಗೂ ನಮಸ್ಕಾರ. ಈಗ ದ್ರೋಣರ ಮುಖಾಂತರ ಒಂದು ಆರೋಪ ಬಂದ್ಬಿಟ್ಟಿದೆ. ದ್ರೋಣರು ಏಕಲವ್ಯನಿಗೆ ಮೋಸ ಮಾಡಿ ಅವನ ಹೆಬ್ಬೆಟ್ಟನ್ನು ಕಿತ್ತುಕೊಂಡು ಅನ್ಯಾಯ ಮಾಡಿದ್ರು. ಏಕಲವ್ಯ ಬುಡಕಟ್ಟು ಹುಡುಗ, ರಾಜ್ಕುಮಾರರಿಗೆ ಎಲ್ಲ ಕಲಿಸ್ಕೊಟ್ರು. ಏಕಲವ್ಯನಿಗೆ ಅವನೇ ಕಲ್ತ್ಕೊಂಡಿದ್ನೋ ಹಾಳು ಮಾಡಿಟ್ರು ಅಂತ ಹೇಳಿಬಿಟ್ಟು ಇವತ್ತಿಗೂ ದ್ರೋಣಾಚಾರ್ಯರು ಬ್ರಾಹ್ಮಣರು, ಈ ಬ್ರಾಹ್ಮಣರೆಲ್ಲ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ವಿರೋಧಿಗಳು ಅಂತ ಹೇಳಿಬಿಟ್ಟು ಬೈತಾರೆ, ಈಗಲೂ ಬೈತಾರೆ. ಆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಗಳಿಗೆ ಅನ್ಯಾಯ ಆಗಿದೆ ಅನ್ನೋದಕ್ಕೆ ಇವರು ಉದಾಹರಣೆ ಫಸ್ಟ್ ಎತ್ಕೊಳ್ಳೋದೇ ಏಕಲವ್ಯ. ಆ ಕಾಲದಿಂದಲೂ ನಡ್ಕೊಂಬಂದಿದೆ ಅಂತ ಹೇಳ್ತಾರೆ.
ಅವ್ರು ತಪ್ಪು ಹೇಳ್ತಾರೆ ಅಂತ ನಾನು ಹೇಳೋದಿಲ್ಲ, ನಿಜ ಇರ್ಬೋದು, ಒಪ್ಕೋತೀನಿ, ನಾನು ಒಪ್ಕೋತೀನಿ. ಆದರೆ ನಮ್ಮ ಭೈರಪ್ಪನವರು ಮೇಷ್ಟ್ರು ಗೊತ್ತೇ, ಅವರು ಉಪಾಧ್ಯಾಯ ವೃತ್ತಿನೇ ಮಾಡಿದ್ದು 40 ವರ್ಷ. ಅವರು ಇದನ್ನು ತುಂಬ ಜಾಣತನದಿಂದ ಒಂದು ಮಾರ್ಪಾಡು ಮಾಡಿದ್ದಾರೆ. ಏಕಲವ್ಯನ ಕತೆ ಮಹಾಭಾರತದಲ್ಲಿ ಬರ್ದಂಗೆ ಇಲ್ವಂತೆ. ಯಾವಾಗ ದ್ರೋಣರು ಕೌರವರು ಪಾಂಡವರ ಮೇಷ್ಟ್ರು ಅಂತ ಆಗುತ್ತೆ, ಏಕಲವ್ಯ ಬಂದು ಕೇಳ್ತಾನಂತೆ, ಗುರುಗಳೇ ನಾನು ನಿಮ್ಮ ಶಿಷ್ಯ ಆಗ್ತೀನಿ ಅಂತ. ಆವಾಗ ಗುರುಗಳು ಕೇಳ್ತಾರಂತೆ, ಒಂದು 2 ಗುರಿ ತೋರಿಸ್ಬಿಟ್ಟು ಇದು ಕೊಡೋದು ತೋರಿಸು ಅಂತ. ಅರ್ಜುನಂಗೆ ಇವರು 6 ತಿಂಗಳಲ್ಲಿ ಹೇಳ್ಕೊಟ್ಟಿದ್ದ ಪಟ್ ಅಂತ 1 ನಿಮಿಷ ಕೊಡೋದ್ಬಿಟ್ಟು ನನ್ನ ಏಕಲವ್ಯ. ಇವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತಂತೆ, ಯಾರೇ ಹುಡುಗ, ಏನು ಹುಡುಗನಯ್ಯ ನೀನು ಅಂದ್ಬಿಟ್ಟು, ನಡಿ ಇನ್ನೊಂದು ಸೇರಿಸ್ಕೊತೀನಿ ಅದೇನಾಗತ್ತೆ ನೋಡೋಣ ಅಂದ್ಬಿಟ್ಟು ಅವನನ್ನು ಸೇರಿಸ್ಕೊಂಡು ಪಾಂಡವರು ಕೌರವರ ಜೊತೆ ಏಕಲವ್ಯನಿಗೆ ಶಿಕ್ಷಣವನ್ನು ಶುರು ಮಾಡಿದಂಥ ಮಹಾಗುರು ದ್ರೋಣಾಚಾರ್ಯರು. ಇದು ಪ್ರಪಂಚಕ್ಕೆ ಗೊತ್ತಿಲ್ಲ, ಭೈರಪ್ಪನವ್ರು ಬಂದಿದ್ದಾರೆ, ಚಪ್ಪಾಳೆ ಬರಬೇಕು. ಆಯಿತಾ? ಇದೇನಾಗುತ್ತೆ, ಭೀಷ್ಮರಿಗೆ ಗೊತ್ತಾಗ್ಬಿಡುತ್ತೆ. ಭೀಷ್ಮರು ಕರೀತಾರೆ, ದ್ರೋಣಾಚಾರ್ಯರಿಗೆ ಕರೆಸ್ತಾನೆ, ಭೀಷ್ಮ. ಅವನು ಪೇಯ್ಡ್ ಸರ್ವೆಂಟು ದ್ರೋಣಾಚಾರ್ಯರಿಗೆ, ಭೀಷ್ಮನಿಗೆ ಪೇಯ್ಡ್ ಸರ್ವೆಂಟ್. ಏನೋ ಮಾಡ್ತಾ ಇದೆಯಾ, ಯಾವನೋ ಏಕಲವ್ಯ ಅಂತೆ, ಕಾಡು ಹುಡುಗ ಅಂತೆ, ಅವನಿಗೆ ಕರ್ಕೊಂಬಂದು ನಮ್ಮ ಮಕ್ಕಳ ಜೊತೆ ಹೇಳ್ಕೊಡ್ತಾ ಇದೆ. ಫಸ್ಟ್ ಅವನ್ನ ಡಿಸ್ಮಿಸ್ ಮಾಡಿ ಕಳಿಸುವವರೆಗೆ ಅಂತ ಬಂತ. ಏನು ಮಾಡೋಕ್ಕಾಗುತ್ತೆ, ರಾಜಾಜ್ಞೆ, ವಿಧಿ ಇಲ್ಲ, ಇವ್ರದ್ದು ಸರ್ಕಾರಿ ನೌಕರಿ. ಹಾಂ ಅಪ್ಪ ಕಣ ಹೋಗೋ ಅಂದ್ಬಿಟ್ಟು ಎಲ್ಲರ ಎದುರುಗಡೆ ಕಳಿಸ್ತಾರಂತೆ. ಆ ಕಡೆ ಹೋದ್ಮೇಲೆ ಏಕಲವ್ಯನಿಗೆ ಗುಟ್ಟಾಗಿ ಹೇಳ್ತಾರಂತೆ, ನಿಂದು ಅಡ್ರೆಸ್ ಕೊಡು, ನಾನು ರಾತ್ರಿ ಬಂದು ಹೇಳ್ಕೊಡ್ತೀನಿ ಕಣ ನಿಮಗೆ ಅಂದ್ಬಿಟ್ಟು ಅವನ ಅಡ್ರೆಸ್ ಇಸ್ಕೊಂಡು ಪಾಂಡವರು ಕೌರವರಿಗೆಲ್ಲ ಆಗುತ್ತಲ್ಲ 10 ಗಂಟೆ ಮೇಲೆ ಒಬ್ಬರೇ ದೋಣಿ ತಗೊಂಡು ನದಿ ದಾಟಿ ಏಕಲವ್ಯನಿಗೆ ಹೇಳ್ಕೊಡ್ತಾ ಇದ್ರಂತೆ. ರಾತ್ರಿ ಏಕಲವ್ಯನಿಗೆ ದ್ರೋಣಾಚಾರ್ಯ ಹೇಳ್ಕೊಡ್ತಾ ಇದ್ರಂತೆ. ಹೇಳಿಕೊಟ್ಟು ಅವನು ಮಹಾಬಿಲಿಗಾರನೇ ಹೊರತು ಬರೀ ಗುರುಗಳ ಪ್ರತಿಮೆ ಇಟ್ಕೊಂಡು ಅವನವನು ಕಲ್ಸ್ಕೊಳ್ಳೋಕೆ ಸಾಧ್ಯನ ಸರ್? ನೀವು ಎಲ್ಲ ಮೇಷ್ಟಿದ್ದೀರ. ಹಾಂ ಅದುವೇ ಹೋಗಲಿ, ಏನೋ ಹಿಸ್ಟ್ರಿ ಎಕನಾಮಿಕ್ಸ್ ಆದರೆ ಹೊಡೆದು ಗೈಡು ತಗೊಂಡು ಮಾಡ್ಬೋದು. ಈ ಬಿಲ್ಲು ವಿದ್ಯಾ ಕತ್ತಿ ವಿದ್ಯಾ ಅನ್ನೋದು ಇದು ಪ್ರಾಕ್ಟಿಕಲ್ ಸ್ಕಿಲ್ಲು, ಇದು ಗುರುಗಳು ಬೇಕೇ ಬೇಕು. ಇದನ್ನೆಲ್ಲ ರಾತ್ರೋರಾತ್ರಿ ನಮ್ಮ ಭೀಷ್ಮರ ಕಣ್ತಪ್ಪಿಸಿ ಕೌರವರ ಪಾಂಡವರ ಕಣ್ತಪ್ಪಿಸಿ ಏಕಲವ್ಯನಿಗೆ ವಿದ್ಯೆ ಹೇಳ್ಕೊಟ್ಟವರು ದ್ರೋಣಾಚಾರ್ಯರು. ಇದನ್ನು ತಿಳಿಸಿರೋರು ಭೈರಪ್ಪನವರು, ಪ್ರಪಂಚದಲ್ಲಿ ಯಾವನೂ ತಿಳಿಸಿಲ್ಲ ಇದನ್ನು. ಆಮೇಲೆ ಇದು ಯಾವಾಗ ಪ್ರತಿಭೆ ಇರುತ್ತೆ ಬೆಳಕಿಗೆ ಬಂದೇ ಬಿಡುತ್ತೆ. ಭೀಷ್ಮರಿಗೆ ಗೊತ್ತಾಗ್ಬಿಡುತ್ತಂತೆ, ಏಕಲವ್ಯ ಅಂತ ಒಬ್ಬ ಇದ್ದಾನೆ, ಅವನು ಅರ್ಜುನನ ಮೀರಿಸಿದಂಥ ಬಿಲ್ಗಾರ ಅಂತ. ದ್ರೋಣಾಚಾರ್ಯ ಭೀಷ್ಮರು ಮತ್ತೆ ಕರೆಸ್ತಾರಂತೆ ದ್ರೋಣಾಚಾರ್ಯ, ಏನ್ರಿ ನಾನು ಅವ್ರಿಗೆ ಪಾಠ ಹೇಳ್ಕೊಡ್ಬೇಡ ಕಳಿಸು ಅಂತಂದರೆ ಒಳೊಳಗೆ ಹೋಗಿ ತಯಾರು ಮಾಡಿದ್ದೀರಂತೆ ಅಂತ ಹೇಳಿಬಿಟ್ಟು ನೀವು ಈಗ ಏಕಲವ್ಯನ ಬಲಗೈ ಹೆಬ್ಬೆರಳನ್ನು ತುಂಡು ಮಾಡಿ ನನಗೆ ತಂದು ಒಪ್ಪಿಸಿದ್ರೆ ಸರಿ, ಇಲ್ಲ ಅಂದರೆ ನಿಮ್ಮ ಕತ್ತಿಗೆ ತೆಗೆದುಬಿಡ್ತೀನಿ ಅಂತ ಭೀಷ್ಮರು ಎದುರಿಸ್ತಾರಂತೆ. ಯಾಕೆಂದರೆ ಇಡೀ ಕುರುದು ಕಂಟ್ರೋಲು ಭೀಷ್ಮರಿಗಿತ್ತು, ಪವರ್ ಆಫ್ ಅಟಾರ್ನಿ ಅವ್ರಿಗಿತ್ತು. ಪಾಪ ಇವ್ರೇನು ಮಾಡ್ತಾರೆ, ಹೋಗಿ ಕೇಳ್ತಾರೆ. ಇವರೇನು ಹೇಳ್ತಾರೆ, ಅರ್ಜುನನ ಮೇಲೆ ಹೇಳ್ತಾರೆ. ಭೀಷ್ಮರು ಅಂತಾರಲ್ಲ, ಅರ್ಜುನ ಎಲ್ಲ ಇದು ಮಾಡ್ತಾ ಇದ್ದಾರಪ್ಪ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅವನು ಮಹಾ ವಿದ್ಯಾರ್ಥಿ ಹೋಗ್ತಾನೆ, ಅವನಿಗೆ ದ್ವೇಷ ಅರ್ಜುನನ ಮೇಲೆ ಬರುತ್ತೆ. ಆದರೆ ಏಕಲವ್ಯನಿಗೆ ವಂಚನೆ ಮಾಡಿದವರು ದ್ರೋಣಾಚಾರ್ಯರಲ್ಲ, ಭೀಷ್ಮರು ಅಂತ ನಮ್ಮ ಭೈರಪ್ಪನವರು ಬರೆದು ಗುರುಗಳ ಮೇಲಿರುವಂಥ ಒಂದು ಆರೋಪವನ್ನು ನಿವಾರಣೆ ಮಾಡಿದ್ದಾರೆ. ಯಾರು? ಯಾಕೆಂದರೆ ನಮ್ಮ ಮೇಷ್ಟ್ರು ಇಲ್ಲೇ ಕೂತಿದ್ದಾರೆ, ನಾನು ಮೇಷ್ಟ್ರು. ಯಾವಾಗ ನಾವು ಮೇಷ್ಟ್ರು ಒಂದು ಸ್ಥಾನಕ್ಕೆ ಹೋಗಿ ಕಟ್ಟೆ ಹತ್ಬಿಡ್ತೀವಿ, ನಮ್ಮ ಪಕ್ಕ ಮಗ ಕೂತಿದ್ರು ಕೂಡ ಒಂದು ಪ್ರಶ್ನೆ ಕೇಳ್ತೀವಿ, ಮಗನಿಗೆ ಹೇಳ್ದಲೇ ಪಕ್ಕ ಹುಡುಗ ಉತ್ತರ ಹೇಳಿಬಿಟ್ರೆ ನಮಗೆ ನಮ್ಮ ಮಗನಿಗಿಂತ ನಮ್ಮ ಶಿಷ್ಯನ ಮೇಲೆ 1000 ಪಾಲು ಹೆಮ್ಮೆ ಅನಿಸುತ್ತೆ. ಇದು ಎಲ್ಲ ಗುರುಗಳವರು ಅನುಭವಿಸಿದ್ದಾರೆ. ವಸಂತ್ ಕುಮಾರ್ ಸುಳ್ಳು ಹೇಳ್ತಿದ್ದೀರಾ? ಮಗನಿಗಿಂತ ಶಿಷ್ಯ ಹೆಚ್ಚಾಗುತ್ತದೆ. ಅಂಥ ಒಂದು ಹಿರಿಯ ಸ್ಥಾನ, ಉನ್ನತ ಸ್ಥಾನ ಗುರುಗಳು.
ಅವರನ್ನು ನಮ್ಮ ವ್ಯಾಸರು ಎಲ್ಲರೂ ಈ ಥರ ಆರೋಪ ತಲೆ ಕಟ್ಟಿಬಿಟ್ಟು ಬಯಸ್ತಾ ಇದ್ದಾರಲ್ಲ, ಅದನ್ನು ನಿವಾರಣೆ ಮಾಡಿದ್ದಾರೆ ಭೈರಪ್ಪನವರು. ಆಮೇಲೆ ಇನ್ನು ಮುಂದೆ ಕೇಳ್ತಾರೆ, ಕೈ ಕತ್ತರಿಸ್ಬಿಟ್ರು ನಮ್ಮ ದ್ರೋಣಾಚಾರ್ಯರೇ, ಅದಕ್ಕೆಲ್ಲ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಸರಿ ಮಾಡಿ ಏಕಲವ್ಯನಿಗೆ ನಾಕೇ ಬೆರಳೊಳಗಡೆ ಬಿಲ್ಲು ವಿದ್ಯೆಯನ್ನು ಹೇಳ್ಕೊಟ್ರಂತೆ. ಹೆಬ್ಬೆಟ್ಟೆ ಇಲ್ಲದಲೇ ಇದ್ರೂ ಹೇಗೆ ಬಿಲ್ಲು ವಿದ್ಯೆ ನಿಭಾಯಿಸ್ಬೋದು ಅದನ್ನು ಹೇಳ್ಕೊಟ್ಟೆ ನಾನು. ಎಲ್ಲ ಆದ್ರೂ ನನ್ನೇ ಬೈತಾರೆ ಅಂತ ಪಾಪ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇದನ್ನು ನಾನು ಪ್ರಕಾಶ್ ಬೆಳವಾಡಿ ನಾಟಕದಲ್ಲಿ ತೋರಿಸ್ತಾರೆ ಅಂದ್ಕೊಂಡಿದ್ದೆ, ಏನು ತೋರಿಸ್ತಿಲ್ಲ, ಸರಿಯಾಗಿ ಓದಿಲ್ಲ ಅವ್ರು ಪರ್ವ. ಆಯಿತಾ, ತುಂಬ ಚೆನ್ನಾಗಿ ಬರೋದು ಇದನ್ನು ತೋರಿಸಿದ್ರೆ. ಆಯಿತಾ, ಮುಂದಕ್ಕೆ ಇನ್ನೇನು ಮುಗಿಸ್ತೀನಿ. ಇಲ್ಲಿ ಭಗವದ್ಗೀತೆಯ ಬೋಧನೆ ಆಗೋದಿಲ್ಲ ಪರ್ವದಲ್ಲಿ. ಹೌದು, ಅರ್ಜುನ ನಾನು ಯುದ್ಧ ಮಾಡಲ್ಲ ಅಂತ ಒಬ್ಬ ಇರ್ತಾನೆ, ಇವನು ಕೃಷ್ಣ ಈ ಕಡೆ ಡೈರೆಕ್ಟ್ ಕರ್ಕೊಂಬಂದು ಬೇಗ ಹೇಳ್ತಾನೆ, ಅಣ್ಣ ನೀನು ಯುದ್ಧ ಮಾಡ್ದಲ್ಲೇ ಇದ್ರೆ ಏನೋ ಭೀಮ ಮಾಡೇ ಮಾಡ್ತಾನೆ, ನಕಲ ಸಹದೇವ ಮಾಡೇ ಮಾಡ್ತಾರೆ, ದ್ರುಪದ ದೃಷ್ಟದ್ಯುಮ್ನ ಅವರೆಲ್ಲ ಮಾಡೇ ಮಾಡ್ತಾರೆ, ನೀನೊಬ್ಬ ಹೊರಗಡೆ ಉಳಿತೀಯ, ನೀನು ಮಾಡಿದ್ರೆ ನಿಂಗೂ ಒಳ್ಳೇದಾಗುತ್ತೆ ನಡಿ ಅಂತೇಳಿ ಕರ್ಕೊಂಬರ್ತಾನೆ. ಇಷ್ಟೇ ಭಗವದ್ಗೀತೆ. ಆಯಿತಾ, ಆವಾಗ ಇದನ್ನೆಲ್ಲ ಸಂಜಯ ಇವನಿಗೆ ಹೇಳ್ತಾನೆ, ಧೃತರಾಷ್ಟ್ರಂಗೆ ಅರ್ಜುನ ಯುದ್ಧ ಬೇಡ ಅಂತ ಇದ್ರೆ ಅವನು ಒಪ್ಸೇಬಿಟ್ಟ ಕೃಷ್ಣ. ತಂತ್ರಗಾರಿಸುವ ಮಗ ಯಾರು? ಧೃತರಾಷ್ಟ್ರ ಕೃಷ್ಣಂಗೆ ತಂತ್ರಗಾರಿಸುವ ಮಗ ಯುದ್ಧ ಮಾಡಲ್ಲ ಅಂತ ಇದ್ದ ಅರ್ಜುನನ್ನ ತಯಾರು ಮಾಡ್ಬಿಟ್ನ ಅಂತಾನೆ. ಇಲ್ಲಿ ಕೃಷ್ಣನಿಗೆ ಧೃತರಾಷ್ಟ್ರ ತಂತ್ರಗಾರ ಸುಳೆ ಮಗ ಅಂತ ಅಂದ್ಬಿಟ್ಟು ನಾವು ತಪ್ಪು ತಿಳ್ಕೊಬಾರ್ದು. ಆ ಕೃಷ್ಣನ ಒಂದು ಚಾಕಚಕ್ಯತೆ ಜಾಣ್ಮೆಯನ್ನು ಪರೋಕ್ಷವಾಗಿ ಭೈರಪ್ಪನವರು ಹೇಗೆ ಹೊಗಳ್ತಾ ಇದೆ, ತಂತ್ರಗಾರ ಸುಳೆ ಮಗ ಅಂದರೆ ಸಾಮಾನ್ಯದ ಮಾತಲ್ಲ, ಎಷ್ಟು ಚಾಕಚಕ್ಯತೆ ಇರೋ ಮನುಷ್ಯ. ಸ್ಟ್ರಾಟಜಿಸ್ಟ್ ಅನ್ನೋದನ್ನು ಬರೆದಿಟ್ಟಿದ್ದಾರೆ. ಆಮೇಲೆ ಮುಂದಕ್ಕೆ ಒಂದೇ ಒಂದು ಹಾಸ್ಯದ ಪ್ರಸಂಗ ಇದೆ, ಚೆನ್ನಾಗಿದೆ. ಹಾಸ್ಯ ತುಂಬ ಕಮ್ಮಿ ಬರೆದಿದ್ದಾರೆ ಭೈರಪ್ಪನವರು. ಒಂದು ಹಾಸ್ಯ ತುಂಬ ಚೆನ್ನಾಗಿದೆ. ಈ ಧೃತರಾಷ್ಟ್ರನಿಗೆ ಹೆಂಗಸರು ಚಪಲ, ಹಾಗಾಗಿ ಅವನು 16 ಜನನ ಮದುವೆ ಆಗಿದ್ದಂತ ಅವನುವೆ. ಅಷ್ಟಾದ್ರೂ ಮುದುಕನಿಗೂ ಕೂಡ ಹೆಂಗಸರು ಚಪಲ. ಅವನ ಸುತ್ತಮುತ್ತ ಬರೀ ಹೆಂಗಸರೇ ದಾಸಿಯರು. ಆಯಿತಾ, ಅವನು ಮಧ್ಯ ವಿದ್ಯುತ್ ಟೈಮಲ್ಲಿ ರಾತ್ರಿ ಮಲಗಿರ್ತಾನಂತೆ. ವಯಸ್ಸಾದವ್ರಿಗೆ ಜಲಬಾಧೆ ಜಾಸ್ತಿ. ಅವನು ಹಿಂಗೆ ಚಪ್ಪಾಳೆ ಹೊಡಿತಾನೆ. ಅಂದರೆ ಯಾರೋ ಒಬ್ಬರು ಹೆಂಗಸರು ಬರಬೇಕು ಅನ್ನ ಟಾಯ್ಲೆಟಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಬ್ಬಳು ಬರ್ತಾಳಂತೆ. ಇವನು ಅವಳ ಮೇಲೆ ಕೈ ಹಾಕ್ಕೊತಾನೆ. ಅಂದರೆ ವೃದ್ಧ ಆದ್ರೂ ಎಷ್ಟು ನಡೆಯೋದಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿನೇ ಹಿಡ್ಕೊತಾನೆ, ಯಾಕೆಂದರೆ ಇವನಿಗೆ ಚಪಲ ಜಾಸ್ತಿ. ಹಿಂಗೆ ಹಿಡ್ಕೊತಾನಂತೆ. ಆವಾಗ ಧೃತರಾಷ್ಟ್ರಂಗೆ ಅನಿಸುತ್ತಂತೆ ಇವಳು ಯಾರೋ ಯುವತಿ ಅಂತ ಅನಿಸುತ್ತಂತೆ, ದಾಸಿನಲ್ಲಿ ಯುವತಿ ಅಂತ. ಆವಾಗ ಧೃತರಾಷ್ಟ್ರ ಕೇಳ್ತಾನಂತೆ ಕೂಡ, ದಾಸಿ ನಿನ್ನ ಹೆಸರೇನು ಅಂತ. ಅವಳು ನನ್ನ ಹೆಸರು ಚಾರು ಅಂತ ಹೇಳ್ತಾಳೆ. ನಿಂಗೆ ವಯಸ್ಸೆಷ್ಟು ಅಂತಾಳೆ. ಅವಳಿಗೆ ಗೊತ್ತಾಗ್ಬಿಡುತ್ತೆ ಇವನು ಯಾಕೆ ಕೇಳ್ತಿದ್ದಾನೆ ಅಂತ. ಯಾಕೆಂದರೆ ಅವಳು ಹೇಳ್ತಾಳಂತೆ ನಂಗೆ 65 ಅಂದ್ಬಿಡ್ತಾಳೆ. ಯಾಕೆಂದರೆ ಈ ಅರಮನೆಯ ದಾಸಿಯರಿಗೆ ಇದು ಧೃತರಾಷ್ಟ್ರನ ಹತ್ರ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಗೊತ್ತಿತ್ತು. ಅವ್ರು ರೆಡಿ ಆನ್ಸರ್ ಇಟ್ಕೊಂಡಿದ್ರು. ಆವಾಗ ಧೃತರಾಷ್ಟ್ರಂಗೆ ಅನುಮಾನ, ಅಯ್ಯೋ ಈಗಿಂದು ಮುಟ್ಟು ನೋಡಿದ್ದೀನಿ, ಒಳ್ಳೆ 16 ವರ್ಷ ಹುಡುಗಿ ಇದ್ದಂಗಿದ್ದಾಳೆ, 65 ಅಂತ ಸುಳ್ಳು ಹೇಳ್ತಾಳೆ ಅಂದ್ಕೊಂಡು ಸರಿ ಹೋಗ್ತಾನೆ ಟಾಯ್ಲೆಟ್ಗೆ. ಜಲಬಾಧೆ ಮುಗಿಸ್ಕೊಂಡು ಅವನು ಬೇಕಂತಗೆ ಹೊರಗಡೆ ಬಂದ ತಕ್ಷಣ ಬುದ್ಧಿ ಉಪಯೋಗಿಸಿ ಮತ್ತೆ ಕೇಳ್ತಾನಂತೆ, ಚಾರು ನೀನು ಯುದ್ಧ ನೋಡಿದೀಯಾ? ಅದಕ್ಕೆ ನಾನು ನೋಡಿಲ್ಲ, ನಮ್ಮ ಯಜಮಾನ್ರು ನೋಡಿದ್ದಾರೆ ಅಂತ. ನಿಮ್ಮ ಯಜಮಾನ್ರು ಹೆಂಗೆ ನೋಡಿದ್ದಾರೆ ಅಂದರೆ, ನಮ್ಮ ಯಜಮಾನ್ರು ಯೋಧರು ದಿನ ಯುದ್ಧಕ್ಕೆ ಹೋಗ್ತಾರೆ. ಹಾಗಾದರೆ ನಿಮ್ಮ ಯಜಮಾನ್ರ ವಯಸ್ಸೆಷ್ಟು? ಬಾಯಿ ತಪ್ಪಿ 24 ಅಂದ್ಬಿಡ್ತಾಳೆ. ಅಯ್ಯೋ ಕಳ್ಳಿ, ನನಗೆ 65 ಅಂತೀಯ, ನಿಮ್ಮ ಯಜಮಾನ್ರಿಗೆ 24 ಅಂತೀಯ. ಇದೆಲ್ಲ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದರೆ ಭೈರಪ್ಪನವರು. ಇದೆಲ್ಲ ನಡೆದಿಲ್ಲ, ಇದೆಲ್ಲ ಭೈರಪ್ಪನವ್ರ ಕಲ್ಪನೆ ಅನ್ನೋದು ನೈಜತೆಗೆ ದೂರಕ್ಕಿಲ್ಲ ನೋಡಿ. ಆ ವಯಸ್ಸಿನ ದೌರ್ಬಲ್ಯ, ವೃದ್ಧರ ಚಾಪಲ್ಯ, ಇನ್ನು ಜೊತೆಗೆ ಕುರುಡ ಬೇರೆ. ಕುಂಟಿಂಗೆ ಎಷ್ಟು ಚಾಷ್ಟೆ ಆದರೆ ಕುರುಡಿಗೆ ನಾನಾ ಚಾಷ್ಟೆ ಅಂತ ಒಂದು ಗಾದೆನೇ ಇದೆ. ಅದನ್ನೆಲ್ಲ ತುಂಬ ಚೆನ್ನಾಗಿ ಬರೆದಿದ್ದಾರೆ.
ಮತ್ತು ಕಡೆಯದಾಗಿ ದ್ರೌಪದಿ ದುರ್ಯೋಧನ ಸತ್ತೋದ್ಮೇಲೆ ನಮ್ಮ ಅಶ್ವತ್ಥಾಮ ಉಪಪಾಂಡವ್ರನ್ನ ಹತ್ಯೆ ಮಾಡಿಬಿಡ್ತಾನೆ. ಗೊತ್ತು ನಿಮಗೆ, ಉಪಪಾಂಡವ್ರನ್ನ ಸಾಯಿಸ್ಬಿಡ್ತಾನೆ, ದೃಷ್ಟದ್ಯುಮ್ನನ್ನು ಸಾಯಿಸ್ಬಿಡ್ತಾನೆ. ಆವಾಗ 5 ಹೆಣಗಳು ಪಕ್ಕ 6 ಹೆಣಗಳನ್ನ ಕೂರಿಸ್ಕೊಂಡು ದ್ರೌಪದಿ ಅಳ್ತಾ ಇರ್ತಾಳೆ, 5 ಜನ ಮಕ್ಕಳು ಸುತ್ತೋಗ್ಬಿಟ್ರು ಅಂತ. ಆವಾಗ ನೋಡ್ತಾಳಂತೆ 5 ಜನ ಗಂಡಂದ್ರೂ ಅಷ್ಟೂ ಜನ ಒಂದೇ ದೂರದಲ್ಲಿ ಅವರು ಕೂತಿದ್ದಾರಂತೆ. ಸಮಾಧಾನ ಮಾಡೋಕ್ಕೆ ಬರ್ತಾ ಇಲ್ಲ ದ್ರೌಪದಿಗೆ ಯಾರಿಗೂ. ಅವರು ಕೂತಿದ್ದಾರಷ್ಟೇ, ದ್ರೌಪದಿ ಒಬ್ಬಳೇ ಮಕ್ಕಳೋದ್ರು ಅಂತ. ಆವಾಗ ನೆನೆಸ್ಕೋತಾಳೆ ದ್ರೌಪದಿ, ಅಭಿಮನ್ಯು ಸತ್ತಾಗ ಇವನು ಅರ್ಜುನ ಹಣ ತಗ್ಕೊಂಡು ಎಷ್ಟತ್ತ, ಸುಭದ್ರೇನ ತಗ್ಕೊಂಡು ಎಷ್ಟತ್ತ, ಇವತ್ತು ಇವಾಗ ಸತ್ತಿರೋರು ಅವನ ಮಕ್ಕಳಲ್ವೇ, ನನ್ನನ್ನು ತಗೋತಾ ಇಲ್ಲ, ಮಕ್ಕಳನ್ನ ಹೆಣ ಮುಟ್ತಾ ಇಲ್ಲ ಇವರು. ಆ ಭೀಮ ಎಲ್ರಿಗಿಂತ ಹತ್ರದವನು ಅಂತ ಅಂದ್ಕೊಂಡಿದ್ದೆ. ಘಟೋದ್ಗಜ ಸತ್ತಾಗ ಆ ಘಟೋದ್ಗಜನ ಭಾರೀ ಶರೀರವನ್ನು ಹೊತ್ಕೊಂಡು ಅರಮನೆಯಿಂದ ಕ್ಯಾಂಪ್ ತನಕ ಒಬ್ಬನೇ ನಡ್ಕೊಂಬಂದಿದ್ದೆ, ಇವತ್ತು ಹೀಗಿದ್ದಾನೆ. ಅದರೊಳಗಡೆ ದ್ರೌಪದಿ ನೆನೆಸ್ಕೋತಾಳೆ, ಈ ಉಪಪಾಂಡವರು ಹುಟ್ಟಿದ್ದು ಇವಳು 5 ಜನದ ಜೊತೆ ಸಂಸಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರ ಮಕ್ಕಳು ಯಾರು ಅನ್ನೋದ್ರ ಬಗ್ಗೆ ಖಚಿತತೆ ಇಲ್ಲ. ಎಲ್ಲರಿಗೂ ಮಕ್ಕಳು, ಯಾರಿಗೂ ಮಕ್ಕಳಲ್ಲ, ಆ ರೀತಿ. ಅದಕ್ಕಾಗಿ ಹೀಗೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಕೃಷ್ಣಿಗೆ ಹೇಳ್ತಾಳಂತೆ, ಅಯ್ಯೋ ನನ್ನ ಮಕ್ಕಳು ಯಜಮಾನ್ರುಗಳು ಕೂತಿದ್ದಾರೆ, ಒಬ್ಬರಾದರೂ ಬಂದು ನನಗೆ ಸಮಾಧಾನ ಹೇಳ್ತಾ ಇಲ್ಲ, ಇವರೆಂಥ ಗಂಡಂದರು ಅಂತ ಬೈತಾಳಂತೆ. ಆವಾಗ ಪಾಂಡವರೆಲ್ಲ ಎದ್ದು ಬರ್ತಾರಂತೆ ತಗೊಳ್ಳೋಕ್ಕೆ, ಎಲ್ಲನೂ ತಳ್ತಾಳಂತೆ, ನನ್ನ ಮಕ್ಕಳ ಹೋಗಿ ಹತ್ಲಾಗೆ ಅಂತ ತಳ್ಳಿಬಿಟ್ಟು ಕೃಷ್ಣಂಗೆ ಹೇಳ್ತಾಳಂತೆ, ಕೃಷ್ಣ ಆ ಅಶ್ವತ್ಥಾಮನನ್ನು ಬಂಧಿಸಿದ್ಯಲ್ಲಪ್ಪ, ಅವ್ರದ್ದೆಲ್ಲ ಅವ್ನು ಕಟ್ಟು ಬಿಚ್ಚಾಕ್ಬಿಟ್ಟು ಅವನ್ನ ಬಿಡುಗಡೆ ಮಾಡಿಬಿಡಪ್ಪ, ಅವ್ನು ತಾನೇ ನನ್ನ ಮೊಮ್ಮಕ್ಕಳನ್ನ ಕೊಲೆ ಮಾಡಿದ್ದು, ಬಿಡುಗಡೆ ಮಾಡಿಬಿಡು. ಯಾಕೆ ಅಂದರೆ ಇವರು 5 ಜನ ಸಾಯಿಸಿ ನನ್ನ ಕಣ್ ತೆಗೆಸಿದ್ದಾನೆ, ನನ್ನ ಗಂಡಂದ್ರ ಯೋಗ್ಯತೆ ಎಷ್ಟು ಅನ್ನೋದನ್ನ ನನಗೆ ತಿಳಿಪಡಿಸಿದ್ದಾನೆ, ಅವ್ರು ಎಲ್ಲರೂ ಹೋಗ್ಲಿ ಕಣಪ್ಪ ಅಂತ ದ್ರೌಪದಿ ಹೇಳ್ತಾಳಂತೆ. ಆಮೇಲೆ ಕಡೆಯದಾಗಿ ಗಾಂಧಾರಿ, ಇದೊಂದು ಕಡೆ ಪ್ರಸಂಗ. ಗಾಂಧಾರಿ ಇದೆಲ್ಲ ಆದಮೇಲೆ ಕೃಷ್ಣ ಹೋಗಿ ಗಾಂಧಾರಿ ಕೇಳ್ತಾನೆ, ಪರ್ವದಲ್ಲಿ ಬರೋದು, ಯಾಕಮ್ಮ ನೀನು ಕಣ್ಣಿಗೆ ಪಟ್ಟಿ ಕಟ್ಕೊಂಡೇ ಇದೆಯಾ ಅಂದಾಗ, ಅವಾಗ ನೋಡೋ ಕೃಷ್ಣ, ನಾನು ಇವ್ರ ಮನೆಗೆ ಮದುವೆ ಆಗಿ ಬಂದು ಇಷ್ಟು ವರ್ಷ ಆಯಿತು, ನಾನು ಯಾರೂ ಈ ಪ್ರಶ್ನೆ ಕೇಳಿಲ್ಲ, ನೀನೇ ಕೇಳಿರೋದು. ನಾನು ಯಾಕೆ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿದ್ದೀನಿ ಅಂದರೆ, ನಮ್ಮೂರು ಆಫ್ಘಾನಿಸ್ತಾನ, ಗಾಂಧಾರ ದೇಶ ಅಂದರೆ ಈಗಿನ ಆಫ್ಘಾನಿಸ್ತಾನ. ಅಲ್ಲಿಗೆ ಭೀಷ್ಮ ಹೆಣ್ಣು ಕೇಳ್ಕೊಂಡು ಬಂದ್ಬಿಟ್ಟ, ನನ್ನ ಮಗ ಧೃತರಾಷ್ಟ್ರ ಇದ್ದಾನೆ ಕುರುಡ, ಅವ್ನಿಗೆ ಹೆಣ್ಣು ಕೊಡಿ ಅಂತ. ಭೀಷ್ಮ ಅಂದರೆ ಆವಾಗ ಎಲ್ಲರೂ ಗಡ್ಡ ನಡುಗ್ತಾ ಇದ್ರು. ಅವನು ಹೆಣ್ಣು ಕೊಡಿ ಅಂದರೆ ಇಲ್ಲ ಅನ್ನಂಗೆ ಅಂಥ ವರ್ಚಸ್ಸು. ಆವಾಗ ನಮ್ಮಪ್ಪ ಕುರುಡು ಗಂಡಂಗೆ ನನ್ನನ್ನು ಕೊಡ್ತೀನಿ ಅಂತ ನಿಂತ್ಕೊಂಡ. ನನಗೆ ಇಷ್ಟವೇ ಇತ್ತಿಲ್ಲ ಧೃತರಾಷ್ಟ್ರನ ಮದುವೆ ಆಗೋಕ್ಕೆ, ಗೊತ್ತಾಯ್ತಲ್ಲ. ಆ ಗಂಡನ್ನು ನಾನು ನೋಡೋದೇ ಇಲ್ಲ ಅಂದ್ಬಿಟ್ಟು ನಾನು ಹಣೆಗೆ ಪಟ್ಟಿ ಕಟ್ಕೊಂಡೆ. ಆವಾಗ ಅರಮನೆಯಲ್ಲೆಲ್ಲ ಏನಂದು ಗುಲೆಬಿಸ್ತಾರಂತೆ, ಗಂಡನಿಗೆ ಕಣ್ಣಿಲ್ಲ, ಅದಕ್ಕೆ ಇವಳು ಕಣ್ಣು ಕಟ್ಕೊಂಡೇ ನಾನು ಮದುವೆ ಮಾಡ್ಕೊತೀನಿ ಅಂತ ಅಂದ್ಕೊಂಡಿದ್ದಾಳೆ, ಇವಳು ಎಂಥ ಪತಿವ್ರತೆ ಅಂದ್ಬಿಟ್ಟು ಎಲ್ಲರೂ ದಾರಿ ಎರಿಸ್ಕೊಂಡ್ಬಿಟ್ರು. ಆಮೇಲೆ ಹಸ್ತಿನಾವತಿಗೆ ಕರ್ಕೊಂಬಂದ್ರು, ಬರೀ ಅದನ್ನೇ ಹೇಳಿಬಿಟ್ಟು ಎಲ್ಲರೂ ಮಹಾಪತಿವ್ರತೆ ಅಂತ ನನ್ನ ಕಾಲಿಗೆ ಬೀಳಕ್ಕೆ ಶುರು ಮಾಡಿದ್ರು. ನಾನು ಯಾರೂ ಯಾಕೆ ಪಟ್ಟಿ ಕಟ್ಕೊಂಡೆ ಅಂತ ಕೇಳಲೇ ಇಲ್ಲ. ಆಮೇಲೆ ಏನಾಯಿತು, ನನಗೆ ಎಲ್ಲ ಯಾವಾಗ ಕಾಲಿಗೆ ಬೀಳಕ್ಕೆ ಶುರು ಮಾಡಿದ್ರು ನನಗೂ ಒಂಥರ ಹೆಮ್ಮೆ ಅಂತ ಅನ್ನಿಸ್ತು. ಇಷ್ಟೊಂದು ಜನ ಬೀಳ್ತಾ ಇದ್ದಾರಲ್ಲ ಅಂದ್ಬಿಟ್ಟು ನಾನು ಅತ್ಲಾಗಿ ಇರಲಿ ಅಂತಲೇ ಇಟ್ಕೊಂಡಿದ್ದೆ. ಮಕ್ಕಳಾಗಲಿ ಗಂಡ ಆಗಲಿ ಯಾರೂ ಕೇಳಲೇ ಇಲ್ಲ ಕಣೋ ಕೃಷ್ಣ, ನೀನೇ ಕೇಳ್ತಾ ಇರೋದು ಅಂದ್ಬಿಟ್ಟು. ಆವಾಗ ಅಮ್ಮ ಮಕ್ಕಳೆಲ್ಲ ಸತ್ತೋಗ್ಬಿಟ್ರು, ಇನ್ನೇನೋ ಅತ್ಲಾಗೆ ತೆಗಿ ಅಂತ ಹೇಳ್ಬಿಟ್ಟು ಬಿಚ್ತಾನಂತೆ, ಕೃಷ್ಣ ಬಿಚ್ತಾನಂತೆ. ಇದೆಲ್ಲ ಭೈರಪ್ಪನವ್ರ ಕತೆ. ಆವಾಗ ಭೈರಪ್ಪನವರು, ನೀನೇನಮ್ಮ ನೋಡೋಕ್ಕೆ ಇಚ್ಛೆ ಪಡ್ತೀಯ ಅಂದರೆ, ಕೃಷ್ಣ ನನ್ನ ಮಕ್ಕಳನ್ನ ಬದುಕಿದ್ದಾಗ ನೋಡೋಕ್ಕಾಗಲಿಲ್ಲ ಕಣ, ಹೆಣಗಳಾರು ತೋರಿಸು ನಡಿಯೋ ಅಂತ ಹೇಳ್ತಾಳಂತೆ. ಆವಾಗ
ಕೃಷ್ಣ ಕುಂತಿ ಕರ್ಕೊಂಡು ಹೊರಡ್ತಾನೆ. ಎಲ್ಲಿಗೆ? ಅಲ್ಲ, ಗಾಂಧಾರಿ ಕರ್ಕೊಂಡು ರಣರಂಗ ಎಲ್ಲ ಯುದ್ಧ ಮುಗ್ದಿರುತ್ತೆ, ಹೆಣ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಕುಂತಿ ಹೇಳ್ತಾಳಂತೆ, ನಾನು ಕರ್ಣಿನ ಹೆಣ ನೋಡೇ ಇಲ್ಲ ಕಣ, ನಾನು ನೋಡಬೇಕು, ಬರ್ತೀನಿ. ಕೃಷ್ಣ ಕರ್ಕೊಂಡು ಹೋಗ್ತಾನೆ. ಹಾಂ, ಇದರೊಳಗಡೆ ಭೈರಪ್ಪನವರು ಇಷ್ಟು ಬರೆದಿದ್ದಾರೆ. ಇದಕ್ಕಿಂತ ಸ್ವಾರಸ್ಯವಾಗಿ ಒಂದು ಕಥೆನ ನನಗೆ ಮತ್ತೂರು ಕೃಷ್ಣಮೂರ್ತಿ ಹೇಳಿದರು. ಮತ್ತೂರು ಕೃಷ್ಣಮೂರ್ತಿ ಅವರು ಮಹಾ ಮೇಧಾವಿಗಳು. ಅವರು ಉಪನ್ಯಾಸ ಅಂದರೆ ಇವು ಎತ್ತಿದ ಕೈ. ಅವರ ಅಣ್ಣನೋ ತಮ್ಮ ಒಬ್ಬರು ಗಮಕಿ ಇದ್ದರು. ಏನು ಗಮಕ ಅಂತಂದರೆ ಗಮಕ ವಾಕ್ಯ ನಾವೆಲ್ಲ ಕೇಳಿದ್ದೀನಿ. ಅವರು ನನಗೊಂದು ಕಥೆ ಹೇಳಿದ್ರು, ತುಂಬ ಚೆನ್ನಾಗಿತ್ತು. ಭೈರಪ್ಪನವರು ಇದರ ಬರೆದಿಲ್ಲ. ಫಸ್ಟು ಏನಾಗುತ್ತೆ, ಕುಂತಿ ಕರ್ಣನ ಹೆಣ ನೋಡ್ತಾಳೆ. ಏನು ಪಾಪ ಬಿದ್ದು ಒದ್ದಾಡ್ಬಿಡ್ತಾಳಂತೆ. ನಾನೇ ಇವಳನ್ನು ಸಾಯಿಸ್ತೆ. ಪಕ್ಕ ಘಟೋತ್ಕಚ ಬಿದ್ದಿರ್ತಾನಂತೆ. ಅವನ ಹೆಣನೂ ಪಾಪ ಮೊಮ್ಮಗ ತಾನೆ ಘಟೋತ್ಕಚ, ಅವನ ಹೆಣನೂ ತಪ್ಪಿಕೊಂಡು ತುಂಬ ಅಳ್ತಾಳಂತೆ. ಆವಾಗ ಕೃಷ್ಣಂಗೆ ಹೇಳ್ತಾಳಂತೆ, ಕೃಷ್ಣ ನಾನು ಕರ್ಣನನ್ನು ನಾನೇ ಕೊಂದೆ, ಘಟೋತ್ಕಚನನ್ನು ನಾನೇ ಕೊಂದೆ ಅಂತ ಹೇಳ್ತಾರೆ. ಅವಾಗ ಕೃಷ್ಣ ಕೇಳ್ತಾನಂತೆ, ಆಯ್ತಮ್ಮ ಕರ್ಣನ ನೀ ಕೊಂದೆ ಒಪ್ಕೋತೀನಿ, ಘಟೋತ್ಕಚನ ನೀನು ಹೆಂಗಮ್ಮ ಕೊಂದೆ ಅಂತ ಕೇಳ್ತಾಳಂತೆ. ಕೃಷ್ಣಂಗೆ ಎಲ್ಲ ಗೊತ್ತು, ಆದರೂ ಕುಂತಿ ಏನು ಹೇಳ್ತಾಳೆ ನೋಡೋಣ ಅಂತ. ಆವಾಗ ಕುಂತಿ ಹೇಳ್ತಾಳಂತೆ, ಕಾಡಲ್ಲಿ ಭೀಮಂಗೂ ಹಿಡಂಬಿಗೂ ಮದುವೆ ಆಯಿತು, 1 ವರ್ಷ ಸಂಸಾರ ಮಾಡಿದ್ರು. ಆವಾಗ ಘಟೋತ್ಕಚ ಹುಟ್ಟಿದ. ಘಟೋತ್ಕಚನಿಗೆ 3 ತಿಂಗಳು. ಆವಾಗ ನಮ್ಮ ಭೀಮ ಹೆಂಡತಿಗೂ ಮಕ್ಕಳಿಗೂ ತುಂಬ ಹೊಂದ್ಕೊಂಬಿಟ್ಟಿದ್ದ. ರಾಕ್ಷಸ ಪತ್ನಿ ಜೊತೆ ಅವನಿಗೆ ಪ್ರೇಮ ಬೆಳೆದೋಗಿತ್ತು. ಎಲ್ಲಿ ಇನ್ನು ಆ ಕಾಡಲ್ಲೇ ಕೂತ್ಕೊಂಡ್ರೆ ಇವರೆಲ್ಲ ಯುದ್ಧ ಮಾಡೋದು ಯಾವಾಗ, ನಮಗೆ ರಾಜ್ಯ ಸಿಕ್ಕೋದು ಯಾವಾಗ ಅಂದ್ಬಿಟ್ಟು ನಾನು ಎಚ್ಚರ ಮಾಡಿ ಪಾಂಡವರು ನನ್ನ ಮಕ್ಕಳನ್ನ ಕರ್ಕೊಂಡು ಹಿಡಂಬಿ ಘಟೋತ್ಕಚನ ಬಿಟ್ಟು ಬಂದ್ಬಿಟ್ಟೆ. ಅವತ್ತು ಈ ಮಗುನ ಒಂಟಿ ಮಾಡಿದೆ. ಅವತ್ತು ನಮ್ಮ ಭೀಮ 1 ಹನಿ ರಕ್ತ ಕೊಟ್ಟ. 1 ಹನಿ ರಕ್ತ ಕೊಟ್ಟಿದ್ದಕ್ಕೆ ಇವತ್ತು ರಣಭೂಮಿಗೆ ಬಂದು ಕೊಡಗಟ್ಲೆ ರಕ್ತ ಹರಿಸಿದ್ನಲ್ಲ ಘಟೋತ್ಕಚ, ಇವನು ನಾನು ಕೊಂದೆ ಅಂತ ಪಾಪ ಕುಂತಿ ಪ್ರಲಾಪಿಸ್ತಾಳಂತೆ. ಆಮೇಲೆ ಗಾಂಧಾರಿ ಕಟ್ಟಿಪಿಡಿ ಬಿಚ್ಚಿರುತ್ತಲ್ಲ, ದುರ್ಯೋಧನ ಹೆಣ ಕಾಣುತ್ತೆ, ದುಶಾಸನನ ಹೆಣ ಕಾಣುತ್ತೆ. ಎಲ್ಲವನ್ನ ಅವಳು ನೋಡಿದ್ರೆ ಅವಳಿಗೆ ಗೊತ್ತಾಗಲ್ಲ, ಮುಟ್ಟೆ ನೋಡ್ಬೇಕು ಅವಳು. ಯಾಕೆಂದರೆ ಮುಟ್ಟೆ ಗೊತ್ತು ಮಕ್ಕಳನ್ನೇ ಹೊರತು ಕಣ್ಣಾರೆ ಅವಳು ನೋಡೇ ಇಲ್ವಲ್ಲ, ಇವತ್ತೇ ನೋಡ್ತಿರೋದು. ಎಲ್ಲ ನೋಡಿ ರೋಧಿಸ್ತಾಳಂತೆ. ಆಮೇಲೆ ಪಕ್ಕ ನೋಡ್ತಾಳಂತೆ, ಇದ್ಯಾರು ಹೆಣನೋ ಅಂತ ಕೃಷ್ಣನ್ ಕೇಳಿದಾಗ, ಇದು ನಿನ್ನ ತಮ್ಮ ಕಣಮ್ಮ ಶಕುನಿ ಅಂತ ಕೇಳ್ತಾಳೆ. ಆವಾಗ ಶಕುನಿ ಹೆಣನೂ ನೋಡ್ತಾಳಂತೆ. ಆವಾಗ ಗಾಂಧಾರಿ ಕೇಳ್ತಾಳಂತೆ ಕೃಷ್ಣ ನನ್ನ ಮಗ ದುರ್ಯೋಧನ ಸ್ವರ್ಗಕ್ಕೆ ಹೋಗ್ತಾನೇನೋ, ನಿನ್ನನ್ನು ದೇವರು ಅಂತಾರಲ್ವ ಎಲ್ಲರೂ, ನಿನಗೆಲ್ಲ ಗೊತ್ತು ಕಣೋ ಹೇಳೋ ಅಂತಾಳಂತೆ. ಆವಾಗ ಕೃಷ್ಣ ಹೇಳ್ತಾಳಂತೆ, ಅಮ್ಮ ನಿನ್ನ ಮಗ 1000 ಅನ್ಯಾಯ ಮಾಡಿರ್ಬೋದು, ಯುದ್ಧ ಭೂಮಿಯಲ್ಲಿ ಯಾರು ಮಡಿತಾರೆ ಅವ್ರಿಗೆ ವೀರ ಸ್ವರ್ಗ ಸಿಕ್ಕುತ್ತೆ, ದುರ್ಯೋಧನ ಸ್ವರ್ಗಕ್ಕೆ ಹೋಗ್ತಾನೆ ಅಂದಾಗ ಗಾಂಧಾರಿಗೆ ಸಂತೋಷ ಆಗುತ್ತಂತೆ. ಈ ದುಶ್ಯಾಸನ ಕಣ, ಆ ಪಾಪ ದ್ರೌಪದಿಗೆ ಸೀರೆ ಎಳೆದೆಲ್ಲ ಅನ್ಯಾಯ ಮಾಡ್ದ ಕಣ, ಇವನು ಸ್ವರ್ಗಕ್ಕೆ ಹೋಗ್ತಾನೆ ಅಂದರೆ, ಇಲ್ಲಮ್ಮ ಅನುಮಾನ ಬೇಡ, ಯುದ್ಧದಲ್ಲಿ ಹೋರಾಡಿ ಮಾಡಿದವರಿಗೆ ವೀರ ಸ್ವರ್ಗ ಖುಷಿಯಾಗುತ್ತೆ. ಆಮೇಲೆ ಶಕುನಿ ಕೇಳ್ತಾರೆ, ಈ ಶಕುನಿಯರು ಸ್ವರ್ಗಕ್ಕೆ ಹೋಗ್ತಾನೆ ಅಂದಾಗ, ಯಾಕೆ ಹೋಗ್ತಾನೆ, ಅವನು ಯುದ್ಧ ಭೂಮಿಲೇ ಸತ್ತಿದ್ದಾನೆ ಅಂದಾಗ ಗಾಂಧಾರಿಗೆ ಬೆಚ್ಚಾಗ್ತಾನೆ. ಆ ಕೃಷ್ಣ ಕೇಳ್ತಾನಂತೆ, ದುರ್ಯೋಧನ ಸ್ವರ್ಗಕ್ಕೆ ಹೋಗ್ತಾನೆ ಅಂದರೆ ಖುಷಿಪಟ್ಟೆ, ದುಶ್ಯಾಸನ ಹೋಗ್ತಾನೆ ಅಂದರೆ ಖುಷಿಪಟ್ಟೆ, ಶಕುನಿ ಹೋಗ್ತಾನೆ ಅಂದರೆ ನಿನ್ನ ತಮ್ಮ ಯಾಕಮ್ಮ ಈ ಥರ ಮುಖ ಸಣ್ಣಗೆ ಮಾಡ್ಕೋತೀಯ ಅಂದರೆ, ಅಲ್ಲ ಕಣೋ, ಈ ಶಕುನಿ ಈ ಭೂಲೋಕದ ಮೇಲೆ ನನ್ನ ಮಕ್ಕಳಿಗೆ ಮಿಸ್ಗೈಡ್ ಮಾಡಿ ಹಾಳು ಮಾಡ್ದ, ಇನ್ನು ಇವನು ಸ್ವರ್ಗಕ್ಕೆ ಹೋದರೆ ಅಲ್ಲೂ ಇವನು ನನ್ನ ಮಕ್ಕಳನ್ನ ಹಾಳು ಮಾಡ್ತಾನಲ್ಲೋ. ನೋಡಿ ಕಥೆಗಳು ಹಾಗಾರು ನಡೆದಿರ್ಬೋದು. ಆ ಕವಿಯ ಕಲ್ಪನೆ, ಸಾಹಿತಿಯ ಕಲ್ಪನೆ ಅನ್ನೋದಕ್ಕೆ ಯಾವ ಮಟ್ಟಕ್ಕೆ ಎತ್ತಬೋದು ಒಂದು ಇದನ್ನು ಅನ್ನೋದಕ್ಕೆ ಪರ್ವಸಾಕ್ಷಿ ಮುಗಿಯೋದೇ ಇಲ್ಲ. ಇದನ್ನು ಬಿಡ್ಬೋದು ಅಂತ ಅಂದ್ಕೊಂಡಿದ್ದೆ, ಇದನ್ನು ಬಿಡಿಯೋಕ್ಕಾಗಲ್ಲ. ಇದು ಕಡೆ ನಿಜವಾಗ್ಲೂ ಇದು ಕಡೆದು ಇನ್ನು ಹೇಳೋಲ್ಲ. ಕಡೇ ಸೀನು ಪರ್ವದಲ್ಲಿ ಏನಾಗಿ ಹೋಗಿರುತ್ತೆ, ಯುದ್ಧ ಎಲ್ಲ ಮುಗಿದೋಗಿರುತ್ತೆ. ಕುಂತಿಗೆ ಒಂದೇ ಹೋಪು ಇವಾಗ, ಉತ್ತರೆಯ ಗರ್ಭದಲ್ಲಿ ಮಗು ಹುಟ್ಟಿದ್ರೆ ವಂಶ ಬೆಳೆಯುತ್ತೆ, ಇಲ್ಲಿದ್ರೆ ವಂಶ ಬೆಳೆಯೋದಿಲ್ಲ. ಗೋಪಪಾಂಡವರು ಸತ್ತೋಗಿದ್ದಾರೆ,
ಘಟೋತ್ಕಚನು ಸತ್ತು ಹೋಗಿದ್ದಾನೆ. ಆ ಮಗು ಹುಟ್ಟುತ್ತೆ ಅಂತ ಕಾಯ್ಕೊಂಡಿದ್ರೆ ಮಗು ಸತ್ತು ಹುಟ್ಟುಬಿಡುತ್ತಂತೆ. ಆವಾಗ ಅಯ್ಯೋ ಕುರುವಂಶದ ಅಂತ್ಯ ಆಗೋಯ್ತೆ ಅಂತ ಕುಂತಿ ರೋಧಿಸ್ತಾ ಇರ್ತಾಳಂತೆ. ದ್ರೌಪದಿ ಕೇಳ್ತಾಳಂತೆ, ನಿಮಗೆ ಇನ್ನೂ ಋತುಚಕ್ರ ನಿಂತಿಲ್ಲ ತಾನೇ ಅಂತ. ದ್ರೌಪದಿಗೆ ರೋಸ ಇರುತ್ತೆ, ಬೈತಾಳಂತೆ, ನಾನು ಸೊಸೆ ನೀನು ಸೊಸೆ, ನೀನು ಹೇಳ್ತಾ ಇರೋ ಕೆಲಸ ಬೇಕಾ ನೀನೇ ಮಾಡ್ಕೊ ಅಂತ ಹೇಳ್ಬಿಡ್ತಾಳಂತೆ. ಆಯ್ತಾ? ಆವಾಗ ಇವೆಲ್ಲ ಭೈರಪ್ಪನವ್ರು ಬರೆದಿರೋದು, ನಾನು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ. ಅದು ಆ ಸನ್ನಿವೇಶದಲ್ಲಿ ಯಾವುದೇ ಹೆಣ್ಣಿನ ಪ್ರತಿಕ್ರಿಯೆ ಹಾಗೇ ಇರುತ್ತೆ. ಆವಾಗ ಇನ್ನೊಂದಾಗಿರುತ್ತೆ, ಧರ್ಮರಾಯ ಪಟ್ಟಾಭಿಷೇಕ ಹೋಗಿ ಅವನು ಪಟ್ಟಕ್ಕೆ ಏರೋದು ಅಂತ ಆಗೋಗಿರುತ್ತೆ. 1,000 ಜನ ಹೆಂಗಸರುಗಳು ಧರ್ಮರಾಯನ ಹುಡ್ಕೊಂಬರ್ತಾರಂತೆ. ಹೇಳ್ತಾರಂತೆ, ಧರ್ಮರಾಯ ನಾವೆಲ್ಲರೂ ಬಸರಿಯರಾಗೋಗಿದ್ದೀವಿ. ಯಾಕೆ ಬಸರಿಯರಾಗಿದ್ದೀವಿ ಅಂದರೆ, ಯುದ್ಧದ ಸೈನಿಕರ ರಂಜನೆಗೆ ಅಂತ ನಮ್ಮನ್ನೆಲ್ಲ ಮನೆ ಮನೆಯಿಂದ ಹೆಕ್ಕಿಕೊಂಡು ಹೋಗಿ ಸೈನಿಕರ ಜೊತೆ 18 ದಿನದಿಂದ ಇದ್ವಿ. ನಾವೆಲ್ಲ ಈಗ ಬಸರಿಯರಾಗೋಗಿದ್ದೀವಿ. ಈಗ ನಾವು ಮನೆಗಳಿಗೆ ಹೋದರೆ ನಮ್ಮ ಗಂಡದ್ರು ಸತ್ತೋಗಿರ್ತಾರೆ, ಯೋಧರಾಗಿದ್ದರೆ ಸತ್ತೋಗಿರ್ತಾರೆ. ಯೋಧರಾಗಿದ್ದಲ್ಲ ಇದ್ದರೆ ನಮ್ಮನ್ನು ಅವ್ರು ಸೇರಿಸಲ್ಲ, ಯಾಕೆಂದರೆ ಬಸರಿಯರಾಗ್ಬಿಟ್ಟಿದ್ದೀವಿ. ನಾಳೆ ನಮ್ಮ ಮನೆ ಮಕ್ಕಳಿಗೆ ಹುಟ್ಟುತ್ತಲ್ಲ, ಇದಕ್ಕೆ ಯಾರೋ ತಂದೆ ಯಾರೋ ಗತಿ ಧರ್ಮರಾಯ ಅಂತ ಕೇಳ್ತಾ ಇದ್ದಾರೆ. ಭೈರಪ್ಪನವರು ಹೇಳ್ತಾರೆ, ಒಂದು ಕಡೆ ನನ್ನ ಹುಟ್ಟುವ ಮಕ್ಕಳಿಗೆ ಯಾರು ತಂದೆ ಯಾರ ಗತಿ ಅಂತ ಈ ಬಸರಿಯರು, ಯುದ್ಧದ ಬಸರಿಯರು ಕೇಳ್ತಾ ಇದ್ರೆ, ನನ್ನ ವಂಶ ನಿಂತೋಯ್ತು, ಮುಂದೆ ಯಾರು ಬಸರಿಯರು ಆಗ್ತೀರಾ ಅಂತ ಕುಂತಿ ಅಲ್ಲಿ ಕೇಳ್ತಾ ಇದ್ದಾಳೆ. ಇದು ನೋಡಿ ವಿಪರ್ಯಾಸ. ಹಾಗೆ ಅಂತ ಭೈರಪ್ಪನವರು ಮುಕ್ತಾಯ ಮಾಡ್ತಾರೆ. ನಾನು ಆದಷ್ಟು ಹೇಳಿದ್ದೀನಿ. ನಿಮಗೆ ಪರ್ವ ಓದಬೇಕು ಅಂದರೆ ಓದಿದ್ದೀರಾ? ನಿಮ್ಮಲ್ಲಿ ಕೆಲವರು ಓದಿದ್ದೀರಾ ಯಾರಾದರೂ? ಓದಿದ್ದೀರಾ, ಇಬ್ಬರು ಓದಿದ್ದೀರಾ. ಪರ್ವವನ್ನು ನೀವು ಮೊದಲ ಬಾರಿಗೆ ಓದಬೇಕು ಅಂದರೆ ನಿಮಗೆ 2 ರಿಂದ 3 ತಿಂಗಳು ಬೇಕಾಗುತ್ತೆ. ಈ ಸುಮ್ಮನೆ ಹಿಂಗೆ ಓದೋಕ್ಕಾಗಲ್ಲ, ನ್ಯೂಸ್ ಪೇಪರ್ ಥರ ಒಂದೊಂದು ಸೆಂಟೆನ್ಸ್ನ 2 ಸರಿ ಓದಬೇಕಾಗುತ್ತೆ. ಎಷ್ಟು ಪೇಜಸ್ ಇದೆ ಸರ್? 600 ರಿಂದ 700. ಇಂಗ್ಲೀಷ್ ಪರ್ವ 800 ಇದೆ. ಇಂಗ್ಲೀಷ್ ಪರ್ವ ಆದರೆ ಅದೇ ಜಾಸ್ತಿ. 800 ಇದೆ. ಹಾಂ, ಆಮೇಲೆ ಒಂದು ಸರಿ ಓದಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಪರ್ವ ನಿಮ್ಗೆ ಅರ್ಥ ಆಗಬೇಕಾದ್ರೆ 2 ಸರಿ ಓದಲೇಬೇಕು. ಆಯಿತಾ? ಪರ್ವವನ್ನು ಓದಿ. ಅದಕ್ಕಿಂತ ಮುಂಚೆಗೆ